ಒಂದೇ ಬೀಸಕಲ್ಲೇ ನೋಡ್ಲಾರ್ದಂಥ ಜಗತ್ತಿನೊಳಗ ಬೀಸಕಲ್ಲೇ ಉದ್ಘಾಟನೆ ಮಾಡೋದು ಅಂದ್ರೆ ಬಹಳ ಸಂತೋಷದ ವಿಷಯ. ಈ ವೇದಿಕೆಗಳು ಬಹಳಷ್ಟು ನೋಡಿದ್ದೀವಿ, ಆದರೆ ಗಣೇಶ ಚತುರ್ಥಿ ಮುಂದೆ ಬರುವುದರಿಂದ ಗಣಪತಿಯನ್ನೇ ಕೂಡಿಸುವಂಥ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಿ ಜಾನಪದದ ಶೈಲಿಯಲ್ಲಿ ವೇದಿಕೆಯನ್ನು ಸೃಷ್ಟಿ ಮಾಡಿ ಮದುವೆ ಮಂಟಪದಂತೆ ನಿರ್ಮಾಣ ಮಾಡಿದ್ದಾರೆ ನೋಡ್ರಿ. ಆಗ ಬೆಳಗಿನ ಜಾವದಾಗ ಈ ಚಕ್ಕಡಿ ನೋಡಿದ್ರೆ ಜನಪದ ಹಾಡು ನೆನಪಾಗ ಏನಂದ್ರೆ, ಬೆಳಗುವ ಬೆಳ್ಳಿಯ ಚುಕ್ಕಿ ಮೂಡಿತು ಬೆಳಗಾಯಿತು ನೋಡು, ಬಸವನ್ನ ಹೊಡಕೊಂಡು ಹೊಲಕ್ಕೆ ಹೋಗ್ತೀನಿ ಬುದ್ಧಿಯ ನೀ ಮಾಡು, ಬುದ್ಧಿ ನೀರು ಎರಡು ತರ್ತೀನಿ ಬಂಡಿಯ ನೀ ಹೂಡು. ಗಂಡ ಹೆಂಡತಿ ಮಾತಾಡ್ತಿದ್ರು ಅಂತ ಒಂದು ಜನಪದ ಹಾಡು. ಜನಪದ ನೋಡ್ರಿ, ಗುರುಗಳನ್ನು ಮಾತಾಡ್ತಾ ಗುರುಗಳನ್ನು ಮಾತಾಡಿದ್ರು. ಮಕ್ಕಳಿಗೆ ಜಾತ್ರೆಯಲ್ಲಿ ಒಂದು ಆಟಿಕೆ ಸಾಮಾನು ಕೊಡಿಸಿಲ್ಲ ಅಂದರೆ, ಮಕ್ಕಳಿಗೆ ಜಾತ್ರೆಯಲ್ಲಿ ಒಂದು ಆಟಿಕೆ ಸಾಮಾನು ಕೊಡಿಸಲಿಲ್ಲ ಅಂದರೆ ಅರ್ಧ ತಾಸು ಅಳ್ತವೆ, ಆಮೇಲೆ ಗಪ್ಪ ಆಗ್ಬಿಡ್ತವೆ. ಸಂಸ್ಕಾರ ಅನ್ನೋದನ್ನು ಕೊಡಿಸ್ಲಿಲ್ಲ ಅಂದರೆ ಜೀವನ ಪರ್ಯಂತ ಹತ್ತು ಬಿಡ್ತವೆ ಮಕ್ಕಳು. ಅಂಥ ಸಂಸ್ಕಾರವನ್ನು ಈ ಒಂದು ನಮ್ಮ ಶಿಕ್ಷಣ ಸಂಸ್ಥೆಯವರು ಮಕ್ಕಳಿಗೆ 18 ಕಾಲೇಜುಗಳಲ್ಲಿ ಇಂತಹ ಶಿಕ್ಷಣವನ್ನು ಕೊಡೋದ್ರ ಜೊತೆಯಲ್ಲಿ ಹರಟೆ ಚಿಣ್ಣರ ಜಾಣರ ಜಗಲಿ, ಚಿಣ್ಣರ ಜಗಲಿ ಎಂಬುದಾಗಿತ್ತು. ಇಲ್ಲ, ಇವರು ಭಾಳ ಜಾಣರಿದ್ದಾರೆ, ಹಾಗಾಗಿ ಚಿಣ್ಣರ ಜಾಣರ ಜಗಲಿ ಭಾಳ ಸೊಗಸಾಗಿರ್ತಕ್ಕಂಥ ಹೆಸರನ್ನು ಮಾಡಿದ್ದಾರೆ. ಶ್ರೀ ಆದಿಚುಂಚನಗಿರಿ ಶಿಕ್ಷಣ ಟ್ರಸ್ಟ್ BGS ಎಜುಕೇಷನ್ ಸೆಂಟರ್ ಇಲ್ಲಿ ನಡೀತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಅಂದರೆ ನಮ್ಮ ಹೃದಯ ಮಿಡಿತಾ ಇದೆ, ನಾವಿನ್ನೂ ಬದುಕಿದ್ದೀವಿ ಅಂದರೆ ನಮ್ಮ ನಾಡಿ ಹೊಡಿತಾ ಇರ್ತೀವಿ ಅಂದ್ರೆ ನಾವಿನ್ನೂ ಇದ್ದೀವಿ ಅಂತ. ದೀಪ ನಾನು ಇದ್ದೀನಿ ಅಂದರೆ ಅದು ಉರಿತಾ ಇರ್ತದೆ, ಗಾಳಿ ನಾನು ಇದ್ದೀನಿ ಅಂದರೆ ಅದು ಬೀಸ್ತಾ ಇರ್ತದೆ. ಭಗವಂತ ನಾನು ಇದ್ದೀನಿ ಅಂದರೆ ಎಲ್ಲ ಕಡೆ ಆಜ್ಞೆ ಬಂದಿರೋಕ್ಕಾಗಲ್ಲ. ಒಂದೊಂದು ಮನೆಯಲ್ಲಿ ತಂದೆ ತಾಯಿಗಳನ್ನು ಸೃಷ್ಟಿ ಮಾಡಿ ಭಗವಂತನ ರೂಪದಲ್ಲಿ ತಂದೆ ತಾಯಿಗಳನ್ನು ಬಿಟ್ಬಿಡ್ತಾನೆ. ಅಂಥ ಒಂದು ಭಗವಂತನ ಪೂಜೆ ಇವತ್ತು ತಂದೆ ತಾಯಿಗಳನ್ನು ಕೂಡಿಸಿ ಅವರ ಪಾದ ಪೂಜೆಯನ್ನು ಮಾಡಿಸಿ ಆ ಮಕ್ಕಳಿಗೆ ನಿನ್ನ ಭಗವಂತನ ರೂಪದಲ್ಲಿ ನಿಮ್ಮ ತಂದೆ ತಾಯಿಗಳಿದ್ದಾರೆ ಅಂತಕ್ಕಂಥ ಒಂದು ಭಾವನೆಯನ್ನು ಕೊಡ್ತಕ್ಕಂಥ ಒಂದು ಕೆಲಸವನ್ನು ಮಾಡಿದ್ರಲ್ಲ, ನಿಜವಾಗಿ ನಮಗೆ ತುಂಬ ಹೃದಯದ ನಮಸ್ಕಾರಗಳು. ನಿನ್ನೆ ಒಂದು ಕಾಲೇಜ್ ಹೋಗಿದ್ದೆ, ನಾನು ಬರಬೇಕು ಚಪ್ಪಾಳೆ ಮಾಡಿ ಸ್ವಾಗತ ಮಾಡಿ ಕರ್ಕೊಂಡ್ರಿ, ಭಾಳ ಸಂತೋಷ ಆಯಿತು. ನಿನ್ನೆ ಒಂದು ಕಾಲೇಜ್ ಹೋಗಿದ್ದೆ, ಅಲ್ಲಿ ಸಂಸ್ಕಾರ ಹೆಂಗಿದೆ ಇಲ್ಲಿ ಸಂಸ್ಕಾರ ಹೆಂಗಿದೆ ಅಂತ ಕೇಳಿ ನೋಡಿ. ನಾನು ಎಂಟ್ರಿ ಆಗ್ತಾ ಇದ್ದಂಗೆ ಹುಡುಗರೆಲ್ಲ ಸೇರಿ ಹಾಡಾಡಿದ್ರು, ಬಂದರೋ ಬಂದರೋ ನಾನು ಯಾವಾಗ ಭಾವ ಆಗಿದ್ದೇನೆ, ಬಂದರೋ ಬಂದರೋ ಭಾವ ಬಂದರೋ ಅಂದರು. ಏನು ನೋಡ್ತೀನಿ, ಆಮೇಲೆ ಗೊತ್ತಾಯ್ತು ಸೋ ಫ್ರಮ್ ಸೋ ಅಂತಕ್ಕಂಥ ಸಿನಿಮಾದ ಒಂದು ಹಾಡು ಅಂತ, ಅದು ಅಷ್ಟು ಫೇಮಸ್ ಆಗಿದೆ. ಅವ್ರಿಗೆಲ್ಲರೂ ನಾವು ಭಾವ ಆಗಿ ಆ ಕಾರ್ಯಕ್ರಮ ಮಾಡಿದೆ. ನೋಡಿ ಸಂಸ್ಕಾರ ಹೆಂಗಿದೆ ಅಂದರೆ, ನಾವು ಎಲ್ಲೆಲ್ಲಿ ಸಂಸ್ಕಾರ ಹೆಂಗೆ ಕೊಡ್ತೀವಿ ಅಂದರೆ ಅದಕ್ಕೆ ನಾವು ಕೊಡ್ತಕ್ಕಂಥ ಮಾತುಗಳಲ್ಲಿ ಗುರುಗಳು ಮಾತಾಡಿದ್ರು, ಭಾಳ ಸೊಗಸಾಗಿ ಮಾತಾಡಿ ಪರಮ ಪೂಜ್ಯ ಶ್ರೀ ನಿರಂಜನ ಪ್ರಣೋತ್ಸವಗಳಾದ ಡಾಕ್ಟರ್ ತೋಂಟದ ಸಿದ್ದರಾಮ ಮಹಾಸ್ವಾಮೀಜಿಗಳವರ ಇವತ್ತು ಅಧ್ಯಕ್ಷತೆಯಲ್ಲಿ ಆತ್ಮೀಯ ಗೆಳೆಯರು ನನ್ನ ಸಹೋದರರಾಗಿರ್ತಾರೆ. ನನಗೆ ಬಹಳ ಕಷ್ಟ ಪಡ್ತು, ಭಾಳ ವರ್ಷದಿಂದ ಅವರು ನೋಡಿದ್ದೆ, ಭಾಳ ವರ್ಷದ ಮೇಲೆ ನೋಡಿದ್ದಾರೆ ಅವರು. ಆಮೇಲೆ ಟೋಟಲ್ ಕನ್ಫ್ಯೂಸ್ ಆಗಿಬಿಟ್ಟು ಇರಲಿ, ಆಮೇಲೆ ಗೊತ್ತಾಯ್ತು ಸರ್ ತುಂಬ ಸಾರಿ ಪ್ಲೀಸ್ ಅರ್ಥ ನಿಮಗೆ ಭಾಳ ದಿವಸದ ಮೇಲೆ ಬೇಕಾದ್ರೆ ಕನ್ಫ್ಯೂಸ್ ಆಗಿಬಿಟ್ಟೆ. ಹಾಗೆ ಇವತ್ತು ನೋಡಿ ಸೊಗಸಾಗಿರ್ತಕ್ಕಂಥ ವೇದಿಕೆಯಲ್ಲಿ ಬಹಳಷ್ಟು ಚಂದ ಮಾತಾಡ್ತಾರೆ ಮಕ್ಕಳ ಮಾತೇ ಚಂದ. ಮಾತು ಅವ್ರಂಗಿರಬಾರ್ದು. ನಾನು ಇವ್ರು ಬಂದು ಕೆಲಸಗಳನ್ನ ಕೇಳಿದ್ರು, ನೀವು ಯಾರ ಕಡೆ ಮಾತಾಡ್ತೀರಿ ಅಂದರು. ನಾನು ಯಾರ ಕಡೆ ಮಾತಾಡಿದ್ರೆ ನನ್ನ ಯಾಕೆ ಬರೋದು ಕುಡಿಸು, ನಾನು ಅವ್ರಂಗೆ ಯಾರ ಕಡೆ ಇಲ್ಲ. ನಾನು ಮಾತು ಹಂಗಿರ್ಬಾರ್ದು, ಮಾತು ಹಿಂಗಿರ್ಬಾರ್ದು, ಮಾತು ಅವ್ರಂಗಿರ್ಬಾರ್ದು, ಮಾತು ಇವ್ರಂಗಿರ್ಬಾರ್ದು. ಮಾತಾಡಿದ್ರೆ ಮಾತಿಗೆ ಯಾರ್ದು ಹಂಗಿರ್ಬಾರ್ದು. ಮಾತಿಗೆ ಒಂದು ಪ್ರೀತಿ ಇರಬೇಕು, ಮಾತಿನಲ್ಲಿ ನೀತಿ ಇರಬೇಕು, ಮಾತಿಗೊಂದು ಸೃಷ್ಟಿ ಹಾಡಬೇಕು. ಹಂಗೆ ಇಲ್ಲಿ ನೋಡ್ರಿ, ಬದುಕಿಗೆ ಇವತ್ತು ವಿಷಯ ಬಹಳ ಸರಿಯಾಗಿದೆ. ಬದುಕಿಗೆ, ಮನುಷ್ಯನ ಬದುಕಿಗೆ ಮುಖ್ಯವಾದದ್ದು ವ್ಯಾಪಾರ ಮುಖ್ಯವೋ ಅಥವಾ ಸರ್ಕಾರಿ ಉದ್ಯೋಗ ಮುಖ್ಯವೋ? ಎರಡೂ ಮುಖ್ಯ ಅಲ್ಲ, ಬದುಕೋದು ಮುಖ್ಯ. ಹೆಂಗೆ ಬೇಕಾದ್ರೆ ಯಾರು ಬೇಕಾದ್ರೂ ಬದುಕೋದು, ಆದರೆ ಬದುಕೋದು ಹೆಂಗೆ ಬದುಕಬೇಕಂದ್ರೆ ಅವು ಕವಿ ಹೇಳ್ತಾರೆ, ಬದುಕು ಮನುಷ್ಯ ನಿಯತ್ತಾಗಿ ಬದುಕು, ಪ್ರಾಮಾಣಿಕತೆ ಬದುಕು, ನಿನ್ನ ಹೆತ್ತವರು ತಲೆ ಎತ್ತಿ ಮರೆಯುವಂತೆ ಬದುಕು.
ಅದೇ ನಿಜವಾದ ಬದುಕು. ಹೆಂಗ ಬದುಕುವುದು ಬದುಕಲ್ಲ. ನಮ್ಮನ್ನು ನೋಡಿ ಇನ್ನೊಬ್ಬರು ನಮ್ಮನ್ನು ಮಾರ್ಗದರ್ಶಕ ಇಟ್ಕೊಂಡು ಬದುಕೋದೇ ನಿಜವಾದ ಬದುಕು. ಅಂಥ ಬದುಕು ಸರ್ಕಾರಿ ಉದ್ಯೋಗದಲ್ಲಿ ಇದೆ ಅಂತ ಇವ್ರಂತಾರೆ, ಇಲ್ರಿ ವ್ಯಾಪಾರದಾಗ ಬದುಕ್ತೀವಿ ಅಂತ ಇವ್ರಂತಾರೆ. ಹಾಗಾಗಿ ಸರ್ಕಾರಿ ನೌಕರಿ ಉದ್ಯೋಗ ಸಿಗೋದು ಬಹಳ ಕಷ್ಟ. ಅಂಥ ಸರ್ಕಾರಿ ನೌಕರಿ ಸಿಗೋದ್ರಲ್ಲಿ ಕಷ್ಟ ಎಷ್ಟು ಯಾಕಂದ್ರೆ ಎಲ್ಲಿ ಅಪಾರ್ಚುನಿಟಿಗಳಿಲ್ಲ, ಎಲ್ಲಿ ಕಾರ್ಯ ಒಂದು ವ್ಯಕ್ತಿ ಸೃಷ್ಟಿ ನಾವೇ ನಮ್ಮ ನೌಕರಿನ ಸೃಷ್ಟಿ ಮಾಡ್ಕೋಬೇಕು ಅಲ್ಲ, ಸೃಷ್ಟಿ ಮಾಡ್ಕೋಬಹುದು ಅಂತ ಹೇಳಲಿಕ್ಕೆ ಸೃಷ್ಟಿ ಇದ್ದಾಳೆ. ನಾವು ಮುಂದುವರೆ ಈ ಸೃಷ್ಟಿ ಸರ್ಕಾರಿ ನೌಕರಿಯನ್ನು ನಾವು ಸೃಷ್ಟಿ ಮಾಡಬಹುದು, ಅದರಲ್ಲಿ ಉದ್ಯೋಗ ಸುಖವಾದ ಜೀವನ ನಡೆಸಬಹುದು ಅಂತ ಮಾತಾಡ್ತಾರೆ. ಇನ್ನೊಬ್ರು ಹೇಳ್ತಾರೆ ಸರ್ಕಾರಿ ನೌಕರಿ ಮಾಡೋದ್ರಿಂದ ನಾವು ಬರ್ತಕ್ಕಂಥ ಸಂಬಳದಲ್ಲಿ ಆನಂದವಾಗಿರ್ಬೋದು ಅಂತಾನೆ ರಘುವಾನಂದ ಬನ್ನಿ. ಆಮೇಲೆ ಸರ್ಕಾರಿ ನೌಕರಿ ಮಾಡೋದ್ರಲ್ಲಿ ನಾವು ಬರ್ತಕ್ಕಂಥ ಸಂಬಳದಲ್ಲಿ ಅಷ್ಟೇ ಜೀವನದಲ್ಲಿ ನಾವು ಯಶಸ್ಸನ್ನು ಕಾಣಬಹುದು ಅನ್ನೋರು ಶ್ರೇಯಸ್. ಬನ್ನಿ, ನಾವು ಮಾಡ್ತಕ್ಕಂಥ ಕೆಲಸವನ್ನ ಸತ್ಯದಿಂದ ನಿಷ್ಠೆಯಿಂದ ಪ್ರಾಮಾಣಿಕತೆ ಮಾಡಿದ್ರೆ ನಮ್ಮ ಬಗ್ಗೆ ಒಂದು ಹಾಡು ಮಾಡ್ತಾರೆ ಸರ್, ನಮ್ಮ ಬಗ್ಗೆ ಒಂದು ಕಾವ್ಯ ಕಟ್ತಾರೆ, ಅದು ನಮ್ಮನ್ನು ಹಾಡು ಹೊಗಳ್ತಾರೆ ಅಂತಾಳೆ ಕಾವ್ಯ ಮಾಮ. ಇವರೆಲ್ಲ ಸರ್ಕಾರಿ ನೌಕರಿ ಉದ್ಯೋಗದಲ್ಲಿ ಸರ್ಕಾರಿ ನೌಕರಿ ಬೇಕು, ಅದರಲ್ಲಿ ನಾವು ಸುಖವಾದ ಜೀವನ ಮಾಡಬಹುದು, ಸರ್ಕಾರಿ ನೌಕರಿ ಮುಖ್ಯ ಅಂತ ಮಾತಾಡ್ತಾ ಇದ್ದಾರೆ ಇವರೆಲ್ಲ. ಕೂತ್ಕೊಳ್ಳಿ. ಈಗ ನೋಡಿ, ಸರ್ಕಾರಿ ನೌಕರದಲ್ಲಿ ಇವರು ಏನ್ ಹೇಳ್ತಾರೆ, ಹಾಸಿಗೆ ಇದ್ದಷ್ಟು ಕಾಲು ಚಾಚು. ಸರ್ಕಾರಿ ನೌಕರದಲ್ಲಿ ಇವ್ರು ಹಂಗಲ್ರಿ, ನಾವು ನೌಕರಿ ಮಾಡಿ ಜಗಿಸಿದೀವಿ ಅಂದ್ರೆ ನಮ್ಮ ಕಾಲು ಇದ್ದಷ್ಟು ಹಾಸಿಗೆ ತರ್ತೀವಿ ಅಂತಾರ ಹೌದಿಲ್ಲ. ಆದ್ರೆ ಇವ್ರದ್ದು ಮಾತಾಡ್ತಕ್ಕಂಥ ವಿಷಯ ಒಂದು ವ್ಯಾಪಾರ ಮುಖ್ಯ. ವ್ಯಾಪಾರ ಮುಖ್ಯ ಅಂತೀವಿ, ವ್ಯಾಪಾರ ಮಾಡ್ತಾ ಹೆಚ್ಚು ಬಂಡವಾಳ ಎಲ್ಲ ಕಡೆ ಯಾರೋ ಕೈಯಲ್ಲಿ ಕೊಟ್ಬಿಟ್ರೆ ವ್ಯಾಪಾರ ನಡೆದಿಲ್ಲ. ಪ್ರತಿ ಕ್ಷಣದಲ್ಲೂ ಕೂಡ ನಾವು ಕಣ್ಣಿಟ್ಕೊಂಡು ವ್ಯಾಪಾರ ನಡೆಸಬೇಕು ಅಂತಾರೆ. ಪ್ರತೀಕ್ಷ ಮುಂದೆ ಸರ್, ಬಿಸಿನೆಸ್ ಮಾಡಿ ಮುಖ್ಯವಾಗಿ ನಾವು ಬೆಳೆದು ದೊಡ್ಡ ಸಾಧನೆಯನ್ನ ಮಾಡಿದ್ರೆ ನಾವು ಬಿಸಿನೆಸ್ ನಲ್ಲಿ ಬೆಳಿತೀವಿ ಅನ್ನೋದಕ್ಕೆ ಸಾಕ್ಷಿ ಆಗ್ತೀವಿ ಸರ್ ನಾವು ಅಂತಾಳೆ ಸಾಕ್ಷಿ. ಸರ್, ಬಿಸ್ನೆಸ್ ಮಾಡಿ ಸರ್ಕಾರಿ ನೌಕರಿಯಲ್ಲಿ ಏನ್ರಿ 50,000 ಸಂಬಳ ಬಂದ್ರೆ 55,000ದಲ್ಲಿ ಜೀವನ ಮಾಡಬಹುದು. ನಾವು ಬಿಸ್ನೆಸ್ ಮಾಡಿ ದೊಡ್ಡ ವ್ಯಕ್ತಿಯಾಗಿ ಅತ್ಯುತ್ತಮ ಸಂಸಾರ ಇಡೀ ಸಮಾಜವನ್ನು ನಾವು ಒಗ್ಗಟ್ಟು ಮಾಡಿಕೊಂಡು ನಾನು ಇರ್ತಕ್ಕಂಥ ಹಣದಲ್ಲಿ ಸಮಾಜ ಸೇವೆಯನ್ನು ಮಾಡ್ತಕ್ಕಂಥ ಅದರಲ್ಲೇ ತೃಪ್ತಿ ಕಾಣ್ತೀವಿ ಸರ್ ನಾವು ಅಂತಾರೆ. ಯಾರು ತೃಪ್ತಿ? ಸ್ವಾಮಿ ವೀರೇಶ್ವರನ ಕತೆ ಹೇಳುವೆನು ಕೇಳಣ್ಣ, ನಾಲ್ಪಡದ ಭಾಗ್ಯದ ಕಣ್ಣ ಭಕ್ತನ ಇವನು ಶಿವಶರಣ. ವೀರೇಶ್ವರನ ಹೆಸರು ಮಾಡಿಕೊಂಡು ಬೆಳಿಗ್ಗೆ ಎದ್ದ ತಕ್ಷಣ ಅಂಗಡಿ ತೆಗೆದು ಸ್ವಾಮಿ ವೀರೇಶ್ವರ ನೀನೇ ನನ್ನ ಕಾಪಾಡಪ್ಪ ಅಂತ ಅಂಗಡಿ ಓಪನ್ ಮಾಡಿದ್ರೆ ಬಿಸ್ನೆಸ್ ಅದ್ಭುತವಾಗಿ ನಡೀತದೆ ಅಂತಾರೆ. ಯಾರು? ವೀರೇಶ್ವರ. ಇವರೆಲ್ಲ ನಾನು ನಿಜವಾಗ್ಲೂ ಹೇಳ್ತೀನಿ, 4,300 ಕಾರ್ಯಕ್ರಮ ಮಾಡಿದೆ. ಈ ಕಾರ್ಯಕ್ರಮ ನಡೆಸಿಕೊಡೋದು ಬಹಳ ಚಾಲೆಂಜಿಂಗ್ ಇದೆ. ಯಾಕಂದ್ರೆ ನಾವು ಎಲ್ಲರೂ ಇವ್ರು ನೋಡಿದ ತಕ್ಷಣ ಫಸ್ಟ್ಗೆ ಸ್ಥಳ ಅದ. ನನ್ನ ಚೀಟಿ ಬರ್ಕೊಂಡು ಬಂದಿದ್ದೆ, ಅವರು ಉಂಟವ್ರು ಚೀಟಿ ಅಂತ ಕೂತ್ಕೊಂಡಾರೆ, ನಾನು ಫೇಲ್ ಆಗಿಬಿಡ್ತಾರ ಅನ್ಕೊಂಡೆ. ಆದರೆ ಪ್ರತಿಯೊಂದು ಕಾರ್ಯಕ್ರಮದ ಒಂದು ಪಾಠ, ಪ್ರತಿಯೊಂದು ವೇದಿಕೆಯ ಹೊಸ ಪಾಠ. ಎಲ್ಲ ಕಡೆ ಕಲಿಬೇಕಾದ ಪಾಠಗಳು ಬಹಳಷ್ಟಿದೆ. ಹಿರಿಯರಿಂದ ಮಾತ್ರ ಅಲ್ಲ, ಚಿನ್ನರಿಂದಲೂ ಕಲಿಬಹುದು. ಆದರೆ ಈಗೆಲ್ಲರ ನಿಮ್ಮೆಲ್ಲರ ಲಕ್ಷ್ಯ ನೋಡ್ರಿ, ಈ ಚಿನ್ನರ ಜಾಣರ ಮಾತಿನರ್ಥ ಇನ್ನು ಮುಂದೆ ನಮ್ಮೆಲ್ಲರ ಚಿತ್ತ ಅಂತ ಹೇಳ್ತಾ ಈಗ ಮಕ್ಕಳು. ಈಗ ಮೊದಲನೇದಾಗಿ ನಾವು ಈ ಕಾರ್ಯಕ್ರಮದಲ್ಲಿ ಸೃಷ್ಟಿಯವರಿಗೆ ಈ ಕಡೆ ಬಲಗಡೆಯಿಂದ ಕೂತಿರ್ತಕ್ಕಂಥವರಿಗೆ ಪ್ರಥಮ ಆದ್ಯತೆಯನ್ನು ಕೊಡ್ತಾ, ಯಾಕಂದ್ರೆ ಇದು ಬಲಗಡೆ ಯಾವುದಕ್ಕೂ ಬಲಗಡೆ ಗಣೇಶನ ಆಸ್ಥಾನದಲ್ಲಿ ಕೂತ್ಕೊಂಡಿದ್ದು ನಾವು. ಯಾಕೆ ಗಣಪತಿ ಇಟ್ರಿ ಅಂತ ಗೌಡರು ಕೇಳಿದೆ. ಅವರು ನೀವು ಹಂಗೆ ಇದ್ದೀರಿ ಸರ್, ಸೈಜು ಹಂಗೆ ಇದೆ, ಹಾಗಾಗಿ ಗಣಪತಿ ಇಟ್ಬಿಟ್ಟಿದ್ದೀನಿ, ಜನ ನಿಮ್ಮನ್ನಾದ್ರೂ ನೋಡ್ಕೊಳ್ಳಿ ಅವರಾದ್ರೂ ನೋಡ್ಕೊಳ್ಳಿ ಅಂತ. ರಾಮಕೃಷ್ಣ ಗೌಡರು ಮಾತಾಡ್ತಾ ಬಹಳ ಚೆನ್ನಾಗಿ ಮಾತಾಡಿದ್ರು. ಸರ್ ಅಲ್ಲಿ ಕೂತ್ಕೊಂಡಿದ್ದೆ, ಸರ್ ನೀವು ನನ್ನ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ ಅಂದ್ರು. ಅಂದಾಗ ಅವ್ರು ಹೇಳಿದ್ರು, ನಮ್ಮ ಸ್ವಾಮೀಜಿಗಳು ಒಂದು ಮಾತು ಹೇಳಿದ್ರು, ಸರ್ ಒಬ್ಬ ಈ ಕಾರ್ಯಕ್ರಮಕ್ಕೆ ಒಬ್ಬ ತೂಕದ ವ್ಯಕ್ತಿ ನೋಡ್ಕೊಳ್ರಿ ಅಂದ್ರು. ನಾವು ಅನಿಸ್ತು, ನೀವು 110 kg ಇದ್ದೀರಿ ಅಂತ ಕೇಳಿದ್ವಿ, ಇಷ್ಟು ತೂಕ ಸಾಕು ಅನಿಸ್ತು, ಹಾಗಾಗಿ ನಿಮ್ಮನ್ನೇ ಆಯ್ಕೆ ಮಾಡ್ಕೊಳ್ರಿ ಅಂದ್ರು. ಹಾಗಾಗಿ ನಗರತ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ ಅಂತ ಹೇಳ್ತಾ, ಮೊದಲನೇದಾಗಿ ನಮ್ಮ ಸರ್ಕಾರಿ ಉದ್ಯೋಗವೇ ಮುಖ್ಯ ನಮ್ಮ ಬದುಕನ್ನು ಕಟ್ಟಿಕೊಳ್ಳಿಕ್ಕೆ ಅನ್ನಲಿಕ್ಕೆ ಮಾತಾಡ್ತಾರೆ ಸೃಷ್ಟಿಯವರು. ಜೈ ಶ್ರೀ ಗುರುದೇವ್. ನಮಸ್ಕಾರ ಧಾರವಾಡ ಮಂದಿಗೆ. ಆರಾಮದಿರಿಲ್ಲ ಎಲ್ಲರೂ? ಈಗ ನಮ್ಮ ಸ್ಕೂಲ್ದಾಗ ನಡೆಯುತ್ತಿದ್ದ ಚಿನ್ನರ ಜಾಣರ ಜಗಳಿ ಸೀಸನ್ 3 ಪ್ರೆಸೆಂಟೆಡ್ ಬೈ ಅವರ್ ಸ್ಕೂಲ್ ಸೆಕ್ರೆಟರಿ ಸರ್ ಮತ್ತು ಅದು ಸ್ಪೆಷಲ್ ಪಾರ್ಟ್ನರ್ಸ್ ಆಗಿರೋ ನಮ್ಮ ಸ್ಕೂಲ್ ಟೀಚರ್ಸ್, ಈಗ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಗಣ್ಯಮಾನ್ಯರೀಗ, ಪತ್ರಿಕಾ
ವಾಹಿನಿ ಮಾಧ್ಯಮದವ್ರಿಗ, ಸಹೋದರ ಸಹೋದರಿಯರ್ಗ, ಹಂಗ ಪ್ರತಿ ವರ್ಷನೂ ನಮ್ಮ ಕಾರ್ಯಕ್ರಮನ ವೀಕ್ಷಿಸಲು ಬಂದ ವಿಶೇಷ ಅತಿಥಿಗಳಿಗ ಸ್ವಾಗತ ಸುಸ್ವಾಗತ. ಇವತ್ತ ನಾವ್ ಈ ವೇದಿಕೆ ಮೇಲೆ ಕೂತ್ ಮಾತಾಡೋ ವಿಷಯ ನಿಮ್ಮೆಲ್ಲರ ಜೀವನ ದಿಕ್ಕ ನಿರ್ಧರಿಸೋದ್ ನೋಡ್ರಿ. ಈಗ ಏನ್ ಹೇಳತ್ತ ಅಂತ ಯೋಚನೆ ಮಾಡತ್ತೀರಿ ಎಲ್ಲಾರು? ಇಲ್ಲೇ ನಾವ್ 4 ಜನ ಕುಂತೇವಲ್ಲ, ನಾವ್ ಮಾನವನ ಜೀವನದಾಗ ಸರ್ಕಾರಿ ಉದ್ಯೋಗನ ಮುಖ್ಯ ಅಂತ ಹೇಳಕ್ ಕುಂತೀವಿ. ನಮ್ಮ 4 ಜನ ಕುಂತಾರಲ್ಲ, ಅವ್ರ ಮಾನವನ ಜೀವನದಾಗ ವ್ಯವಹಾರನ ಮುಖ್ಯ ಅಂತ ಹೇಳಕ್ ಕುಂತಾರ. ನೋಡೋರ್ ಯಾಕೆ ಮುಖ್ಯ ಅಂತ ಶುರು ಮಾಡೋಣ. ಮೊದ್ಲಿಗ ನಿಮ್ಗೆಲ್ಲಾರ್ಗೂ ತಿಳಿದಂಗ ಸರ್ಕಾರಿ ಕೆಲಸ ದೇವರ ಕೆಲಸ. ಏನ್ ಹೇಳ್ರಿ? ಇದ ಈಗಿನ ಮಾತಲ್ಲ, ಹಿಂದಿನ ಕಾಲದಿಂದಲೂ ಹಿರಿಯರು ಹೇಳಿದ್ದೇನಂದ್ರ ಅರೆ ಕಾಸು ಆದ್ರೂ ಸರ್ಕಾರಿ ನೌಕರಿನ ಮೇಲು. ಯಾರು ಹೇಳ್ರಿ ಮೇಲ? ಸರ್ಕಾರಿ ನೌಕರಿನ ಮೇಲ. ಈಗ ನೋಡ್ರಿ, ನಮಗ ಸರ್ಕಾರಿ ನೌಕರಿ ಒಳಗ ಆರೋಗ್ಯನೂ ಭದ್ರತೆ ಆಗಿರ್ತೈತಿ, ನಿಶ್ಚಿತವಾದ ತಿಂಗಳ ಸಂಬಳ ಅಂತ ಇರ್ತೈತಿ, ಮತ್ತ ಪೆನ್ಷನ್ ಅನ್ನೋ ಸೌಲಭ್ಯನೂ ಇರ್ತೈತಿ. ಆದ್ರೆ ಈ ವ್ಯವಹಾರದಾಗ ಹಂಗಲ್ಲ. ಅವ್ರು ಒಮ್ಮೆ ವ್ಯವಹಾರ ಮಾಡೋದ್ ನಿಲ್ಸಿದ್ರಂದ್ರ ಅವ್ರ ಕಿಶೆನ ಖಾಲಿ ಅನ್ನಂಗಿರ್ತೈತಿ. ಈಗ ಅಷ್ಟ ಅಲ್ಲ, ಮತ್ತ ನಮ್ಮ ಇಲ್ಲೇ ಸ್ಥಿರ ಜೀವನ ನಡೆಸ್ತೇವಿ, ನಿಗದಿತ ಕೆಲ್ಸದ ಸಮಯ ಅಂತ ಇರ್ತೈತಿ ನಮ್ ಸರ್ಕಾರಿ ನೌಕರಿ ಒಳಗ. ಆದ್ರೆ ಇವ್ರ ಒಂದ್ ವ್ಯವಹಾರದವ್ರ ಯಾವಾಗ ಬೇಕಾದಾಗ ಹೋಗ್ತಾರ, ಯಾವಾಗ ಬೇಕಾದಾಗ ಬರ್ತಾರ. ಟೈಮ್ ಸೆನ್ಸ್ ಅನ್ನೋದ ಇಲ್ಲ ಇವ್ರಿಗ. ಈಗ ನೋಡ್ರಿ, ಎಲ್ಲಾರ್ಗು ಟೈಮ್ ಸೆನ್ಸ್ ಅನ್ನೋ ಬಾಳ ಇಂಪಾರ್ಟೆಂಟ್ ಅಲ್ವ? ಈಗ ನಿಮ್ಗ ಒಂದ್ ಈಗ ಲೇಟ್ ಬಂದ್ರೆ ಸಾಲ ಕೈತಾರಿಲ್ಲ? ಈ ವ್ಯವಹಾರದವ್ರ ನೋಡ ಸ್ವಲ್ಪ ಇದನ್ನ ಇಲ್ಲ, ಇವ್ರು ಯಾವಾಗ ಬೇಕಾದಾಗ ಹೋಗ್ತಾರ, ಯಾವಾಗ ಬೇಕಾದಾಗ ಬರ್ತಾರೆ. ಲೇಜಿ ಅದಿಲ್ಲ ಇವ್ರೆ. ಮತ್ತ ಎಲ್ಲದಕ್ಕಿಂತ ಹೆಚ್ಚ ನಮ್ ಸರ್ಕಾರಿ ಉದ್ಯೋಗದಾಗ ಗೌರವ ಅನ್ನೋದು ಹೆಚ್ಚ ಇರ್ತೈತಿ. ಈಗ ನೀವ ಯಾರ ನಿಮಗ್ ಮರ್ಯಾದೆ ಕೊಡ್ಲಿಲ್ಲ ಅಂದ್ರೆ ಜಗಳ ತೆಗಿಯಕ್ ಹೋಗಿರಿಲ್ಲ? ಈ ವ್ಯವಹಾರದವ್ರಿಗೆ ಒಂದ್ ನೀಟು ಗೌರವ ಅನ್ನೋದೇ ಇರಂಗಿಲ್ಲ. ಆದ್ರೆ ನಾವ ಸರ್ಕಾರಿ ಉದ್ಯೋಗದವ್ರ ಅಂದ್ರ ಸಾಕ, ನಮ್ದು ರೇಂಜ ಬೇರೆ ಇರ್ತೈತಿ, ನಮ್ದ್ರಾಗ ಗೌರವ ಅನ್ನೋದು ಹೆಚ್ಚ ಇರ್ತೈತಿ. ಅದಕ್ಕ ನಾನು ಸರ್ಕಾರಿ ಉದ್ಯೋಗನ ಮುಖ್ಯ ಅಂತ ಹೇಳ್ತೇನೆ. ಈ ವ್ಯಾಪಾರಸ್ಥರು ಪಾಪ ವ್ಯಾಪಾರ ಕಲ್ಲಾಗೈತೆ. ಎಷ್ಟು ಮಾತಾಡಿದ್ರೆ ಸುಮ್ಮನೆ ಕೂತಿರ್ತಾರೆ ಅವರು. ಅವ್ರು ಟೈಮ್ ಬರಲ್ಲ ನೋಡ ಅಂತ ಕಾಯ್ತಿರ್ತಾರೆ. ವ್ಯಾಪಾರಸ್ಥರು ಆರಾಮಿಲ್ಲ ಅಂದ್ರೆ ಬಗಲ ಹಾಕೊಂಡು ಮಕ್ಕೊಂಡ್ಬಿಡ್ತಾರೆ ಮನೆ. ಸರ್ಕಾರ ನೌಕರಿದವ್ರು ಹೋಗ್ತೀವಿ ಅಲ್ಲ, ನೀವು ನಮಗೇನಿಲ್ಲ. ಯಾಕಂದ್ರೆ ನಾವು ವ್ಯಾಪಾರಸ್ಥರಲ್ಲ, ಸರ್ಕಾರ ನೌಕರಿದಾರಲ್ಲ. ಮನೆಯಾಗ ಮಕ್ಕಳಿಗೆ ಆರಾಮಿಲ್ಲ ಅಂದ್ರೂ ನೀವು ಬೈತು ಮತ್ತೆ ಅವ್ರ ಕಡೆ ಮಾತಾಡ್ತೀರ ಹಂಗೆ ಮಾಡಿದ್ರೆ ಅವ್ರ ಕಡೆ ಮಾತಾಡೋದಿಲ್ಲ. ಆದ್ರೆ ಅವ್ರಿಗೆ ಸ್ವಲ್ಪ ಕ್ಲೂ ಕೊಡ್ತೀನಿ ನಾನು. ನೀವು ಎಷ್ಟು ಚಂದ ಮಾತಾಡಿ ಹೌದಿಲ್ಲ ಹೌದಿಲ್ಲ ಅಂತ ಮಕ್ಕಳಿಗೆ ಕೇಳಿದ್ರೆ ಪಾಪ ಅವು ಮಕ್ಕಳು ಸರ್ಕಾರ ನೌಕರಿದಾರರು ಅಲ್ಲ, ವ್ಯಾಪಾರಸ್ಥರು ಮಾಡೋರಲ್ಲ. ಅಕ್ಕ ಏನು ಹೇಳ್ತಾರ, ಅಕ್ಕಗೆ ಜೈ ಅಂತಾರ, ಹೂ ಅಂತಾರ ಪಾಪ. ಈಗ ನೋಡ್ರಿ, ಸರ್ಕಾರಿ ವ್ಯಾಪಾರಸ್ಥ ನೌಕರಿ ಮಾಡ್ತಿರ್ತಾರ ಪಾಪ. ಅವ್ರ ಮನೆಗೆ ಹೋಗಿ ಡ್ಯೂಟಿ ಹೋಗಿ ಕುಂತಿರ್ತಾರೆ. ಮಗಳಿಗೆ ಆರಾಮಿಲ್ಲ, ಹೆಂಡತಿಗೆ ಆರಾಮಿಲ್ಲ ಅಂತಂದ್ರೆ ಓಡಿ ಬರೋದಿಲ್ಲ ಅವರು. ಸರ್ ಸರಿ ಮನೆಗೆ ಫೋನ್ ಅಲ್ಲ, ಸರಿ ಒಂದು ನಿಮಿಷ ಬಾಸಿ ಕೇಳ್ತೀನಿ ಬಂದ್ಬಿಡ್ತಾರೆ, ಬಿಟ್ಟರೆ ಬರ್ತಿರ್ಲಿಕ್ಕಿಲ್ಲ ಪಾಪ. ಇನ್ನೊಂದು ಕೈಯಾಗಿರ್ತಾರೆ ವ್ಯಾಪಾರಸ್ಥ. ಹಂಗಲ್ಲ, ಏನಾಗೈತಿ ಮಗಳಿಗೆ ಆರಾಮಿಲ್ಲ, ಹೆಂಗೆ ಬಂದ್ ಮಾಡಲಿ ಒಂದು ದಿವಸ, ನಾಳೆ ನೋಡಮ್ಮ ದೇವರ ಅಂದ್ಬಿಡ್ತಾರೆ. ಹೌದಲ್ಲ? ಅದಕ್ಕೆ ನನಗೆ ಅನಿಸಿದ ಮಟ್ಟಿಗೆ ವ್ಯಾಪಾರಸ್ಥರು ಚಲೋ ಅಂತ ನನಗೆ ಅನಿಸಿದ. ಮತ್ತೆ ಅವರು ಅವ್ರಾಗ್ಯಾರ ನನಗೇನು ಗೊತ್ತಿಲ್ಲ. ಯಾಕಂದ್ರೆ ಈಗ ಅವ್ರು ಮಾತಾಡಿದಕ್ಕೆ ಇವ್ರು ಉತ್ತರ ಹೆಂಗ್ ಕೊಡ್ತಾರ ನೋಡೋಣ. ಜೈ ಶ್ರೀ ಗುರುದೇವ್ ಸರ್, ಫಸ್ಟ್ ಸಮಾಧಾನ ಮಾಡ್ಕೊ ಅಂತ ಹೇಳ್ರಿಪ್ಪ ಆಕಿಗೆ. ನೀ ಏನ್ ಹೇಳ್ತೀವ? ನನಗೆಲ್ಲ ಹೌದು ಸ್ವಲ್ಪ ಕೂತ್ ಬಿಡ್ತೇನೆ ನಾನು. ನೀವು ಕೈ ಮುಗಿ ನಾನು ಸ್ವಲ್ಪ ಸ್ವಲ್ಪ ಕಿಡಿ ಹೆಚ್ಚಿದ್ರೆ ದಾಖಲೆ ತತ್ಬಿಡೋದು. ನೀವು ಒಂದೆರಡು ಮೈಕ್ ಕೊಡ್ರಿ ಸರ್, ಒಂದೆರಡು ಮೈಕ್ ಕೊಡ್ರಿ, ಇನ್ನೊಂದೆರಡು ಮೈಕ್ ಕೊಡ್ರಿ. ಅಕ್ಕಿ ಏನ್ ಹೇಳ್ತಾಳ್ರಿ ಉದ್ಯೋಗದ ಸವಲತ್ ಬಗ್ಗೆ, ವ್ಯವಹಾರದ ಬಗ್ಗೆ ನಾ ಹೇಳ್ತೇನೆ ಕೇಳ್ರಿ. ವ್ಯವಹಾರ ಅಂತಂದ್ರೆ ನಾವ ಸ್ವಂತವಾಗಿ ಮಾಡೋ ವ್ಯಾಪಾರ. ಇಲ್ಲೇ ಯಾವುದೇ ಜನರ ಆದೇಶ ಪಾಲಿಸ್ಬೇಕಂತ ಏನೂ ಇಲ್ರಿಪ್ಪ. ಇಲ್ಲೇ ನಮಗ್ ನಾವ ಬಾಸ್. ಏನ್ ಹೇಳ್ರಿ? ನಮಗ್ ನಾವ ಬಾಸ್. ನಮಗೆ ನಾವೇ ಬಾಸು, ನಮಗೆ ನಾವೇ ಬಾಸು, ನಮಗೆ ಹೇಳೋರ್ಯಾರು, ನಮಗೆ ನಾವೇ ಬಾಸು. ಇಲ್ಲಿ ಹೆಂಗಪ್ಪ ಅಂತಂದ್ರೆ
ನಾವು ನಡೆದಿದ್ದ ದಾರಿ ನೋಡ್ದಿದ್ದ ಮಾತಾಗಿರ್ತೈತ್ರಿ. ನಮ್ ಬಿಸ್ನೆಸ್ ಒಳಗ ಸಂಪೂರ್ಣ ಸ್ವಾತಂತ್ರ್ಯ ಅನ್ನೋದೈತಿ. ನಮ್ ನಿರ್ಧಾರಗಳ ಮೇಲೆ ಬರೀ ಹಕ್ ಅಷ್ಟ ಅಲ್ದ ಜಾಸ್ತಿ ಲಾಭಾನು ಗಳಿಸ್ಬೋದು, ಸಾವಿರಾರು ಜನಕ್ಕೆ ಕೆಲಸ ಕೊಡ್ಬೋದು, ಹೊಸತನಕ್ಕೆ ಪ್ರೋತ್ಸಾಹವನ್ನು ಕೂಡ ಮಾಡ್ಬೋದ್ರಿ. ವ್ಯವಹಾರ ಕ್ಷೇತ್ರದೊಳಗ ಮುನ್ಗಿದವ್ರೆ ನಮ್ಮ ದೇಶದ ಆರ್ಥಿಕತೆಗೆ ಶಕ್ತಿ ಆಗ್ಯಾರ. ಉದಾಹರಣೆಗೆ ಹೇಳ್ಬೇಕಪ್ಪ ಅಂದ್ರೆ ಧೀರುಭಾಯಿ ಅಂಬಾನಿಯವ್ರ ಗೊತ್ತಲ್ಲ ಇಲ್ಲೇ. ಅವ್ರ ಅತಿ ಸಣ್ಣ ವ್ಯಾಪಾರದಿಂದ ಆರಂಭಿಸಿ ರಿಲಯನ್ಸ್ ಎಂಬ ಜಗತ್ತಿನ ದೊಡ್ಡ ಕಂಪನಿಯನ್ನ ಸ್ಥಾಪನೆ ಮಾಡಿದ್ರೆ. ಅವ್ರಷ್ಟೇ ಅಲ್ಲ, ನಮ್ ಸುಧಾಮೂರ್ತಿ ಅವರು ಇಲ್ಲೇ ಉತ್ತರ ಕರ್ನಾಟಕದವ್ರಿ ಸರ್. ಎಂತ ದೊಡ್ಡ ಕಂಪನಿ ಕಟ್ಟಾರಂದ್ರ ಒಬ್ಬೊಬ್ಬ ಇನ್ಫೋಸಿಸ್ ಅಂತಹ ಸಾಫ್ಟ್ವೇರ್ ಕಂಪನಿಯನ್ನ ಕಟ್ಟಾರ. ಅವ್ರ ಬರೀ 10,000ದಿಂದ ಆರಂಭಿಸಿ 10,000 ಕೋಟಿಗೂ ಮೀರುವಷ್ಟ ಸಂಪಾದನೆಯನ್ನ ಮಾಡ್ಯಾರ. ಅವ್ರಿಗೆ ಎಷ್ಟೆಲ್ಲ ಇದ್ರು ಅವ್ರ ಸರಳ ಜೀವನವನ್ನ ನಡೆಸ್ತಾರೀ ಸರ್. ಅವ್ರ ಸರಳ ಜೀವನವನ್ನ ನೋಡಿ ಈಗಿನ ಮಹಿಳೆಯರು ಕಲಿಬೇಕಾದಲ್ರಿ. ನೀವ ಸರ್ಕಾರಿ ನೌಕರಿ ಒಳಗೆ ಇಟ್ಕೊಂಡ್ರೆ ಗುಡಿಸಲ್ ಮನಿನ ಅರ್ಮನಿ ಮಾಡಬೇಕಪ್ಪ ಅಂದ್ರ ಎಷ್ಟೋ ದಿನಗಳ ಬೇಕಾಕೈತಿ. ಆದ್ರೆ ನಮ್ಗ ವ್ಯವಹಾರದೊಳಗ ಗುಡಿಸಲ್ ಮನಿ ಮನಸ್ ಮಾಡಿದ್ರೆ ನಾಳೆನ ಅರ್ಮನೆ ನಡಿ. ಯಾಕಪ್ಪ ಅಂದ್ರೆ ನಮ್ಗ ಲಾಭದ ಮಿತಿ ಅನ್ನೋದೇನೆ ಇಲ್ಲ ರೀ. ಇವ್ರ ಗೌರ್ಮೆಂಟ್ ಜಾಬ್ದಾರ ಹೆಂಗಂದ್ರೆ ಕಡಿಮೆ ಪಗಾರ ತಗೊಂಡ್ರೆ ಹೆಚ್ಚು ಕೆಲಸ ಮಾಡೋರು. ಹೆಂಗ ದುಡಿತಾರಪ್ಪ ಅಂದ್ರ ಗಾನದೆತ್ ದುಡಿತಾರ್ರಿ. ಆದ್ರೆ ನಾವು ಬಿಸ್ನೆಸ್ನವ್ರ ಜಸ್ಟ್ ಸ್ಮಾರ್ಟ್ ವರ್ಕ್ ಮತ್ತ ಇನ್ಕಮ್ ಐತಿ. ನೀವ ಗೌರ್ಮೆಂಟ್ ಜಾಬ್ ಅನ್ನತ್ತೀರಲ್ವಾ, ಒಂದೊಳ್ಳೆ ಗೌರ್ಮೆಂಟ್ ಜಾಬ್ ತಗೋಬೇಕಂದ್ರು ಹೆಚ್ಚು ರ್ಯಾಂಕ್ ಮತ್ತ ಗೋಲ್ಡ್ ಮೆಡಲ್ ಪಡೆದ್ರು ಸಹ ನಮ್ಗೆ ಸರ್ಕಾರಿ ಕೆಲಸ ಸಿಗೋದಿಲ್ಲ. ನಮ್ಗೆ ಹೆಚ್ಚು ರ್ಯಾಂಕ್ ಮತ್ತ ಗೋಲ್ಡ್ ಮೆಡಲ್ ಜೊತೆಗೆ ಏನ್ ಬೇಕಂದ್ರೆ ಮಿಲ್ಕ್ ಬೇಕ. ಮಿಲ್ಕ್ ಅಂದ್ರೆ ಏನಂತ ಗೊತ್ತಿರ್ಲಿ ಸರ್? ನೀವ ಅಂಗಡಿಯಾಗಿನ ಮಿಲ್ಕ್ ಅನ್ಕೋಬೇಡ್ರಿ ಸರ್. ಮಿಲ್ಕ್ ಅಂದ್ರೆ ಏನಂತ ನಾ ಹೇಳ್ತೀನಿ ಕೇಳ್ರಿ. ಎಂ ಅಂದ್ರೆ ಮನಿ, ಐ ಅಂದ್ರೆ ಇನ್ಫ್ಲುಯೆನ್ಸ್, ಎಲ್ ಅಂದ್ರೆ ಲಕ್, ಕೆ ಅಂದ್ರೆ ನಾಲೆಜ್. ಏನ್ ಹೇಳ್ರಿ? ಮನಿ, ಇನ್ಫ್ಲುಯೆನ್ಸ್, ಲಕ್, ನಾಲೆಜ್ ಇದೆಲ್ಲ ಇದ್ದಾಗ ನಮಗೆ ಏನ್ ಸಿಗ್ತೈತ್ರಿ? ಗೌರ್ಮೆಂಟ್ ಜಾಬ್ ಸಿಗ್ತೈತಿ. ಆದ್ರೆ ನಮ್ಗೆ ವ್ಯವಹಾರದವರಿಗೆ ಜಸ್ಟ್ ನಾಲೆಜ್ ಇದ್ರೆ ಸಾಕು, ಏನ ನಾವೆಲ್ಲ ಬೇಕಾದ್ರೂ ಸಾಧನೆ ಮಾಡ್ಬೋದು. ಅದಕ್ಕೆ ನಾನು ಏನ್ ಹೇಳ್ತೇನಿಪ್ಪ ಅಂದ್ರೆ ಜೀವನದಾಗ ಸರ್ಕಾರಿ ಉದ್ಯೋಗ ಅಲ್ಲ ವ್ಯವಹಾರನ ಮುಖ್ಯ ಅಂತ ಹೇಳ್ತೇನೆ ನೋಡ್ರಿಪ್ಪ. ಬಹಳ ಸರಸಾಗಿ ಮಾತಾಡ್ಬಿಟ್ರು ಪ್ರತೀಕ್ಷೆ. ನನಗೂ ಒಂದೆರಡು ಉದಾಹರಣೆ ಕೊಟ್ಟರು ಡೌಟ್ ಅನ್ನಿಸ್ತು. ಇವರೇನ್ರಿ ಹಗಲು ರಾತ್ರಿ ಕಷ್ಟಪಡ್ಬೇಕು, ಬೆವರು ಸುರಿಸ್ಬೇಕು, ದುಡಿಬೇಕು. ನೀವು ಯಾರ ಹೆಸರು ಹೇಳಿದ್ರಲ್ಲ, ಬಿಸ್ನೆಸ್ ಮ್ಯಾನ್ ಹೇಳಿದ್ರೆ ಅಂಬಾನಿ ಅವ್ರನ್ನ ಭೇಟಿಯಾಗಿದ್ರು. ಅವ್ರು ಒಂದೇ ರಾತ್ರಿ ಶ್ರೀಮಂತರಾದ್ರೆ ಅವರು ಭಾಳ ಕಷ್ಟಪಡ್ತಾರೆ. ಹಗಲು ರಾತ್ರಿ ದೊಡ್ಡ ಕೋಟಿಗಟ್ಟಲೆ ದುಡ್ಡು ಹಾಕಿ ಮನೆಗೆ ಹೋಗಿ ಮಲಗಲಿಲ್ಲ ಅವರು. ಯಾಕಂದ್ರೆ ನಂಬಿದವರು ಅವ್ರಿಗಿಂತ ಚಲೋ ಬಿಸ್ನೆಸ್ ನನ್ನ ಆಗಿಬಿಡ್ತಿದ್ರು. ಅವ್ರಿಂದ ಬೆನ್ನು ಹತ್ತಿದ್ರು, ಕಷ್ಟಪಟ್ಟು ಹಗಲು ರಾತ್ರಿ ಓಡಾಡಿದ್ರು. ಮನಿ ಇದ್ರೆ ಮಾತ್ರ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗ್ಬೋದು ಅಂತ ಹೇಳ್ತಾರೆ. ಸರ್ಕಾರಿ ನೌಕರದವ್ರು ಕಷ್ಟಪಟ್ಟರು ಆಗ್ತಾರೆ ಅನ್ನೋದು ಒಂದು ಉದಾಹರಣೆ ಹೇಳ್ತೀನಿ ನಿಮಗೆ. ಎಂ ಉದಯಕೃಷ್ಣ ರೆಡ್ಡಿ ಅಂಥೇಳಿ ಒಬ್ಬ ಪೊಲೀಸ್. ಯಾರೇ? ಎಂ ಉದಯಕೃಷ್ಣ ರೆಡ್ಡಿ ಅಂತ. ನಾನು ಈ ಪ್ರತೀಕ್ಷೆ ಹೇಳಿದ್ರು ಒಂದೇ, ನೀವು ಉತ್ತರ ಕೊಡಬೇಕಾಗಿತ್ತು ಆಕೆಗೆ. ನಡಬಾಗ ಕೂಡಿಸಿದ ತಪ್ಪಿ ನನಗೆ ಬೈಬಿಟ್ಲು. ಏನ್ರಿ ಸರ್, ಏನ್ರಿ ನೋಡ್ರಿ ವರದಕ್ಷಿಣೆ ತಗೊಂಡಿದ್ರು ಯಾರು ಒಬ್ಬ ಮುದಿಗೆ ಮಾತಾಡ್ತಿದ್ದಂತ. ವರದಕ್ಷಿಣೆ ತಗೊಂಡ ಇವ್ರು ಗಂಡಸರು, ನಾನು ಕೂತೀನಿ ನಡಬರ್ಕ. ಅವ ವರದಕ್ಷಿಣೆ ತಗೊಂಡು ಬೇಗ ಎತ್ಬಿಟ್ಟಾಳ. ಅವತ್ತು ವರದಕ್ಷಿಣೆ ದಿನ ಆಕೆ ಬೈಬಿಟ್ಟು, ಇವು ಗಂಡು ಮಕ್ಕಳು ವರದಕ್ಷಿಣೆ ತಗೊಂಡ್ರೆ ಹೆಣ್ಣು ಜೀವ ತಿಂತ, ನೀವು ಮಾನದ ನೀವು ಮನುಷ್ಯ ಬರೆಯೋದ ಇವು ಗಂಡಸರು ಅನ್ನೋದು ಬಿಟ್ಲು. ಅಲ್ರಿ ವರದಕ್ಷಿಣೆ ತಗೊಂಡೇ ಅವನು ಕೊಟ್ಟವನೇ ಅವನು ಕುಂತ್ಕೊಂಡೆ ನಾನು ಬಯಸ್ಕೊಳಕತ್ತೀನಿ. ನನಗೆಲ್ಲ ನೀವು ಗಂಡಸ್ರನ್ನ ಅಂದ್ಬಿಟ್ಲು. ನಾನು ಕೇಳಿದೆ ಏನ್ ಗಂಜಿ ನೀವು ಹಿಂಗಂತಿರಲ್ಲ ಅಂದೆ. ನಾನು ನಿನಗಂತಿಲ್ಲ ಸುಮ್ಮನೆ ಅಂದ. ಮತ್ತೆ ಯಾರಿಗೆ ಅಂದಿ? ನಾನು ಗಂಡಸ್ರಿಗೆ ಅಂದಿನಿ ಅಂದೆ. ಹಂಗ ಅಲ್ರಿ, ನೀವು ಬೈಬೇಕಾದದ್ದು ಮಾತಾಡ್ಬೇಕಂತ ಅವ್ರಿಗೆ ನಡದಾಗ ನಮಗೆ ಬೈತೀರಿ. ಇರಲಿ, ನಮಗೇನು ತೊಂದರೆ ಇಲ್ಲ. ನಾನು ಹೇಳಿದೆ ನಿಮ್ಗೆ ಬರೀ ದುಡ್ಡಿನಿಂದಲೇ ಎಲ್ಲ ಸಾಧಿಲ್ಲ. ಎಂ ಉದಯಕೃಷ್ಣ ರೆಡ್ಡಿ ಅಂತಕ್ಕಂಥ ಒಬ್ಬ ಪೊಲೀಸ್ ಆಫೀಸರ್. ಒಬ್ಬ ಪೊಲೀಸ್ ಸ್ಟೇಷನ್ ಒಳಗೆ ಒಬ್ಬ PSI ಅವರಿಗೆ ಸೆಲೆಕ್ಟ್ ಹೊಡಿಲಿಲ್ಲ ಅಂದ ತಕ್ಷಣ 35 ಮಂದಿ ಪೊಲೀಸರು ಮುಂದೆ ಒಬ್ಬ IAS ಅಧಿಕಾರಿ ಆಗ್ಬೇಕಾದ್ರೆ ಸಾಮಾನ್ಯ ಅಲ್ಲ. ಹಗಲು ರಾತ್ರಿ ಕಷ್ಟಪಟ್ಟು ಬೆವರು ಸುರಿಸಿನಿ, ಮೊದಲು ಸೆಲೆಕ್ಟ್ ಹೊಡೆಯುತ್ತೀರಿ, ಬರೀ ಒಬ್ಬ ಪೊಲೀಸ್ ನೌಕರಿ ಮಾಡೋರು ಇಷ್ಟು ದುರಂಕಾರ ಇರಬಾರ್ದು ಅಂತ ಅಂದಾಗ ಎಂ ಉದಯಕೃಷ್ಣ ರೆಡ್ಡಿ ಅಂತಕ್ಕಂಥವ್ರು ಅವತ್ತೇ ರಿಸೈನ್ ಮಾಡ್ತಾರೆ. ಮಾಡಿ, ಸರ್ ನೀವು ಹೇಳಿದ್ರಲ್ಲ ಸಾಮಾನ್ಯ ಅಲ್ಲ ಅಧಿಕಾರಿ ಆಗೋದು ಸಾಮಾನ್ಯ ಅಲ್ಲ ಅಂತ ಹೇಳ್ತಾರಲ್ಲ, ನಾನು ಆಗಿ ತೋರಿಸ್ತೀನಿ ಅಂತ ಚಾಲೆಂಜ್ ಮಾಡ್ತಾರೆ.
ಅದ್ಭುತವಾಗಿರ್ತಕ್ಕಂಥ ಪೊಲೀಸ್ ಅಧಿಕಾರಿಯಾಗಿ IPS ಎಕ್ಸಾಮ್ನಲ್ಲಿ ಅವರು ತಗೊಂಡಿರ್ತಕ್ಕಂಥದ್ದು ನೋಡ್ರಿ 350ನೇ ರ್ಯಾಂಕ್ನಲ್ಲಿ ಆಗಿ ಅದೇ ಸ್ಟೇಷನ್ ಒಳಗೆ ವಿಜಯವಾಡ ಆಂಧ್ರ ಪ್ರದೇಶದಲ್ಲಿ SP ಆಗಿ ಕೆಲಸ ಮಾಡ್ತಿದ್ದಾರೆ. ಈಗ ಒಬ್ಬ ಪೊಲೀಸ್ ಆಗಿ ಅವಮಾನಿಗೆ ಮಾಡಿದ್ದಾರೆ. ರೊಕ್ಕಿದ್ರೆ ಆಗ್ತಾರಂತಲ್ರಿ, ಲಕ್ ಇದ್ರೆ ಆಗ್ತಾರಂತಲ್ಲ. ಜೊತೆಗೆ ಸಾಧನೆ ಬೇಕು, ನಮ್ಮ ಸಾಧನೆ ಇರಬೇಕು, ಅದ್ರ ಜೊತೆಗೆ ಲಕ್ ಇರಬೇಕು. ಬರೀ ಲಕ್ ಅದ ಬಿಡೋ ಅಂತ ಕೂತ್ಕೊಂಡ್ರೆ ಆಗ ಕೆಲಸ ಹಂಗಲ್ಲ. ಸರ್ಕಾರಿ ನೌಕರಿಗಳು ಕಷ್ಟ ಇದೆ. ಯಾಕಂದ್ರೆ ಬಂದರೆ ಮಾತಾಡ್ರಿ, ಅಲ್ಲಿ ಮೈಕಿನ ಮಾತಾಡ್ರಿ, ಹೌದಲ್ಲ? ಕಷ್ಟಪಟ್ಟರೆ ಉದ್ಯೋಗ ಸಿಗ್ತದೆ, ಎಲ್ಲಿ ಸಿಗ್ತದೆ? ನೀವು ಮಾತಾಡ್ರಿ, ಬರ್ತೀವಿ ಅವ್ರು ಉತ್ತರ ಕೊಡ್ರಿ. ಸಾಕ್ ತಡಿ ಬಾ ಪ್ರತೀಕ್ಷಾ. ಹಾ ಬಾಯಿಗ ನೀನೇನ್ ಬರೀ ನಿನಗ್ ನೀನಾ ಬಾಸ್ ಅಂತ ಹೇಳ್ಕೊಳತಿಯಲ್ಲ. ಆದ್ರ ನಮಕ್ಕಳ ಎರಗಡೆ ಇಷ್ಟು ಕುಂತಿಸಿದ್ರ ಇಷ್ಟು ಬರ್ತೀವಿ ಎರಗಡೆ ಹುಷಾರವ. ಯಾವ್ದಕ್ಕೆ ನೀನೊಂದ್ ವ್ಯವಹಾರ ಮಾಡ್ಬೇಕಂದ್ರ ಮೊದ್ಲ ಬಂಡವಾಳ ಹಾಕ್ಬೇಕಂದ್ರ ಲಕ್ಷ ಗಟ್ಲೆ ಸಾಲ ಮಾಡ್ಬೇಕ. ಇಷ್ಟೆಲ್ಲಾ ಸಾಲ ಮಾಡಿ ಬಂಡವಾಳ ಹಾಕ್ದಾಗ ನಿನ್ ವ್ಯವಹಾರದಾಗ ಏನಂದ್ರ ಲಾಭ ಬಂತಂದ್ರ ಆಯ್ತು ಒಬ್ಬನಂತ ಏನೊಂದ್ ಲೆಕ್ಕದಾಗ ಇರ್ತಿ. ಇಲ್ಲ ಅಂದ್ರ ನಿನಗ್ ನೀನಾ ಬಾಸ್ ಅಂತ ಹೇಳಿ ಮೆರೆಯತಿಯಲ್ಲ, ನಿನಗ್ ನೀನ್ ಬಾಸ್ ಆಗಿರುದಿಲ್ಲ, ನಿನ್ ವ್ಯವಹಾರನೂ ಉಳಿಯುದಿಲ್ಲ. ಆದ್ರ ನಾ ಹೇಳ್ತೇನಿ ಕೇಳಿ. ಹಿಂದ ಒಂದ ಮಾತಿತ್ತ, ಏನಂದ್ರ ಧರ್ಮೋ ರಕ್ಷತಿ ರಕ್ಷಿತಃ. ಏನ್ ಹೇಳ್ರಿ? ಆದ್ರ ಅದೀಗ ಸ್ವಲ್ಪ ಚೇಂಜ್ ಆಗ್ಬಿಟ್ಟಿದ್ದಿ. ಧರ್ಮೋ ರಕ್ಷತಿ ರಕ್ಷಿತ ಅನ್ನೋದು ಇದ್ದಿದ್ದೀಗ ಧನೋ ರಕ್ಷತಿ ರಕ್ಷಿತ ಅನ್ನೋದು ಆಗ್ಬಿಟ್ಟಿದ್ದಿ. ಮತ್ತ ಇನ್ನೊಂದೇನಪ್ಪಾ ಅಂದ್ರ ಒಂದ್ ಕಾಲದೊಳಗ ನೀತಿ ನಿಯತ್ತು ಇರೋ ಜನರಿಗ ಗೌರವ ಸಿಕ್ತಿತ್ತ. ಇನ್ನೊಂದ್ ಕಾಲದೊಳಗ ಉತ್ತಮವಾದ ಶಿಕ್ಷಣ ಪಡೆದವರಿಗೆ ಗೌರವ ಸಿಕ್ತಿತ್ತ. ಆದ್ರ ಈಗಿನ ಕಾಲದೊಳಗ ಒಂದ ಅತ್ಯುನ್ನತವಾದ ಸರ್ಕಾರಿ ಉದ್ಯೋಗ ಪಡೆದವರಿಗೆ ಮಾತ್ರ ಗೌರವ ಸಿಗತೈತಿ. ಮತ್ತ ಇನ್ನೊಂದೇನಂದ್ರ ನಮ್ಮ ಜೀವನದಾಗ ಬೇಕಾಗಿರೋ ವಸ್ತುಗಳನ್ನ ಖರೀದಿ ಮಾಡ್ಬೇಕಂದ್ರ, ಕೊಂಡ್ಕೋಬೇಕಂದ್ರ, ಶಿಕ್ಷಣ, ವಸತಿ, ಊಟ ಇಂಥವನ್ನೆಲ್ಲ ಪಡಿಬೇಕಂದ್ರ ಮಾನವ ಒಂದ್ ಸರ್ಕಾರಿ ಉದ್ಯೋಗಕ್ಕೆ ಮೊರೆ ಹೊಂಟಂತೂ ಇವ್ರಂಗ ವ್ಯವಹಾರಕ್ಕೆ ಮೊರೆ ಹೊಂಟಿಲ್ಲ. ಅದಕ್ಕ ನಾನು ಕೂಡ ವ್ಯವಹಾರಕ್ಕಿಂತ ಸರ್ಕಾರಿ ಉದ್ಯೋಗನೇ ಅತ್ಯುತ್ತಮ ಅಂತ ಹೇಳಕ್ ಇಷ್ಟಪಡ್ತೀನಿ. ಏನಾದ್ರು ಖರೀದಿ ಮಾಡ್ಬೇಕಂದ್ರ, ನಾವೇನಾದ್ರು ತಗೋಬೇಕು ಅಂದ್ರ ಸರ್ಕಾರ ನೌಕರಿದಾರನ್ನೇ ತಗೋಬೇಕು. ಬಂಗಾರ ನೌಕರಿ ಮಾಡಿದ್ರೆ ತಗೊಳೋದಿಲ್ಲ ಅಂತ ಹೇಳ್ತಾನೆ, ಹನುಮಂತನ ಹೇಳ್ತಾನೆ. ಹೌದ್ರಿ? ಲಕ್ಷ ಗಟ್ಟಲೆ ಬಂಡವಾಳ ಹಾಕ್ಬೇಕು ನೀವು. ಮೊದ್ಲ ಬಂಡವಾಳ ಇಲ್ಲಂದ್ರೆ ಬಿಸ್ನೆಸ್ ಹೆಂಗ್ ಮಾಡ್ಲಿಕ್ಕೆ ಸಾಧ್ಯ? ಅಲ್ರಿ ಸರ್, ಅವ್ನ್ ಹೇಳ್ದಂಗ ವ್ಯವಹಾರದಾಗ ನಷ್ಟ ಅಷ್ಟೇ ಇರಂಗಿಲ್ರಿ, ಹಂಗ ಲಾಭನೂ ಇರ್ತೈತ್ರಿ ಸರ್. ಕರೆಕ್ಟ್. ನಮಗೆ ಗೊತ್ತಿಲ್ಲ ಅದು ಹೆಂಗ್ ಲಾಭ ಇರ್ತದೆ ಹೇಳೋ. ಒಂದ್ ವಸ್ತು ರೇಟ್ ತಿಳ್ಕೊಂಡ ಹೆಚ್ಚಿಗೆ ಲಾಭ ಗಳಿಸೋದ್ ಕಡೆ ಗಮನ ಹಾಕ್ಬೋದ. ಮತ್ರಿ ಸರ್, ಇವ್ರ ಸರ್ಕಾರಿ ಉದ್ಯೋಗದಾಗ ರೂಲ್ಸ್ ಅಂಡ್ ಇರ್ತಾವ. ಅಂದ್ರೆ ಹಿಂಗ್ ರಿಸ್ಟ್ರಿಕ್ಷನ್ಸ್, ಇವ್ರು ಸರಿಯಾದ ಟೈಮಿಗೆ ಹೋಗ್ಬೇಕ, ಸರಿಯಾದ ಟೈಮಿಗೆ ಬರ್ಬೇಕ, ಬಯೋಮೆಟ್ರಿಕ್ ಕೊಡ್ಬೇಕ ಅಂತ ಹಂಗೆಲ್ಲಾ ರೂಲ್ಸ್ ಇರ್ತಾವ. ನಾನ ನೋಡ್ದಂಗಿಪ್ಪ ನಮ್ಮ ಮನ್ಯಾಗ ನಮ್ಮ ಅಪ್ಪ ನಮ್ ದೊಡ್ಡಪ್ಪ ಹೆಂಗ್ ಓಡ್ತಿರ್ತಾರಂದ್ರ ಆಫೀಸಿಗೆ ಛೇ 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 ಒಂದ್ ಕೈಲೆ ಊಟ ಮಾಡ್ತಿರ್ತಾರ, ಒಂದ್ ಕೈಲೆ ಪ್ಯಾಂಟ್ ಹಾಕೊಂಡಿರ್ತಾರ. ನಮಗಂದ್ರೆ ನೋಡಕ್ ಆಗುದಿಲ್ಲ ನೋಡ್ರಿಪ್ಪ. ಅವ್ರ ಎದಕ್ಕಷ್ಟು ಸ್ಪೀಡ್ ಆಗಿ ಹೋಗ್ತಿರ್ತಾರಂದ್ರ ಅವ್ರಿಗೆ ಕಮಿಟ್ಮೆಂಟ್ ಇರ್ತೈತಿ, ಜೊತೆಗೆ ಮೇಲಧಿಕಾರಿಗಳ ಭಯಾನ ಇರ್ತೈತಿ. ಆದ್ರೆ ನಮಗ್ರಿ ಸರ್ ಹಿಂಗೇನು ಇರಂಗಿಲ್ರಿಪ್ಪ. ನಾವಲ್ಲೇ ಯಾವ್ದೇ ಭಯನೂ ಇರಂಗಿಲ್ಲ, ನಮಗ ಯಾವ್ದೇ ಕಮಿಟ್ಮೆಂಟು ಇರಂಗಿಲ್ಲ. ನಾವಲ್ಲೇ ಅನುಕೂಲತೆಗೆ ತಕ್ಕಂಗ್ ಕೆಲಸ ಮಾಡ್ಬೋದು. ಮತ್ರಿಪ್ಪ ಸರ್, ಇವ್ರದ್ದು ಇನ್ನೊಂದ್ ಬೇರೆದವ್ರ ಕೈ ಕೆಳಗ್ ಕೆಲಸ ಮಾಡ್ತಾರ್ರಿ ಇವ್ರ. ಆದ್ರೆ ನಾವ್ ಹಂಗಲ್ರಿ, ಸ್ವತಂತ್ರತೆಯನ್ನು ಹೊಂದಿರೋರ್ ನಾವ್ ಯಾರ್ದೇ ಕೈ ಕೆಳಗ್ ಕೆಲಸ ಮಾಡೋಂಗಿಲ್ಲ. ಅಲ್ಲೇ ನಮ್ದ ಹವಾ ಏನಿದ್ರು ಅಲ್ಲಿ ನಮ್ಮ ಮ್ಯಾಲ ಅಧಿಕಾರ ಸಾಕು ಯಾರು ಇರೋಂಗಿಲ್ಲ. ನಾವ ಅಧಿಕಾರಿಗಳಲ್ಲೇ. ಮತ್ ಸರ್, ನಿಮಗೊಂದ್ ಪ್ರಶ್ನೆ ಕೇಳ್ಬೇಕಂತ ಮಾಡೇನ್ರಿ, ಕೇಳಿರಿ? ಅಲ್ಲ ರೀ ಸರ್, ಒಂದೇ ಪ್ರಶ್ನೆ. ಇತಿಹಾಸದಾಗ ಹೆಚ್ಚು ಶ್ರೀಮಂತರಾಗಿ ಹೆಸರು ಮಾಡಿದವ್ರ ವ್ಯವಹಾರದವರು ಏನ್ ಸರ್ಕಾರಿ ಉದ್ಯೋಗದವ್ರಿ ಸರ್? ಇತಿಹಾಸ ಸರ್ಕಾರಿ ನೌಕರದ ಮಾಡಿದ್ರೆ ಶ್ರೀಕೃಷ್ಣ ದೇವರ ಕಾಲದಲ್ಲಿ ಇದ್ದಿದ್ದಿಲ್ಲ ಅಂತ ನನಗೆ ಅನಿಸ್ತದೆ. ನಾ ಹೇಳ್ತೇನೆ ನೋಡ್ರಿ ಸರ್, ವ್ಯವಹಾರದವರೇ ರೀ ಸರ್. ವ್ಯವಹಾರದವರು ನಿಜ ಸತ್ಯವಾದ ಮಾತು. ಯಾಕಂದ್ರೆ ಮುತ್ತುರತ್ನ ವಜ್ರ ವೈಡೂರ್ಯಗಳನ್ನ ಬಲ್ಲದಿಂದ ಮಾಡಿದ್ರು ಅಂತ ಹೇಳಿದ್ರು. ಆ ಕೇಳಿದ್ರೆ ಸತ್ಯ ಅದ. ಇನ್ನೊಂದೆರಡು ಉದಾಹರಣೆ ಹೇಳಬಹುದು. ಅದಕ್ಕ ನಾನು ವ್ಯವಹಾರನ ಮುಖ್ಯ ಅಂತ ಹೇಳ್ತೇನೆ. ನೋಡಿ, ಅದನ್ನ ಫಸ್ಟ್ಗೆ ಹೇಳಿದೆ. ಇತಿಹಾಸದೊಳಗೆ ಅತಿ ದೊಡ್ಡ ಶ್ರೀಮಂತರೆಲ್ಲ ವ್ಯವಹಾರದವರೇ ಇದ್ರು. ನೋಡಿ ಎಂತ ಪಾಯಿಂಟ್ ಕೊಟ್ಟರು ಅವ್ರು ನಿಮ್ಗೆ. ಸರ್ಕಾರ ನೌಕರದಾಗ ಮಾಡೋ ಅವಾಗ ಇದ್ದೀರಲ್ರಿ?
ಶ್ರೇಯಸ್ ಹಾಂ ಹಂಗೆ ಮಾಡಿ ಸರ್ ಅದಕ್ಕೆ ನೀವು ಸರ್ಕಾರ ನೌಕರಿ ಅವ್ರು ಹೇಳ್ತಾರೆ ನೀವು ಆಸೆ ಇದ್ದಷ್ಟ ಕಾಲು ಜಾಸ್ತಿ ಹೋಗ್ಬೇಕು ಅಷ್ಟಾಗ ಜೀವನ ಮಾಡ್ಕೋಬೇಕು ನೀವು ಅವ್ರು ಹಂಗಲ್ಲ ಅವ್ರ ಕಾಲು ಎಷ್ಟವ ಅಷ್ಟು ಉದ್ದ ಆರ್ಡರ್ ಕೊಟ್ಟು ಹಾಸಿಗೆ ಮಾಡಿಸ್ತಾರೆ ಅವರು ಹಂಗ ನಿಮ್ದು ಹೆಂಗ ಕೇಳಿಪ್ಪ, ನಾನಂತರೂ ಸಾಕ್ಷಾತ್ಕಾರವಾದನ ಕಡಾಖಂಡಿತವಾಗಿ ಖಂಡಿಸ್ತೇನೆ. ಯಾಕಂದ್ರೆ ಇಲ್ಲಿ 4 ಜನ ಕುಂತಾರಲ್ಲ ಇವ್ರ 4 ಜನನು 5 ನಿಮಿಷನೂ ಟೈಮ್ ಇಲ್ಲಾರ್ದಂಗೆ ಕೆಲಸ ಮಾಡೋರು. ಹೆಂಗ್ ಹೇಳ್ರಿ? ಆದ್ರೆ ಅದ ನಾವಿಲ್ಲಿ 4 ಜನ ಕುಂತೇವಲ್ಲ ಸರ್ಕಾರಿ ಉದ್ಯೋಗದವ್ರ, ಹೆಂಗ್ ಹೇಳ್ರಿ? ಲಿಮಿಟೆಡ್ ಮನಿ, ಲಿಮಿಟೆಡ್ ಎಫರ್ಟ್, ಲಿಮಿಟೆಡ್ ರೆಸ್ಪಾನ್ಸಿಬಿಲಿಟಿ ಇವೆಲ್ಲ ಎದುರಾಗಿರ್ತಾವ ಅಂತ ಮಾಡಿ ನೀವು ಸಾಕ್ಷಾತ್ ಹೇಳಿ ನೋಡೋಣ. ಅಂದ್ರೆ ಸರ್ ಕೆಲಸ ಮಾಡೋದು ನೀವು ಸರ್ಕಾರ ಮಾತಾಡಿ ಲಿಮಿಟೆಡ್ ಐತಲ್ಲ, ಮತ್ತೆ ನಿಮ್ಮ ಟೈಮ್ ನೀವು ಮಾಡಬೇಕಲ್ಲ. ಮುಂಜಾನೆ 10ಕ್ಕೆ ಹೋಗ್ತೀರಿ, ಒಂದು ರೊಟ್ಟಿ ಬಿಟ್ರೆ ಬಿಡ್ತೇನೆ ಅದು ಬೈಕ್ ಓದ್ಬೇಡ ಮಾತಾಡಿ. ನೀವು ಇಲ್ಲಿ ಕುಂತಿರಲ್ಲ 4 ಜನ, ನೀವು ಹೆಂಗ್ ಕೆಲಸ ಮಾಡ್ತೀರಿ ಗೊತ್ತಾನ? 24x7 ಕೆಲಸ ಮಾಡ್ತೀರಿ. 24x7 ಅಂದ್ರೆ ಎಲ್ಲರಿಗೂ ಗೊತ್ತಿದ್ದೀರಾ ಇಲ್ರಿಪ್ಪ? ಗೊತ್ತಿಲ್ಲ? ನಾ ಇನ್ನೊಂದು ಹೇಳ್ತೀನಿ ಕೇಳಿ. 24x7 ಅಂದ್ರೆ ನಿದ್ದೆ ಇಲ್ಲ, ನೀರಡಿಕಿಲ್ಲ, ಬರೀ ಕೆಲಸ 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 ಅಂತೇಳಿ ಅದ್ರಾಗ ಮುಳುಗಿ ಎದ್ದು ಬಿಡುದ. ಸಾಕ್ಷಾಕ ನಿನಗೆ ಯಾವಾಗ ರಜೆ ಇರ್ತೈತೆ ಹೇಳಿ ನೋಡು, ವ್ಯವಹಾರ ಮಾಡ್ತಾನಂತೀಯಲ್ಲ. ಮೈಕ್ ಆನ್ ಮಾಡ. ಅಣ್ಣ ನೀವು ಮೈಕ್ ಮಾತಾಡ್ರಿ. ನಾವ್ ಯಾವಾಗ ಬೇಕಾದಾಗ ರಜಾ ಮಾಡ್ಬೋದು, ನೀವ್ ಯಾವಾಗ ಬೇಕಾದಾಗ ಮಜಾ ಮಾಡ್ಬೋದಲ್ಲ. ನಿಮಗ ಹಬ್ಬ ಅನ್ನಂಗಿಲ್ಲ, ಒಂದ್ ಹರಿದಿನ ಅನ್ನಂಗಿಲ್ಲ. ಆದ್ರೆ ಅದ ನಮಗ ಒಂದ್ ಹಬ್ಬ ಬಂದ್ರು ರಜಾನ, ಒಂದ್ ಹರಿದಿನ ಬಂದ್ರು ರಜಾನ, ಸೆಕೆಂಡ್ ಸ್ಯಾಟರ್ಡೇನು ರಜಾನ, ಫೋರ್ತ್ ಸ್ಯಾಟರ್ಡೇನು ರಜಾನ, ಮತ್ತೆ ಅಂತ ನೀವು ಸಂಡೇನು ರಜಾನ. ನೋಡು ಟೆನ್ಷನ್ ಸಂಡೇನು ರಜಾ ಅಂತ ಹೇಳ್ತಿ ಬಿಡ್ತೀನಿ ಅಂದ್ರೆ ರಜಾನ. ನಮ್ ಲೈಫ್ ಪೂರಾ ಮಜಾನೋ ಮಜಾ. ಅದಕ್ಕೆ ನಾ ಏನ್ ಹೇಳ್ತೇನೆ, ವ್ಯವಹಾರ ಅಲ್ಲ ಸರ್ಕಾರಿ ಉದ್ಯೋಗನ ಮುಖ್ಯ ಅಂತ ಹೇಳ್ತೇನೆ. ಅಲ್ರಿ ಸರ್ಕಾರಿ ಹೋಗೋದವ್ರು ಹೋಗ್ತೇ ಊಟ ಮಾಡ್ತಾರೆ ಪ್ಯಾಂಟ್ ಹಾಕಂತಿರಲ್ಲ ಅಕ್ಕ ಅಲ್ಲೇನ್ರಿ ಸರ ಅದ್ರಾಗೇನೈತೆ ಲಗು ಲಗು ಟೈಮ್ ಆಗತ್ತಿಲ್ಲ ನಮ್ದ. ಆದ್ರೆ ಅವರು ಏನಿಲ್ರಿ ಸರ ಅದಕ್ಕ ಈಗ ಊಟ ಮಾಡ್ತಾರಂದ್ರ ಈಗ ನೀರ್ ಕುಡಿಯೋದಿಲ್ಲ, ಊಟ ಮಾಡಿ ನೀರ್ ಕುಡಿಯೋದು. ನೋಡಿ ಸಣ್ಣ ಚಿಂತನೆ ಬಹಳ ಸ್ಟ್ರಾಂಗ್ ಅಟಾಮ್ ಬಾಂಬ್ ಇದ್ದಂಗೆ. ಶ್ರೇಯಸ್ ಮುಂದಿನದಾಗಿ ನಮ್ಮ ಈಗ ತೃಪ್ತಿ ಸರ್ಕಾರಿ ನೌಕರದಾಗಿದ್ರೆ ಟೈಮ್ ನಿಮ್ಗೆ ಟೈಮ್ ಇಲ್ಲ, ಯಾವಾಗ ಬೇಕಾದ್ರೂ ಹೋಗ್ಬೋದು, ಯಾವಾಗ ಬೇಕಾದ್ರೂ ಬರ್ಬೋದು. ಆದರೆ ಅವ್ರಿಗೆ ಒಂದು ಶಿಸ್ತದ, ಬೆಳಗ್ಗೆ ಇಷ್ಟು ಗಂಟೆಗೆ ಹೋಗ್ಬೇಕು, ಅಷ್ಟು ಗಂಟೆಗೆ ಹೋಗ್ಬೇಕು, ಇಷ್ಟು ಗಂಟೆಗೆ ಮಧ್ಯಾಹ್ನ ಊಟಕ್ಕೆ ಇಷ್ಟು ಗಂಟೆಗೆ ಬರ್ಬೇಕಂದ್ರೆ ಬರಬೇಕು. ನಿಮಗೆ ಹಂಗಿಲ್ಲ, ಸಮಯದ ಯಾವುದೇ ರಿಸ್ಟ್ರಿಕ್ಷನ್ಸ್ ನಿಮ್ಗೆ ಇರೋದಿಲ್ಲ. ಸರ್ಕಾರಿ ಅಂದರೆ ಸರ್ಕಾರಿ ಕೆಲಸ ದೇವರ ಕೆಲಸ, ನಿಷ್ಠೆಯಿಂದ ನಾವು ಇದೇ ಟೈಮ್ ಹೋಗ್ತೀವಿ, ಇದೇ ಟೈಮ್ ಶಿಸ್ತ ಜೀವನ ಅಂತ ಅವ್ರು ಹೇಳ್ತಾರೆ. ನೀವೇನು ಹೇಳ್ತೀವಿ? ಬಾಬಾ ಏನಮ್ಮ ನಿಂದ ಎಂಟ್ರಿಗೆ ಮ್ಯೂಸಿಕ್ ಸೆಟ್ ಮಾಡ್ರಿ. ಸರ್ ಇವ್ ಇರೋದ ಚೋಟು ಮಾತ್ ನೋಡಿದ್ರೆ ಬೆಟ್ಟದಂಗ ಅದಾವ. ನೀವು ಅಂದಾರಿ ಸರ್ ನಮಗೇನು 5 ನಿಮಿಷ ಪುರ್ಸತ್ತಿರೋದಿಲ್ಲ. 5 ನಿಮಿಷ ಪುರ್ಸತ್ತಿರ್ಲಿಲ್ಲ ಅಂದ್ರೆ ಇಲ್ಲಿ ಬಂದ್ ಕುಂದಿರ್ತೇನೆ ಇರ್ಲಿಲ್ಲ ರೀ ಸರ್ ನಾವು. ಅದೇನ್ ಹೇಳ್ದಾರಿ ಅವ? ಅವೇನು ಗೊತ್ತಾ, ಏನು ಕೇಳ್ತಾವ 10 ನಿಮಿಷ ಹೇಳ್ಬೇಕಿಲ್ಲ. ನೀವು ಆಫ್ ಮಾಡಬೇಡ್ರಿ ಅದನ್ನು, ನೀವು ಕಣ್ಣು ಆಫ್ ಮಾಡಬೇಡಿ ಸರ್. ನೀವು ಏನಂತಾಗ ಇನ್ನೇನು ನಮಗ 5 ನಿಮಿಷ ಟೈಮ್ ಇರೋದಿಲ್ಲ ಬಂದ್ ಕುಂದ್ರಾಕಂದಿಲ್ಲ. 5 ನಿಮಿಷ ಅಲ್ಲ ಈಗ ಕುಂತ ಬಿಟ್ಟೇವಿ ಹೇಳ. ಅಲ್ಲ ಈಗ ನೀ ಶಾಲೆ ಕಲಿಯತ್ತೀವಿ ವ್ಯವಹಾರ ಮಾಡತ್ತೀವಿ ಹೇಳ. ನೀನು ಶಾಲಿ ಕಲಿಯತಿ ಏನ್ ಗೌರ್ಮೆಂಟ್ ಜಾಬ್ ಮಾಡತಿ? ನಾನು ಹೇಳಿರಲ್ಲ. ನೀನ ಹೆಂಗ್ ಹೇಳಿದಿ? ನೀನು ಈಗ ನೀನೇ ಬಾಯ್ನ ಕೇಳಿದೆ. ಈ ಚೋಟು ರೊಟ್ಟಿ 2 ಕಡೆ ಬಡದ್ರಲ್ಲ ರೊಟ್ಟಿ ಆಗೋದ್ರದು. 2 ಕಡೆ ಬೇಯಿಸಿದ್ರಲ್ಲ ರೊಟ್ಟಿ ಬರಬರಿ ಆಗ, ಒಂದ ಕಡೆ ಬೇಯಿಸಿದ್ರೆ ಇದು ಒಂದ ಕಡೆ ಮಾಡಿದ್ದೆ ಅಕ್ಕ ಸ್ಟ್ರಾಂಗ್ ಆಳ. ಈ ಚೋಟು ಅಗಳಿಂದ ಲಿಮಿಟೆಡ್ ಸೆಕ್ಯೂರಿಟಿ, ಲಿಮಿಟೆಡ್ ಮನಿ, ಲಿಮಿಟೆಡ್ ಲೈಫ್ ಅಂತ ಅನ್ನತಾನಲ್ಲ, ಇವ್ರಿಗೆಲ್ಲ ಲಿಮಿಟೆಡ್ ಆಗಿನೇ ಇರ್ತೈತಿ. ಆದ್ರೆ ನಮಗ್ ಹಂಗಲ್ಲ. ನಮಗ ಒಂದ್ ಸಲ ಲಾಭ ಅಂತಂದ್ರ ಕುಂತು ತಿನ್ನೋ ಅಷ್ಟು ರೊಕ್ಕ ಬರ್ತೈತಿ. ಏನ್ ಹೇಳಿ ಚೋಟು? ಒಂದ್ ಸಲ ಲಾಭ ಅಂತಂದ್ರ ಕುಂತು ತಿನ್ನೋ ಅಷ್ಟು ರೊಕ್ಕ ಬರ್ತೈತಿ. ಇವ್ರಿಗೆಲ್ಲ ಲಿಮಿಟೆಡ್ ಇರ್ತೈತಿ, ಆದ್ರೆ ನಮಗೆಲ್ಲಾನು ಅನ್ಲಿಮಿಟೆಡ್ ಇರ್ತೈತಿ. ಇವ್ರಿಗೆ ಲಿಮಿಟೆಡ್ ರಿಸ್ಕ್ ಇರ್ತೈತಿ ನಿಜ, ಆದ್ರೆ ನಮಗ್ ರಿಸ್ಕ್ ಇದ್ರು ಅದ್ರ ಜೊತೆ ಹೆಚ್ಚಿಗೆ ರಿವಾರ್ಡ್ ಇರ್ತೈತಿ. ಇವ್ರು ಸರ್ಕಾರಿ ನೌಕರಿದವ್ರು ಹೆಂಗಂದ್ರ
ಇವ್ರು ಸರ್ಕಾರಿ ನೌಕರಿದವ್ರು ಹೆಂಗಂದ್ರ ಈಗ ಹೇಳ್ತೇನೆ ಕೇಳ್ರಿ. ಯಾರಿಗೆ ಸಾಲುತ್ತೆ ಸಂಬಳ ಸಂಬಳ, ಸಾಕು ಸಾಕು ಅಂತೋನೆ ಸುಖಿ, ಬೇಕು ಬೇಕು ಅಂತೋನೆ ದುಃಖಿ. ಸಾಲದಲ್ಲಿರೋ ಈ ದೇಶದಲ್ಲಿ, ನಷ್ಟದಲ್ಲಿರೋ ಸರ್ಕಾರದಲ್ಲಿ, ಹೆಪ್ಪು ಕಟ್ಟಿರೋ ಉದ್ಯೋಗದಲ್ಲಿ, ನೀವೆಲ್ಲ ಪರದೇಶಿ, ನೀವೆಲ್ಲ ಪರದೇಶಿ. ಹೀಗಾದಾಗ ನಾನಂತೂ ಖಡಾಖಂಡಿತವಾಗಿ ವ್ಯವಹಾರನ ಮುಖ್ಯ ಅಂತ ಹೇಳ್ತೀನಿ. ಯಾಕಂದ್ರ ನಾವು ಮುಂಚೆನೆ ತಿನ್ನೋ ಆಹಾರದಿಂದ ಹಿಡಿದ ಬಳಸೋ ಪ್ರತಿಯೊಂದು ವಸ್ತುನು ವ್ಯವಹಾರದ ಫಲ. ಈಗ ನಿಮಗೊಂದು ಪ್ರಶ್ನೆ ಕೇಳ್ತೀನಿ, ನಿಮ್ಗೆ ಯಾರ ಸರ್ಕಾರಿ ನೌಕರಿದಾಗ ಅತಿ ಸರಳವಾಗಿ ಕೆಲಸ ಕೊಡ್ತಾರ ಹೇಳ್ರಿಪ್ಪ ನೋಡೋಣ. ನೋಡ ಕಲೀರಿ, ಸಣ್ಣ ಹುಡುಗರು ಹೇಳತ್ತಾರೆ ಇವ್ರಿಗೆ ತಿಳಿವಂತ. ಅದ ನಮ್ ವ್ಯವಹಾರದಾಗ ಅತಿ ಸರಳವಾಗಿ ಕೆಲಸ ಕೊಡ್ತಾರ. ನಮ್ ವ್ಯವಹಾರ ಹೆಂಗಂದ್ರ ಧೈರ್ಯ, ಚಾತುರ್ಯ, ಹೊಸತನದ ಸಂಕೇತ. ಅದ್ ಇಂದಿನ ದಿನದ ನೂತನ ಮಾರ್ಗ ಆಗೈತಿ. ನಮಗಂತೂ ಸರ್ಕಾರಿ ಕೆಲಸ ಅಂದ್ರೆ ಬ್ಯಾಸ್ರ ಆಗೈತಿ ನೋಡ್ರಿಪ್ಪ. ಅದ ನಮ್ ವ್ಯವಹಾರ ಅಂದ್ರ ವಿಜಯದ ಹಾದಿ ಅಂತ ನಾವ ಹೊಸ ಯುಗವನ್ನು ಸೃಷ್ಟಿಸ್ತೇವೆ. ಹಂಗ ನಿಮ್ ಸರ್ಕಾರಿ ಉದ್ಯೋಗ ಕನಸು ಕಾಣಕ ಅವಕಾಶ ನೀಡ್ತೈತಿ. ಆದ್ರ ವ್ಯವಹಾರ ಆ ಕನಸನ್ನ ಪೂರ್ಣ ಮಾಡಕ ಶಕ್ತಿಯನ್ನ ನೀಡ್ತೈತಿ. ಅದಕ್ಕ ನಾನು ಸರ್ಕಾರಿ ನೌಕರಿಗಿನ್ನ ವ್ಯವಹಾರನ ಬೆಸ್ಟ್ ಅಂತ ಹೇಳ್ತೇನೆ. ಬಿಸ್ನೆಸ್ ಅಂದ್ರೆ ಹೋಟೆಲ್ ಕೂತ್ರ ಆರ್ಡರ್ ಮಾಡಿದ ತಕ್ಷಣ ಬರೋ ಊಟ. ಸರ್ಕಾರಿ ನೌಕರಿ ಅಂದ್ರೆ ದೇವಸ್ಥಾನದ ಹೋಗಿ ಗಂಟಿ ಬಾರಿಸ್ಕೊಂಡು ತೀರ್ಥ ತಗೊಂಡು ಪ್ರಸಾದ ಕೊಡ್ತಾರಲ್ರಿ, ಅಷ್ಟೇ ಹೋಗಿ ಅಷ್ಟರಾಗ ತೃಪ್ತಿ ಪಡಬೇಕು. ಹೌದಲ್ಲ? ಅದನ್ನ ಏನು ಮಾಡ್ತೀರಿ, ಸಿಕ್ಕಿದ್ದೆ ಶಿವನ ಪ್ರಸಾದ ಅಂತ ಕಣ್ಣಿಗೆ ಹೊತ್ತು ತಿಂತಾರೆ. ಅದಕ್ಕೆ ಅಲ್ಪ ತೃಪ್ತನಾಗಿರ್ಬೇಕು ಮನುಷ್ಯ. ಹೌದಲ್ಲ? ಸರ್ಕಾರಿ ನೌಕರದವ್ರಿಗೆ ಒಂದು ಶಿಸ್ತು ಇರ್ತದೆ. ನೀವು ಎಷ್ಟು ಇರ್ತದೆ ಅಂತ ನಿಮ್ಗೊಂದು ಕ್ಯಾಲ್ಕುಲೇಟ್ ಮಾಡಿರ್ತದೆ. ನಿಮಗೆ ನಾವು ಇಷ್ಟೇ ಜೀವನ ಮಾಡ್ಬೋದು ಅಂತ. ಅವ್ರು ಹಂಗಲ್ಲ, ಬೇಕಾದ್ರೂ ಮಾಡ್ಬೋದು ಬಿಸ್ನೆಸ್. ಯಾಕಂದ್ರೆ ಬಿಸ್ನೆಸ್ ಮಾಡ್ತಾ ಮಾಡ್ತಾ ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಹಾಕಿ ಬಂಡವಾಳ ಹಾಕಿ ಇನ್ನೊಬ್ಬರ ಮ್ಯಾಗ ಬಿಟ್ಟು ಹೋಗ್ಬಿಟ್ರಂದ್ರೆ ಬರೋದ್ರಾಗ ಅವರು ನಿಮ್ಮ ಹಿಂದಿನ ಲೈನ್ಯಾಗ ಗುಡಿಯಾಗಿ ನಿಂತಿರ್ತಾರೆ ಪ್ರಚಾರಕ್ಕೆ. ಹಂಗೆ ವ್ಯವಹಾರಕ್ಕೂ ಸರ್ಕಾರಿ ನೌಕರಿಗೆ ಎಷ್ಟು ವ್ಯತ್ಯಾಸ ಅಂದ್ರೆ ಅವರು ಹೇಳ್ತಾರ ನಾವು ಮನಸ್ಸು ಮಾಡಿದ್ರೆ ಕೋಟ್ಯಾಧೀಶ ಆಗಿಬಿಡ್ಬೋದು ಅಂತ. ಆದರೆ ಸರ್ಕಾರದವ್ರು ನೌಕರಿ ಮಾಡೋರಿಗೆ ಕೋಟ್ಯಾಧೀಶ ಹೆಂಗೆ ಆಗ್ತಾರೆ? ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಏನು ಮಾಡ್ತೀರಿ ನೀವು? ಅಷ್ಟು ಐಶ್ವರ್ಯ ನಮ್ಮ ಜೀವನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆದರೂ ಮಾಡ್ತೀವಿ ಅಂತ ವಾದ ಮಾಡ್ತಾರೆ. ಕಾವ್ಯ ಏನು ಹೇಳ್ತೀವಿ? ತಡಿವಾ ಏನ್ ಆಗಡಿಯಿಂದ ಯಾರಿಗೆ ಸಾಲುತ್ತೆ ಸಂಬಳ ಬಂದಿಗೆ ದೊಡ್ಡ ಹೇಳಾಕ ತೃಪ್ತಿ ಅಂತ ಹೆಸರು ಇಟ್ಕೊಂಡ ಸ್ವಲ್ಪ ತೃಪ್ತಿ ತಗೋರಿ ಮನ್ಸಿಗ ಹಂಗ ಮೈಕ್ ಸಿಕ್ಕದಂಗ ಮಾತಾಡಕ ನಿಂತು ಬಿಡ್ತಾಳಕಿ. ಏನ್ ಆಗಡಿಂದ ದುಡ್ಡಿದ್ರ ಸುಖ ಅಂತ ಹೇಳಕತ್ತಿಯಲ್ಲ, ಆದ್ರ ಅದೆಲ್ಲ ನಿಮ್ ಮೂಢನಂಬಿಕೆ. ಯಾಕಂದ್ರ ದುಡ್ಡು ಮತ್ ವ್ಯವಹಾರನ ಮುಖ್ಯ ಅನ್ನೋರಿಗೆ ನಂದೊಂದ್ ಸವಾಲ. ನಿಮ್ ವ್ಯವಹಾರದಾಗ ಲಾಭದ ಜೊತೆಗೆ ನಷ್ಟ ಇರ್ತೈತಿ, ಆದ್ರೆ ನಮ್ ಸರ್ಕಾರಿ ಉದ್ಯೋಗದೊಳಗ ಸೆಕ್ಯೂರಿಟಿ ಜೊತೆಗೆ ಸ್ಥಿರತೆ ಅನ್ನೋದು ಇರ್ತೈತಿ. ಸೆಕ್ಯೂರಿಟಿ ಮತ್ತ ಸ್ಥಿರತೆ ಅನ್ನೋದು ಬಹಳ ಮುಖ್ಯ. ಅದನ್ನ ಮೊದಲು ತಿಳ್ಕೋರಿ ನೀವ. ಮತ್ತೆ ಈಗ ಟೀಚರ್ಸ್, ಡಾಕ್ಟರ್ಸ್, ಪೊಲೀಸ್, ಸೈಂಟಿಸ್ಟ್ ಇವರೆಲ್ಲ ಉದ್ಯೋಗಸ್ತ್ರ. ಇವರೆಲ್ಲ ನಮ್ ಸಮಾಜದ ಪಿಲ್ಲರ್ಸ್ ಇದ್ದಂಗ. ಮತ್ತ ಈಗ ಏನ್ ಹೇಳ್ತಾಳೆ, ಯಾರಿಗೆ ಸಾಲದ ಸಂಬಳ, ಈಕಿನ ಲಾಭ ಬರ್ಲಿಲ್ಲ ಆದಿದಂದ್ರ ಟೆನ್ಷನ್ ಮಾಡ್ಕೊಂಡ್ ಕುಂತ್ ಬಿಡ್ತಾಳ. ಮತ್ತೆ ಇವ್ರ ವ್ಯವಹಾರದವ್ರ ಹೆಂಗಂದ್ರ ಒಬ್ರನ್ನ ತುಳ್ದ ಮತ್ತೊಬ್ರನ್ನ ಗೆಲ್ಸೋರ್ ಇವ್ರ. ಆದ್ರೆ ನಮ್ ಸರ್ಕಾರಿ ಉದ್ಯೋಗದೊಳಗ ಹಂಗಲ್ಲ. ನಾವ ಇದು ಎಲ್ಲಾ ಜನ ಗೆಲುವಾಗೈತಿ. ಆ ಗೆಲುವಿಗಾಗಿ ಜನ ಕಾಯಕತ್ತಾರ. ಉದಾಹರಣೆ ಹೇಳ್ಬೇಕಂದ್ರ ಮದ್ವೆ ಆಗಕ್ ಹೆಂಗ್ ಕೇಳಕ್ ಹೋಗ್ತಿರಲ್ಲ, ಅವಾಗ ಅವ್ರ ಮನೆಯವ್ರ ಮೊದ್ಲು ಹೆಂಗ್ ಕೇಳ್ತಾರ ಹೇಳ್ರಿ? ಕೇಳ್ತಿದ್ವಿ ಸರ್, ಅವ್ರ ಸರ್ಕಾರಿ ನೌಕರಿ ಮಾಡ್ತೀಯಪ್ಪ ಅಂತ ಕೇಳ್ತಾರ. ಹಿಂಗ ಸೇಮ್ ರೀಪಾ ಸರ್. ಮೊನ್ನೆ ನಮ್ ಮನ್ಯಾಗ ನಮ್ ಕಾಕಾ ಮದ್ವಿಗ ಅಂತ ಹೇಳಿ ಹೆಂಗ್ ನೋಡಾಕಂತ ಚಂದಗಿ ಟಾಪ್ ಆಗಿ ರೆಡಿಯಾಗಿ ಹೋಗೇವಿ. ಹೋಗ್ ಕುಂದ್ರಕ್ಕೆ ಅವ್ರುನು ಗೌರ್ಮೆಂಟ್ ನೌಕರಿ ಮಾಡ್ತೀಯಪ್ಪ ಅಂತ ಕೇಳಿದ್ರ. ಅಕ್ಕಿಯರ ಹುಡುಗಿ ನೋಡಿದ್ರ ನಮ್ ಕಾಕನ ಅಕ್ಕ ಅನ್ಬೇಕು ಹಂಗ ಅದಾಳ. ಅಕ್ಕ ನಾವ ಈಗ ತಡಿ ಅವ್ರ ಏನ್ ಪ್ರಶ್ನೆ ಕೇಳ್ತಾರ ನೋಡುನ, ಅದ್ರ ಮೇಲೆ ಹೇಳೋಣ ಅವ್ರಿಗೆ ಉತ್ತರ ಅಂತ ಸುಮ್ಮಿದ್ವಿ. ಅವ್ರು ಅದನ್ನ ಕೇಳಿದ್ರ, ನೀ ಸರ್ಕಾರಿ ನೌಕರಿ ಮಾಡ್ತೀಯಪ್ಪ, ನಿನಗೆ ಎಷ್ಟು ಸ್ಯಾಲ್ರಿ ಬರ್ತೈತಿ, ಏನು ಎತ್ತ ಕೇಳಾಕತ್ರ. ಅಕ್ಕ ನಮ್ ಕಾಕ ಹೇಳಿದಪ್ಪ, ಇಲ್ಲ ರೀ ನಾ ವ್ಯವಹಾರ ಮಾಡ್ತೇನಿ ಅಂತ. ಅಂದ ತಕ್ಷಣ ಪುರ್ಸೊತ್ತ ಇರೋರಿಗೆ ನಡಿ ನಿನಗ್ ಮಗಳ ಕೊಡಂಗಿಲ್ಲ, ನಾ ವ್ಯವಹಾರ ಮಾಡೋದಿಕ್ ಕೊಡಂಗಿಲ್ಲ. ಯಾಕಂದ್ರ ನಿಮ್ಗೆ ಯಾವಾಗ ನಷ್ಟ ಆಕೈತೋ ಹೇಳಾಕ್ ಬರಂಗಿಲ್ಪ. ನಾನು ಸರ್ಕಾರಿ ಉದ್ಯೋಗ ಮಾಡೋದೀಗ ಕೊಡ್ತೇನಂದ್ರ ಹೋಗ್ಲಿ, ಅಷ್ಟು ದೂರ ನಮ್ಮ ಮನೆ ವಿಚಾರಕ್ಕೆ ಹೋಗೋದ್ ಬೇಡ. ಇಲ್ಲೇ ನಮ್ ಸ್ಕೂಲ್ನಾಗ ಇಬ್ರು ಸರ್ ಬಳದಾರ್ರಿ ಸರ್.
ಅವ್ರ ಗೌರ್ಮೆಂಟ್ ನೌಕರಿ ಬರ್ಬೇಕಂತ ಎಷ್ಟು ಸಲ ಎಕ್ಸಾಮ್ ಬರ್ತಾರೆ ಅವ್ರಿಗೂ ಗೊತ್ತಿಲ್ರಿ ಸರ್. ಬೇಕಾದ್ರೆ ಇಲ್ಲೇ ಪ್ರೋಗ್ರಾಮ್ ಕೇಳೋರಿ ಸರ್. ನೋಡ್ರಿ ನಮ್ ಸರಿಗ ಮುಂದ ಕನ್ಯಾ ಸಿಗಂಗಿಲ್ಲ ಅನ್ನೋ ಕಾರಣಕ್ಕೆ ಈಗ ಗೌರ್ಮೆಂಟ್ ನೌಕರಿಗೆ ಎಕ್ಸಾಮ್ ಬರೆಯತ್ತಾರ. ಇವ್ರಿಗೆ ವ್ಯವಹಾರದವ್ರಿಗೆ ಇನ್ನ ಅರ್ಥ ಆಗಂತೀವಿ. ಅದಕ್ಕ ನಾನು ಸರ್ಕಾರಿ ನೌಕರಿನ ಉತ್ತಮ ಅಂತ ಹೇಳ್ತೇನೆ. ಅಂದ್ರೆ ಈಗ ನಾವು ಲಗ್ನಕ್ಕೋಸ್ಕರ ಸರ್ಕಾರಿ ನೌಕರಿ ಬೇಕು ಇಲ್ರಿ ಸರ್, ಇವ್ರು ಎಷ್ಟೋ ದುಡಿತೇನಿ ಎಷ್ಟೋ ಚಲೋ ನೋಡ್ಕೊತೇನೆ ಅಂದ್ರು ಎಲ್ಲಿ ನಷ್ಟ ಆಗ್ಬಿಡ್ತೈತೋ ನನ್ ಮಗಳನ್ನ ಮತ್ತೆ ಎಲ್ಲಿ ಕೆಲಸ ಮಾಡಕ್ ಕಷ್ಟ ಹಂಗಿಗಂತ ತಂದೆ ತಾಯಿ ಯೋಚನೆ ಇರ್ತೈತಲ್ರಿ ಸರ್. ಈಗ ಸಮಾಜದಲ್ಲಿರೋರು ಹುಬ್ಳಿ ಧಾರವಾಡದಲ್ಲಿರೋ ನೌಕರಿದಾರರು ಮಾಸ್ತರ ಅಷ್ಟೇ ಲಗ್ನ ಆಗ್ಯಾರ ಸರ್. ನಿಮಗೂ ಹಂಗ ಏನ್ರ ಅನುಭವ ಆಗೈತಿ ಸರ್? ನೋಡ ಅವ್ರಿಗೂ ಆಗೈತಿ. ಈಗ ಯಾರು ಕಾವ್ಯ ಯಾರನ್ನ ಬಿಡಬಾರ್ದು, ಮಾಸ್ತರ್ನ ಬಿಟ್ಟಿಲ್ಲ ನಮಗೇನು ಬಿಟ್ಟಾವ. ನನಗೂ ಹಂಗಾಗೈತಿ. 40 ವರ್ಷ ಆದರೂ ಯಾರೋ ಹುಡುಗಿ ಕೊಡಲಿಲ್ಲ. ನಮ್ಮದು ನೌಕರಿ ಇತ್ತಂದ್ರೆ ಆಗ್ತಿದ್ದ ಕೆಲಸ ಆಗಲಿಲ್ಲ. ನಾನು ಹೋದೆ, ಮೈಕ್ ಕಂಡ ತಕ್ಷಣ ಅರ್ಧ ತಾಸು ಮಾತಾಡೋದು. ನಾನು ನಮ್ಮ ಮಾವ ಹೇಳಿದ, ನೋಡು ಎಲಿವಂತಲ್ಲೇ ಮಾತಾಡ್ತೀವಿ ಮಗನೇ, ಹಂಗಾಗಿ ನಿಮ್ಗೆ ಯಾರೋ ಹುಡುಗಿ ಕೊಡೋರು. ಇವತ್ತು ಲಾಸ್ಟ್ ಒಂದು ಹುಡುಗಿ ತೋರಿಸ್ತೀನಿ, ಸುಮ್ ಕೂತು ಬಿಡು, ಒಟ್ಟ ಮಾತಾಡ್ಬೇಡ. ಆಗ ನಾವು ಕುಂತ್ಬಿಟ್ಟೆ. ಆಕೆ ಬಂದು ಕುಂತು 2 ಸಲ ಬಂದು 3 ಸಲ ಬಂದು ಕುಂತು ನಾನು ನೋಡಿದ್ದು ನಾವು ಒಟ್ಟ ಮಾತಾಡ್ಸಿಲ್ಲ ಆಕೆಗೆ. ಅವು ಒಳಗೆ ಹೋಗಿ ಮನ್ಯಾಗ ಅವ್ರವ್ವ ಹೊರಪ್ಪಗ ಅವ ಹುಡುಗ ಮೂಕದನ, ಅವ ಮಾತಾಡ್ಬಾರ್ದು. ಇವು ನಿಜ ಕೇಳಿದ್ರು ನನಗೆ, ಕನ್ಯೆ ಕೊಡಲಿಲ್ಲ ಮೂಕದನ ಅಂತ ಕೆಟ್ಟ ಪ್ರಚಾರ ಮಾಡಿದ್ರಲ್ಲ ಅಂತ ತಿಳ್ಕೊಂಡು ಟೆನ್ಷನ್ ಆಗಿಬಿಡ್ತು. ನಮ್ಮ ಮಾವ ಒಂದು ಮಾತಾಡ್ಸ್ಬಿಡ್ಲಿ ಏನು ಆಗಿದ್ದಾಗಲಿ ಅಂತ ಬಂದು ಕುಂತು ಮಾತಾಡ್ಸಿಬಿಟ್ಟೆ. ನಾನು ಮಗ ಸಿಟ್ಟಿಗೆ ಅದು ಬಿಟ್ಟಿದ್ದೆ. ಏನು ಮಾತಾಡಿಸಿದೆ? ಅಕ್ಕ ಆರಾಮ ಅಂದೆ. ಆರಾಮ್ ಬಾಯಪ್ಪ ಅಂದೆ. ಅಕ್ಕ ಅಂತಾರಲ್ಲಿ ಬೇರೆ ಏನ ಮಾತಾಡಿಸ್ತಾರೆ. ಎಷ್ಟು ಮಂದಿ ಅಣ್ತಂಬ್ರವ ಅಂದೆ. ಇಬ್ಬರಿದ್ರು ಈಗ 3ನೇದವ ಬಂದು ಸಿಕ್ಕನ ಅಂತ. ಹಂಗೆ ನಮಗೂ ಅನುಭವನು ಆಯ್ತು ಭಾಳ. ಹಂಗೆ ನೋಡೋ ವೀರೇಶ, ನೀನು ಬಿಸ್ನೆಸ್ ಸಂಬಂಧ ಆದ್ರೆ ನಿನ್ನ ಲಗ್ನ ಆಗೋದಿಲ್ಲ ಅನ್ನೋದು ಕಾವ್ಯ ನೇರ ಶರ ಬಿಟ್ಟಾಳೆ ನನಗೆ. ನೀ ಏನು ಹೇಳ್ತೀವಿ ಉತ್ತರ? ಸುಮ್ಕುಂದ್ರು ಕಾವ್ಯ, ನಿಮ್ಗೆಲ್ಲ ಸುಮ್ಕುದ್ರೆ ಕಾವ್ಯ ನಾನು ಆಗಲೇ ಮದುವೆ ಫಿಕ್ಸ್ ಆಗಿದ್ದೆ. ನಿನ್ನ ಮೇಲೆ ವಿಶ್ವಾಸದಿಂದ ನಾ ಮಾತ್ಕೊತೀನಿ. ಎಲ್ಲ ಮುಂದೆ ಮಾತಾಡ. ಈಕೆ ಕಾವ್ಯ ಸುಳ್ಳು ಹೇಳಿ ನೋಡಿದ್ರೆ ಈಗ ಒಂದು ಅವಾರ್ಡ್ ಕೊಟ್ಬಿಡುದ್ರಿಪ್ಪ. ಯಾವ ಅವಾರ್ಡ್ ಅಂದ್ರ ಸುಳ್ಬುರ್ಗಿ ಅಂತೇಳಿ ಒಂದು ಅವಾರ್ಡ್ ಕೊಟ್ಬಿಡುದ್ರಿಪ್ಪ. ಆಕಿ ಇಸ್ಕೊತಿ ಸುಳ್ಬುರ್ಗಿ ಅವಾರ್ಡ್ ಅಂತೇಳಿ. ನೀನ ಸುಳ್ಕೊಡ್ಕ ಮತ್ತೇನ್ ಸುಳ್ಳು ಹೇಳಾಕ್ತೀನಿ? ಏನ್ ಹೇಳಿದ್ರಿಪ್ಪ ಆಕಿ? ನೌಕರಿ ಇದ್ದಾಗ ಅಂತ ಹೆಂಗ್ ಕೊಡ್ತಾರ, ನೌಕರಿ ಇಲ್ಲ ಅಂದ್ರೆ ಮನೆಯಿಂದ ಹೊರಗೆ ಹಾಕ್ಬಿಡ್ತಾರ. ಯಾವ ಮನೆಯಿಂದ ಹೊರಗೆ ಹಾಕ ನಾವು ಫಿಕ್ಸ್ ಆಗಿರಿ ಹೇಳಿ ನಮ್ಮ ಮನೆ ತಿರುಗಬೇಡ. ಸರಿ, ಕರ್ಕೊಂಡು ಹೋಗೋ ಹುಡುಗ ಕರ್ಕೊಂಡು ಹೋಗಿ ಕೇಳ್ರಿಪ್ಪ. ಇಲ್ಲೇ ಅವ್ರು ಈ ತಂದೆ ತಾಯಿಗಳು ನೀವು ಕೇಳ್ತಿರಲ್ಲ, ಸರ್ಕಾರಿ ನೌಕರಿ ಮಾಡ್ತೀರ ಕೇಳ್ತಿರಲ್ಲ ನೀವ? ಈ ಅಂಬಾನಿ ಮಗನಿಗೆ ಕಡೆ ಕೊಡ್ಬೇಕು, ಕೊಡ್ತೀರಲ್ಲ? ದೇಶಕ್ಕೆ ಅಂತಾರ, ನಾ ಕೊಡ್ತೀನಿ, ನೀ ಕೊಡ್ತೀನಿ. ಈಗ ಹಂಗಂದ್ರೆ ಬಿಸ್ನೆಸ್ ಇದ್ದರೆ ಮದುವೆ ಆಗೋದಿಲ್ಲ. ಆಕೈತ್ರಿ ಸರ್. ಆದ್ರೆ ಅವಾಗ ನಷ್ಟ ಆತಂದ್ರ ಟೆನ್ಷನ್ ಇರ್ತೈತ್ರಿ ಸರ್. ನೀವು ನಷ್ಟ ಆಗ್ತದೆ ಯಾಕಂದ್ರೆ ನೌಕರಿ ಹೋದ್ರ, ನೌಕರಿ ಮಾಡೋ ಸಸ್ಪೆಂಡ್ ಆದ್ರ ಸರ್, ಆದ್ರೆ ಮುಂದೆ ನೋಡಿದ್ರಿ ಸರ್. ಮತ್ತೆ ಇದನ್ನೊಂದು ಲಾಸ್ ಆದ್ರೆ ಮುಂದೆ ನೋಡೋದು. ಬೀಗರು ಚಲೋ ಇದ್ರು, ಬೀಗರು ಚಲೋ ಇದ್ರು ಬಿಸ್ನೆಸ್ ಹಾಕಿ ಕೊಡ್ತಾರ. ಅದೇ ವಿಶ್ವಾಸ ಮೇಲೆ ಅವ್ರು ರೆಡಿ ಆಗ್ಯಾರ. ವೀರೇಶ್ ನೀವು ಮಾತಾಡಿ, ನಾನು ಏನು ಕಡಿದೀನಿ. ಈಗ ಕನ್ಯಾ ಫಿಕ್ಸ್ ಆಗೈತೆ, ಟೆನ್ಷನ್ ಮಾಡ್ಕೊಬೇಡ, ಸುಮ್ಮನೆ ನೀವು ಅಡಿ ಮಾತಾಡೋಣ ಸರ. ಪಾಪ್ ಬಿಡ್ರಿಪ್ಪ, ಮತ್ತೆ ಕಣ್ಣೀರ್ ಬಂದ್ರಿಪ್ಪ ಆಕಿಗೆ. ಮತ್ತೆ ಹತ್ಕೊಂಡ ನಿಂತ ನಿಮ್ಗ ಕಷ್ಟ ಹೋಗಿ ಇಲ್ಲ ಸಣ್ಣ ಸುಮ್ಮಿರ. ಎದಕ್ ಬೇಕು ನಿನಗೆಲ್ಲ? ಈಗ ಏನಂದಪ್ಪ, ಸರ್ಕಾರಿ ನೌಕರಿ ಮಾಡೋವಷ್ಟೇ ಹೆಣ್ ಕೊಡ್ತಾರ. ಅದ ಸರ್ಕಾರಿ ನೌಕರಿ ಮಾಡವ ಸೊಟ್ಟ ಕುಡ್ಡ ಕೊಡ್ತಾರ ಹೇಳಿ. ಮತ್ತೆ ಹೆಂಗ ಬಾಹುಬಲಿ ಇದ್ದಾಗದ ಏ ವೀರೇಶ್ ಇದಕ್ಕಿಂತ ಹೆಚ್ಚಿಂದ ಕುಡುಕ್ರಿಪ್ಪ. ಕುಡುಕಿದ್ರ ನೀ ಮದಿ ಅಕ್ಕಿ ಹೇಳ. ಕುಡುಕಿದ್ರ ನೀ ಮದಿ ಅಕ್ಕಿ ಇಲ್ಲ, ಮದಿ ಹೋಗಲ್ಲ. ನೀ ಏನ್ ಅಕ್ಕಿಗೆ ಹೇಳ್ಕೊಡ್ತೀನಿ, ನೀ ಮದಿ ಅಕ್ಕಿ ಕುಡುಕಿದ್ರ. ನಾ ಸರ್ಕಾರಿ ನೌಕರಿ ಮಾಡ್ತಿರ್ತೇನೆ, ನಾ ಯಾಕೆ ಹುಡುಗನ ಮದ್ವೆ ಆಗ್ಲಿ? ನೀನ ಹೋಗಿ ಹುಡುಗಿ ಮಾಡಬೇಕಾದ ಮದ್ವಿ. ಮೈಕ್ ಆಫ್ ಮಾಡಬೇಡ. ಸುಮ್ಮನೆ ನಿನಗೆ ಎದಕ್ ಬೇಕಿವಲ್ಲ?
ಈಗ ಏನಂದ್ರಪ್ಪ ಅಂತಂದ್ರ ಆಗಲೇ ನಮ್ಗೆ ತಿರೇ ಒಂದು ತಿಳಿಸಿ ಹೇಳಿಲ್ಲ ಏನಪ್ಪಾ ಅಂತಂದ್ರ ನಮಗೆ ಏನಾರ ಒಂದ್ ಸಲ ಲಾಭ ಆತಂದ್ರ ನಾವು ಕುಂತ ತಿನ್ಬೋದ ಅಷ್ಟ್ ರೊಕ್ಕ ಬರತ್ತ ನಮಗ ಇನ್ನೇ ಹೇಳೋಕಿ ಅವ್ರಿಗೆ ಕೇಳ ಕಾವ್ಯ ಬರೀ ಒಂದ್ ಸಲ ಲಾಭ ಆತಂದ್ರ ಕುಂತು ತಿನ್ನೋ ಅಷ್ಟ್ ರೊಕ್ಕ ಬರ್ತೈತಿ. ಅವಾಗ ನಮಗೂ ಹೆಣ್ ಕೊಡಕ್ ಕ್ಯೂ ಹಚ್ತಾರ, ನಾವೇನ ಕಮ್ಮಿ ಅಂತ ತಿಳ್ಕೊಬೇಡ, ಕ್ಯೂ ಹಚ್ತಾರ, ನಮಗೂ ರೊಕ್ಕ ಐತಿ ಬಿಡ. ಎಲ್ಲಾರ ಮನ್ಯಾಗೂ ಒಂದ್ ಆಸೆ ಐತಿ, ನನ್ನ ಮಗಳು ಚಲೋ ಇರ್ಬೇಕ, ನನ್ನ ಮಗ ಚಲೋ ಇರ್ಬೇಕ ಅಂತೇಳಿ ಆಸೆ ಇರ್ತೈತಿ. ನಿಂದೇನ ಹಚ್ಚಾಕ್ ಹೋಗ್ಬೇಡಿ. ಇಲ್ಲಿ ಎಷ್ಟು ಮಂದಿ ಜಿಯೋ ಸಿಮ್ ಯೂಸ್ ಮಾಡ್ತೀರಿ ಹೇಳ್ಬಿಡ್ರಿ. ಎಲ್ಲಾರು ಯೂಸ್ ಮಾಡ್ತೀರಿ. ಸರ್ ನೀವ್ ಯಾವ ಸಿಮ್ ಯೂಸ್ ಮಾಡ್ತೀರಿ? ಏರ್ಟೆಲ್. ಏರ್ಟೆಲ್ ಬಿಡ್ರಿಪ್ಪ, ಎಲ್ಲಾ ಸಿಮ್ ಓನರ್ಗಳು ಕ್ರಿಯೇಟ್ ಮಾಡಿರ್ತಾರೆ. ಇವ್ರು ನೌಕರಿದಾರ ಅಂತ ಏನ ಅಲ್ಲಿ ಕ್ರಿಯೇಟ್ ಮಾಡಿದ್ರಲ್ಲಿ ಎಲ್ಲಾರು ಬಿಸ್ನೆಸ್ ಮ್ಯಾನ್ ಕ್ರಿಯೇಟ್ ಮಾಡಿರ್ತಾರೆ. ಜಿಯೋ ಸಿಮ್ ಓನರ್ ಯಾರಪ್ಪ? ಮುಖೇಶ್ ಅಂಬಾನಿ. ಮುಖೇಶ್ ಅಂಬಾನಿ ಇಂಡಿಯಾದಾಗ ನಂಬರ್ 1 ಬಿಸ್ನೆಸ್ ಮ್ಯಾನ್. ಅವ್ನು ಬಿಸ್ನೆಸ್ ಮಾಡ್ತಾನ ಅಂತ ಹೇಳಿ ಹೇಗೆ ಆಗ್ಬಾರ್ದು, ಹೋಯ್ಕೋತ ಹೋಗ್ಬೇಕಿತ್ತು. ಅವ್ಗೆಲ್ಲ ಬೆಳೆಯೋದ ಇಲ್ಲ 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 ವಿದೇಶ್ ಭಾಳ ಸಿಟ್ಟಿಗೆ ಹೇಳ ಹೈಕೋತ ಹೋಗ್ಬೇಕಿತ್ತು. ಅವ್ಗೆಲ್ಲ ಬಂದಿರತ್ತ. ಅವ್ರ ಅಪ್ಪನು ಚಲೋ ಯೋಚನೆ ಮಾಡಿರ್ತಾನ. ನನ್ನ ಮಗಳು ಇವ್ ಕೊಟ್ರ ಬಾಳಿ ಇರ್ತಾಳ ಅಂತೇಳಿ, ಬಾಳಿ ಸಕ್ಸಸ್ ಲೈಫ್ ಇರ್ತದ ಅಂತ ಹೇಳಿ ಸುಮ್ಮ ಮದುವೆ ಆಗಿರ್ತಾರ. ಇಷ್ಟೆಲ್ಲಾ ಬಿಡ್ರಿ, ಇಲ್ಲೇ ಕುಂತಾರ. ಎಲ್ಲಾರನು ಕೇಳೋಣ, ಹೇಳ್ರಿಪ್ಪ ನೀವ್ ಇನ್ನೊಬ್ರ ತರ ಕೆಲಸ ಮಾಡ್ಬೇಕು ಆಸೆ ಐತಿ ಸರ? ನೀವ್ ಹೇಳ್ರಿ, ಇನ್ನೊಬ್ರ ತಳಗ ಇರ್ಬೇಕು ಆಸೆ ಐತಿ ಸರ್? ನಾವು ಆಸೆನೆ ಬಿಟ್ಟ ಕಲಾವಿದ ಆಗ್ಬಿಟ್ಟಿವಿ. ಅದೇ ರೀ ಸರ್, ನಿಮ್ ಸ್ವಂತ ಬಿಸ್ನೆಸ್ ಚಲೋ ಮಾಡ್ಕೊಂಡ್ರಿ ಕಲಾವಿದ ಆಗಿ. ಹೌದ್ರಿ. ಇವ್ರ ಓದ್ಬೇಕ್ರಿ, ನೌಕರಿ ಹತ್ತಿರ ಹೌದು. ನೌಕರಿ ಹತ್ತಾಕ ಶಿಸ್ತು ಓದ್ಬೇಕ್ರಿ. ಹೆಂಗ್ ಓದ್ಬೇಕ್ರಿ? ಅದನ್ನು 24 ತಾಸು ಓದ್ಬೇಕ್ರಿ. ಕಣ್ಣ ಎಣ್ಣೆ ಬಿಟ್ಕೊಂಡು ಓದ್ಬೇಕ. ಅಣ್ಣ ಈಗ ನಾಳಿಂದ ನೀನೇನು ಸ್ಟಡಿ ಮಾಡಂಗಿಲ್ಲ ನನಗೆ ಮಾಡ್ತೇನ್ರಿ ಸರ್. ನಾವ್ ಬಿಸ್ನೆಸ್ ಮಾಡ್ತೀವಿ ಅಂದ್ರಿ, ಮೀಡಿಯಂ ಅಷ್ಟೇ ಮಾಡ್ತೀವ್ರಿ ಸರ್. ನಾವ್ ಅವ್ರ ಹಾಕಲ್ಲ 24 ತಾಸು ಕಣ್ಣ ಎಣ್ಣೆ ಬಿಟ್ಕೊಂಡು ಅದ್ರೊಳಗ ಮುಡಿಗೆ ಅಂತ ಬಿಡುದ್ರಿಪ್ಪ ಅವ್ರದ. ಇಲ್ಲೇ ಕುಂತಾರ ಸರ್, ನಿಮ್ಕಿ ವಯಸ್ಸಿನಾಗ ದೊಡ್ಡಾರದಾರ. ನಿಂದ ಎಷ್ಟು ವಯಸ್ಸು ಸೃಷ್ಟಿ? ಎಷ್ಟ ನಂಗೆ ಗೊತ್ತೈತೆ? ಹಾ ಗೊತ್ತೈತಿ. ರಘುನಾಥ ನಿಮ್ದೇನು ಸರ್? ಗೊತ್ತಿಲ್ಲ. ಮತ್ತೆ ಯಾರು ಗೊತ್ತೇವ ಮರ? ಯಾಕೆ ಹೋಗ ಚೋಟ ನಿಂದ ಎಷ್ಟಪ್ಪ? ಈಟನಿ 12. ಈಗ ಹುಟ್ಟಿದ ಕೂಸ್ನಾಗ ಅಂತಾನ 12 ಅಂತ ನೋಡ್ತಾನ. ಸುಳ್ಳು ನಿನಗೆ ಹೈಟ್ ಅದಾನೆ ಸೋಮವಾರಲ್ಲೇ. ನಿನಗೆ ಎಷ್ಟಪ್ಪ? 15 ಇಲ್ಲ. ಅವ್ರಕಿ ವಯಸ್ಸಿನಾಗ ಸಣ್ಣ ಇರ್ದ್ರಿ. ನಾವು ನಿಮ್ಮಷ್ಟ ಆದ್ರೆ ನಂಗ ತಿಳ್ಕೊಂಡೆ ಬಿಸ್ನೆಸ್ ಮಾಡ್ಬೇಕಂತೇಳಿ. ನಿಮ್ಕಿ ವಯಸ್ಸಿನಾಗ ದೊಡ್ಡಾರ ಹೋದಾರ ಅವ್ರ ಮಾತ್ ಕೇಳಿ ಈಗ ಇತ್ತ ಬರ್ರಿ. ಸುಮ್ಮ ತಲೆ ಹಾಕೋಬಾರ್ರಿ ವಿಚಾರ ಎಲ್ಲ. ನಾವು ಭಾಳ ವಯಸ್ಸನ್ನು ಹೇಳ್ಬೇಡ. ಸ್ವಲ್ಪ ದೊಡ್ಡಾರ ಅಂಕಿ ದೊಡ್ಡಾರ ಅಂತ ತಿಳ್ಕೊಬೇಕ್ರಿ ಸರ್. ಹೆಚ್ಚು ಕಡಿಮೆ ಮಾಡ್ಬೇಕ. ಹೆಚ್ಚು ಕಡಿಮೆ ಆದ್ರೆ ದೊಡ್ಡಾರ ಐತ್ರಿ ಸರ್. ಹೆಚ್ಚು ಕಡಿಮೆ ಆದ್ರೆ ದೊಡ್ಡಾರ ರೀ. ನೋಡು ಅವ್ರ ಡೈಲಾಗ್ ಗೊತ್ತಿಲ್ಲ, ವಿದೇಶ್ ಭಾಳ ಸ್ಟ್ರಾಂಗ್ ಅಂತ ಹೋದಾಗ ನಾನು ಬರೋವರೆಗೂ ಮಾತ್ರ, ನಾ ಬಂದ ಮೇಲೆ ಹಂಗ ಸುಮ್ಮನೆ. ಯಾಕಂದ್ರೆ ನಾನು ವಾದ ವಿವಾದ ಮಾಡ್ಬೇಕು, ಸುಮ್ಮನೆ ಪರ ವಿರೋಧ ಮಾಡಿದ್ದೆ. ಈಗ ನಮ್ಮನ್ನ ಆ ಕಡೆ ಹೇಳ್ಕೊಳಕತ್ತಾನ. ನಾವು ನಿಂತಿರೋ ಸ್ಟೈಲು ಅದು ಮಾತಾಡೋದು ನೋಡಿದ್ರ ನಿಮ್ಗೆ ಮುಗಿತ್ರ. ನಿಮಗ್ ಗೌರ್ಮೆಂಟ್ ಜಾಬ್ ಕೊಡು ಸರ್ಕಾರನ ಹೇಳೈತಿ. ಏನಪ್ಪಾ ಅಂತಂದ್ರ ಆತ್ಮನಿರ್ಭರ ಭಾರತ, ಸ್ಟಾರ್ಟ್ಅಪ್, ಇನ್ನು ಮುಂತಾದ ಯೋಜನೆಗಳ ಮುಂದ ನಿಮ್ಗೆಲ್ಲಾ ತಿಳಿಸಿ ಆದತ್ತೆ. ಏನ್ ಹೇಳಾದತ್ತಿ? ನೀವ್ ಸರ್ಕಾರಿ ನೌಕರಿ ಸಂಬಂಧ ಕುಂದ್ರಬೇಡ್ರಿ, ನಿಮ್ ಸ್ವಂತ ಉದ್ಯೋಗ ಮಾಡ್ಕೊಂತ ಎಲ್ಲಾರ ಹೋಗ್ರಿ ಅಂತ ಸರ್ಕಾರನ ಹೇಳಿದ್ರೆ ಇವ್ ಕೆಲ ತಿಳಿಯುವಂತ ನನಗ ಹೇಳವಂತ. ಎಷ್ಟು ಹೇಳ್ಬಿಡ್ರಿಪ್ಪ, ಕ್ವಾನ ಕಿನ್ನರಿ ಬಾರಿಸ್ದಂಗ ರಿಪಾಯಿ ಹೋಗ. ಹೌದಲ್ರಿ? ನನಗೆ ಕೇಳ್ಬಾರ್ದು, ನಾವು ಒಟ್ಟು ಎಲ್ಲ ನಮಗೆ ಸಿಯಾಗಿ ಹೋಗೋರಿ ಇನ್ನೊಬ್ಬ. ಅದಕ್ಕ ನಾನ ನಮ್ಮ ದಮ್ನಾಗಿರೋ ಬಿಸ್ನೆಸ್ ಸಚ್ಚಲ ಅಂತ ಹೇಳ್ತೇನೆ. ಆ ವಿಲೇಜ್ ಸುಮ್ಮನೆ ಇದ್ದ ಅವ್ ಪಾಡಿಗೆ ಅವ್ರಿಗೆ ಸುಮಾಗ ಟೆನ್ಷನ್. 8ನೇ ನಂಬರ್ ಹೇಗಿದ್ದಾವ 1, 4, 8 ನಂದು ಅವಕಾಶ ಸಿಗ್ತೈತು ಇಲ್ಲೋ ಅಂತ ಅವಾಗ ಗೊತ್ತಿದ್ದ. ಈ ಸುಮ್ಮನೆ ಕಾವ್ಯ ಮದುವೆ ಆಗೋದಿಲ್ಲ ಅಂದ್ಬಿಟ್ಟು ಅವನು ಬೇಕೆ. ಅದು ಸುದ್ದಿ ಅಂತ ಬರ್ಸ್ಕೊಂಡು ಆ ಸುದ್ದಿ ಅಂತೀವಿ. ಈಗ ಮದುವೆಗೂ ವೆಡ್ಡಿಂಗ್ ಅಂತ ಇಂಗ್ಲೀಷ್. ನಿಮ್ಗಿನ್ನ ಸಣ್ಣವರಿದ್ದೀರಲ್ಲ, ಹಾಗಾಗಿ ನಿಮ್ಗೆ ಭಾಳ ಖುಷಿ ಅನ್ಸುತ್ತೆ. ಮದುವೆ ಆದರೆ ಕೇಳಿದ್ರೆ ಹೇಳ್ತಾರೆ ಅವರು. ಒಂದು ಇಲಿ ಇರ್ತಂತ, ಒಂದು ಇಲಿ ಬೋರ್ಡ್ನಾಗ ಈ ಮಿರ್ಚಿ ಇಟ್ಬಿಡಲ್ಲ, ಮಿರ್ಚಿ ತಿನ್ನೋಕೆ ಹೋಗಿ ಇಲಿ ಒಳಗೆ ಕೂತ್ಬಿಡತ್ತೆ. 4 ಇಲಿ ಹೊರಗದವ. ಇವು ಒಳಗಿಂದ ಇಲಿ ಏನಂತಂತ, ಬರಬಾರ್ದಲೇ ಒಳಗೆ ಬರಬಾರ್ದು ಮಕ್ಕಳ, ಮಿರ್ಚಿ ಇಟ್ಟು ನಾನು ಬಲಿಬಿಟ್ಟಾರಲೇ, ಸಿಗ ಹಾಕಿಬಿಟ್ಟಾರ. ಹೊರಗಿದ್ದು ಗೊತ್ತಿದ್ದ ಮಗ ಮಿರ್ಚಿ ಹಿಡ್ತಾರ ಮಗ
ನಾವು ಒಳಗೆ ಬಂದ್ರೆ ನಮಗೇನು ಕೊಡ್ಬೇಕಾಗ್ತದೆ ಬಾ ಅಂತಂದು ಮಗನ ಎಷ್ಟು ಟೆನ್ಷನ್ ಮಾಡ್ತಾರೆ, ನಮಗೆ ತ್ರಾಸ ಮಾಡ್ತಾರೆ ಅಂತ. ಹಂಗೆ ಮದುವೆ ಆದರೂ ಮಾಡ್ಕೊಬಾಡ್ಲಿ ಅಂತಾರೆ. ಮದುವೆ ಆಗೋದ್ರ ಮಗ ತಾವು ಮಾಡ್ಕೊಂಡ್ರೆ ನಮ್ಗೆ ಮಾಡ್ತಾವ ಅಂತಾರೆ. ಅದಕ್ಕೆ ನೀವು ಏನದು ಮದುವೆ ಒಳಗೆ ಇಂಗ್ಲೀಷ್ನೊಳಗೆ ವೆಡ್ಡಿಂಗ್ ಅಂತಾರೆ. ವೆಡ್ಡಿಂಗ್ ಮತ್ತು ವೆಲ್ಡಿಂಗ್ ಎರಡು ಜೋಡಿಸ್ತಾವೆ. ಅದು ವೆಲ್ಡಿಂಗ್ನಾಗ ಮೊದಲು ಸ್ಪಾರ್ಕ್ ಬರ್ತಾವೆ, ಆಮೇಲೆ ಜೋಡಣೆ ಆಗ್ತದೆ. ವೆಡ್ಡಿಂಗ್ನಾಗ ಮೊದಲು ಜೋಡಿಸ್ತಾರೆ, ಆಮೇಲೆ ಕಿಡಿ ಬರ್ತಾವೆ. ಅದ್ರದ್ದು ನೀವು ಐಡಿಯಾ ಇಲ್ಲ. ನೀವು ಮುಂದೆ ಅನುಭವಿಸಿದ ಜಾಡ ಚಿನ್ನದ ಹೇಳಿದಾಗ ಜೋಶಿ ಸರ್ ಹೇಳಿದ್ರು ಕಿಡಿ ಹಾಳಾಗತ್ತೆ ಈಗ ಅಂತ ಗೊತ್ತಾಗಲ್ಲ. ಮುಂದಿನ ಕಾರ್ಯಕ್ರಮ ನೌಕರಿ ಮುಂದಿನ ಭಾಗಕ್ಕೂ ಮೊದಲನೇ ಸುತ್ತು ನೀವೆಲ್ಲ ಕೇಳಿದ್ರಲ್ಲ, ಈ ಸುತ್ತಿನಲ್ಲಿ ವಾದ ವಿವಾದಗಳನ್ನು ಅವರು ಮಾಡಿಸ್ತಾ ಇದ್ದಾರೆ. ಸರ್ಕಾರಿ ನೌಕರಿನೇ ಶ್ರೇಷ್ಠ ಅಂತ ಇವರು, ವ್ಯವಹಾರನೇ ಶ್ರೇಷ್ಠ ಅಂತ ಇವರು, ಇಷ್ಟ ಬಂದು ಜೀವನ ಮಾಡ್ಬೋದು ಅಂತ ಇವರು, ಇಲ್ಲ ಲಿಮಿಟೆಡ್ನಾಗ ತೃಪ್ತಿಪರವಾದ ಜೀವನ ಮಾಡ್ಬೋದು ಅಂತ ಇವರು. ಹಾಗಾಗಿ ಬದುಕು ಅನ್ನೋದು ಬಹಳ ಸುಂದರವಾದ ಭಗವಂತ ಕೊಟ್ಟಿರ್ತಕ್ಕಂಥ ದೇಣಿಗೆ, ಅದನ್ನು ಚೆಂದಾಗಿ ಬದುಕಬೇಕು ಅಂತ ಎರಡನೇ ಸುತ್ತಿನಲ್ಲಿ ಸೃಷ್ಟಿ ಮಾತಾಡ್ತಾರೆ. ಯಾರಲ್ಲಿ ಸೌಂಡು ಮಾಡೋದು, ಸುಮ್ಮನೆ ಬಿಸ್ನೆಸ್ ಮಾಡ್ಕೊಳ್ಳು, ಸೈಲೆಂಟ್ ಆಗಿದ್ರೆ ಒಳ್ಳೇದು. ಸರ್ಕಾರಿ ನೌಕರಿ ಇದೆ ಹವಾ, ಗೌರ್ಮೆಂಟ್ ಜಾಬ್. ಇವ ವೀರೇಶ್ ಅದಾನಲ್ರಿ, ಅವ್ನ್ ಮೂಗಿನ ನೆಲಕ್ಕೆ ಯೋಚನೆ ಮಾಡಿ ಅವ ಹೇಳುದ ಕರೆ ಅಂತ ಹೇಳತ್ತಾನೆ. ಎಲ್ಲ ಪುಸ್ತಕ ಬಿಡ್ತಾನ್ರಿ ಇವ. ಹವಾ ನೋಡ್ರಿ ಈಗ ನಾನು ನೋಡಿದ್ರಿ ಹೆದರ್ ಪುಕ್ಕಳ ನಂಗೆ ಅದು ನೋಡ್ರಿ. ನೀವು ಮಾತಾಡ್ರಿ, ಈಗ ಮೈಕ್ ಹತ್ರ ಮಾತಾಡ್ರಿ. ಇವ ಮಂಡ್ಯದ ಒಂದ್ ನ್ಯೂಸ್ ಬಂದೈತ್ರಿ, 50 ವರ್ಷದ ಯುವಕಂಗ 20 ಲಕ್ಷದ ಹುಡುಗಿ ಕೊಟ್ಟು ಮಾಡ್ಯಾರ. ಎಷ್ಟು ವರ್ಷದ ಹುಡುಗಿ ಅದ? 20 ಲಕ್ಷದ ಹುಡುಗಿ. ಎದಕ್ಕೆ ಕೊಟ್ರಿ ಈಗಿಗೆ? ಗೌರ್ಮೆಂಟ್ ಜಾಬ್ ಇದ್ದಿದ್ದಕ್ಕ ಕೊಟ್ಟಾರೆ. ನೋಡಿ ಎಷ್ಟು ಐತಿ ನಮ್ ಹವಾ. ಈಗ ಅದೆಲ್ಲ ಬಿಡ, ನಮ್ ಮನ್ಯಾಗ ನಡೆದಿದ್ದ ಒಂದ್ ದೃಷ್ಟಾಂತ ಐತೆನ್ ಕೇಳ್ರಿ. ನಮ್ ಮನ್ಯಾಗ ನಮ್ಮ ಅಣ್ಣ ಮತ್ತ ನಮ್ಮ ಅಣ್ಣನ ಫ್ರೆಂಡ್ ಇಬ್ರು ಚಡ್ಡಿ ದೋಸ್ತರವ್ರ. ಎಲ್ಲಿ ಹೋದ್ರು ಇಬ್ರು ಹೋಗಿದ್ರ, ಎಲ್ಲಿ ಹೋದ್ರು ಇಬ್ರು ಬರ್ತಿದ್ರ. ಈಗ ನೀವು ಫ್ರೆಂಡ್ಸ್ ಹಂಗ ಮಾಡ್ತೀರಿಲ್ಲ? ಆದ್ರ ಕೆಲ್ಸದ ವಿಚಾರ ಅಂತ ಬಂದಾಗ ಡಿವೈಡ್ ಆಗ್ಬೇಕಂತ ಬಂತ. ನಮ್ಮ ಅಣ್ಣ ಏನ್ ಮಾಡಿದ, ಗೌರ್ಮೆಂಟ್ ಜಾಬಿಗೆ ಹೋದ. ಆದ್ರೆ ನಮ್ಮ ಅಣ್ಣನ ಫ್ರೆಂಡ್ ನಾ ಬಿಸ್ನೆಸ್ ಮಾಡ್ತೀನಿ ಅಂತ ಬಿಸ್ನೆಸ್ ಹೋದ. ಆದ್ರೆ ನಮ್ಮ ಅಣ್ಣ 2 ವರ್ಷ ಚಂದಾಗ ಓದಿ ಗೌರ್ಮೆಂಟ್ ಜಾಬ್ ಎಕ್ಸಾಮ್ ಬರ್ದ ಈಗ ಸದ್ಯ ಗೌರ್ಮೆಂಟ್ ಜಾಬ್ ಮಾಡಾತಾನ. ಆದ್ರೆ ನಮ್ಮ ಅಣ್ಣನ ಫ್ರೆಂಡ್ ಏನ್ ಮಾಡಿದ ಗೊತ್ತಾನ, ಬಿಸ್ನೆಸ್ ಮಾಡವ. ಅವ್ನ ಕತಿ ಏನಾತಂದ್ರೆ, ಒಂದ್ಸಲ ಅವ್ನ ಕಡೆ ರೊಕ್ಕ ಇತ್ತ, ಬಿಸ್ನೆಸ್ ಮಾಡಕ್ ಹೋದ. ಆದ್ರೆ ಅವಂಗ 1 ರೂಪಾಯಿನೂ ಲಾಭ ಆಗಿಲ್ಲ, ಪೂರಾ ನಷ್ಟನೇ. ಹಾಗಾಗಿ ಮತ್ ನಮ್ಮ ಅಣ್ಣ ಕಡೆ ಬಂದ, ಒಂದಿಷ್ಟು ಸಾಲ ಕೊಡೋ ಅಂತ ಕೇಳಾಕ. ಅದಕ್ಕೆ ನಮ್ಮ ಅಣ್ಣನ ಫ್ರೆಂಡ್ ಅಲ್ಲ, ಜೀವದ ದೋಸ್ತ ಅವ. ಅದಕ್ಕೆ ಕೊಟ್ಟ, ಸ್ವಲ್ಪ ಕೊಟ್ಟ. ಆಮೇಲೆ ಅವ ಇನ್ನೊಮ್ಮೆ ಇದು ಮಾಡಕ್ ಹೋದ, ಬಂಡವಾಳ ಹಾಕಿ ಬಿಸ್ನೆಸ್. ಅಲ್ಲೂ ಲಾಸ. ಮತ್ತು ಎಷ್ಟೊತ್ತು ಕೊಡ್ತಾನ್ರಿ ನಮ್ಮ ಅವನು ಮಾತ್ರ ಸಂಸಾರ ಇಲ್ರಿಪ್ಪ. ಹಾ ರೀ, ದೋಸ್ತ ಅಲ್ರಿ, ಕೊಡಬೇಕರಿ. ಮತ್ತ ಆಮೇಲೆ ಈಗ ಅವನ ಕತಿ ಹೆಂಗಾತಂದ್ರ, ಎಷ್ಟು ಬರೇ ನಮ್ಮ ಅಣ್ಣ ಕಡೆ ಸಾಲನ ಕೊಟ್ಟಿದ್ದ. ಪಾಪ ನಮ್ಮ ಅಣ್ಣಗೂ ಸಂಸಾರ ಇತ್ರಿ, ಆ ಕಡೆ ಹೆಂಡತಿ ಮಕ್ಕಳು ಅಂತ. ಅವನು ಸಂಸಾರ ನಡೆಸ್ಬೇಕಿಲ್ರಿ ಅಲ್ಲಿ. ಹೌದು. ಇವಾಗ ಬರೇ ಬರಮ್ಮ ನಮ್ಮ ಅಣ್ಣ ಕಡೆ ರೊಕ್ಕ ಕೇಳಮ್ಮ. ಬೇರೆ ಕೇಳಬೇಕಾಗಿತ್ತು. ನಿಮ್ಮ ಅಣ್ಣನ ಯಾಕೆ ಗೊತ್ತಾಗ್ತಿಲ್ಲ ಅಂದ್ರೆ ಅವ್ರಿಬ್ರು ಬೆಸ್ಟ್ ಫ್ರೆಂಡ್ಸ್ ರೀ. ಬೆಸ್ಟ್ ಫ್ರೆಂಡ್ಸ್ ಇದ್ರೆ ಸಹಾಯ ಮಾಡ್ಬೋದು. ನಿಮ್ಮ ಅಣ್ಣನ ಬಿಸ್ನೆಸ್ ಮ್ಯಾಗ ದೊಡ್ಡವನಾದ್ಮೇಲೆ ನನಗೂ ಸ್ವಲ್ಪ ಪಾಲ್ ಕೊಡ್ಬೋದು ಅಂತ ಯಾಕೆ ಕೊಟ್ಟಿರ್ಬಾರ್ದು? ನಿಮ್ಗೆ ಹೇಳೇ ಕೊಟ್ಟಂಗೆ. ನಿಮ್ಮ ಅಣ್ಣ ನನಗಿಂತ ಎಷ್ಟು ದೊಡ್ಡವ? ನಿಮ್ಮ ಅಣ್ಣ ನನಗಿಂತ ಎಷ್ಟು ವರ್ಷ ದೊಡ್ಡವ? ಒಂದ್ 8 ವರ್ಷ. ಅಷ್ಟಕ್ಕೆ ಮದುವೆ ಮಾಡ್ಬಿಟ್ರೆ ನಿನಗಿಂತ 8 ವರ್ಷ 20 ವರ್ಷ ವಯಸ್ಸಾಗಿತ್ತು ಅಂತಂದ್ರೆ 3 ಮಕ್ಕಳಾಗಿ ಇವೆಲ್ಲ ಪ್ರಶ್ನೆಗಳು ಸ್ವಲ್ಪ ವಯಸ್ಸು ನಂತರ ಸ್ವಲ್ಪ ಜಾಸ್ತಿ ಕೇಳಿದ್ರೆ ಜನ ನಂಬ್ತಿದ್ದಾರೆ. ಇಲ್ಲ ಬರೋಣ ಮಾತಾಡೋಣ. ಆಮೇಲೆ ಅದಕ್ಕೆ ಅವ ನಮ್ಮ ಅಣ್ಣನ ಕೊಟ್ಟ. ಆಮೇಲೆ ಲಾಸ್ಟಿಗೆ ಒಂದ್ ದಿವಸ ಅವಂಗ ತಿಳಿಸಿ ಬುದ್ಧಿ ಹೇಳಿದ್ರಿ, ನೋಡು ನೀನು ಶಾಣೆ ಅದಿ, ಎಕ್ಸಾಮ್ ಬರೀ ಗೌರ್ಮೆಂಟ್ ಜಾಬ್ ಸಿಗ್ತೈತಿ ನಿಂಗು ಅಂತ. ಅದ್ರ ಸಂಬಂಧ ಅವ ನಮ್ಮ ಅಣ್ಣನ ಮಾತು ಫಸ್ಟ್ ಟೈಮ್ ನಮ್ಮ ಅಣ್ಣನ ಮಾತು ಕೇಳಿ ನೋಡ್ರಿ ಅವ ಉದ್ದಾರ. ಹಾ ರೀ, ಉದ್ದಾರ ಅಂತ ಜೀವನದಾಗ. ಅವಂದ ಬಾಳೆ ಹೆಂಗಾತಂದ್ರ ಕಂಕಣ ಸುತ್ತಿ ಮೈಲಾಕ್ ಹೋದ್ರಂತ ಹಂಗಾತ್ ನೋಡ್ರಿ. ಅಲ್ಲೆಲ್ಲಾ ಬಿಸ್ನೆಸ್ ಅಂತ ಸುತ್ತಾಡಿ ಮತ್ತೆ ಅಲ್ಲಮ್ಮ ಸರ್ಕಾರಿ ನೌಕರಿ ಕಡೆನ ಬಂದ. ಅಲ್ಲಿ ಅವಂಗ ಬಿಸ್ನೆಸ್ ಕೈ ಬಿಡ್ತ್ರಿ, ಆದ್ರೆ ಸರ್ಕಾರಿ ನೌಕರಿ ಕೈ ಹಿಡಿತ್ರಿ. ಅದಕ್ಕ ನಾನು ಸರ್ಕಾರಿ ನೌಕರಿನ ಮುಖ್ಯ ಅಂತ ಹೇಳ್ತೀನಿ. ಕರೆಕ್ಟ್. ಈಗ ಒಂದು ನಿಮ್ಗೆ ಲಾಟ್ರಿ ಅಂತ ಗೊತ್ತಿತ್ತು, ಲಾಟ್ರಿ ಬರ್ತಿತ್ತು ಗೊತ್ತಾ? ಲಾಟ್ರಿ ಕರ್ನಾಟಕ ರಾಜ್ಯ ಲಾಟ್ರಿ ಅಂತಿತ್ತು. ಅದು ಕೋಟಿಗಟ್ಟಲೆ ಜನ ತಗೊಳ್ತಿದ್ದರು. ಅದು 10 ಒಬ್ಬರಿಗೆ ಹತ್ತಿತ್ತು, ಜನ ತಗೊಳ್ತಿದ್ರು.
ನೀ ಬಿಸ್ನೆಸ್ ಉದಾಹರಣೆ ಕೊಟ್ಟು ಎಲ್ಲೋ ಒಬ್ಬ ನುಕ್ಸಾನ ಆಗ್ಯಾವಂತ ಸಕ್ಸಸ್ ಆದ್ರೆ ಎಷ್ಟು ಜನ ಇಲ್ಲ. ಲಾಸ್ ಆದರೂ ಭಾಳ ಜನ ಅದಾರ, ಸಕ್ಸಸ್ ಆದ್ರೆ ಲಾಸ್ ಆದ್ರೆ ಭಾಳ ಜನ. ಸರ್ಕಾರ ನೌಕರಿದಾಗ ಸಸ್ಪೆಂಡ್ ಆಗಿ ಇವತ್ತುವರೆಗೂ ಆಟ ಆಡೋದು ಬಂದಿದೆ. ನೀವು ಮಾಡಿ ನಾವು ಚಲೋ ನೌಕರಿ ಮಾಡ್ತಾರೆ ಅಂದ್ಮೇಲೆ ಎಲ್ಲರೂ ಚಲೋ ನೌಕರಿದಾಗ ಇರ್ತಾರೆ. ಸರ್ ಭಾಳ ಮಂದಿ ಇರ್ತಾರೆ ಮತ್ತು ಭಾಳ ಮಂದಿ ನೌಕರಿದಾಗ ಮೊನ್ನೆ ನಮ್ದು ಓರಿಯೆಂಟೇಷನ್ ಪ್ರೋಗ್ರಾಮ್ ನೀವು ಹೆಸರನ್ನು ಚೇಂಜ್ ಮಾಡಿಬಿಟ್ಟಿಲ್ಲ. ಯಾರು? ಸೃಷ್ಟಿ ಸೃಷ್ಟಿ ಇಲ್ಲ ಅದ್ರಿ ನಮ್ಗ ಕ್ಲಾಸ್ನಾಗ ಓರಿಯೆಂಟೇಷನ್ ಪ್ರೋಗ್ರಾಮ್ ಅಂತ ನಡೆದ್ರಿ. ಈಗ ಏನ್ ಹೇಳ್ಬೇಕು ಅವ್ರಿಗೆ? ನಾ ಪೊಲೀಸ್ ಅಕೇನ್ರಿ ಸರ್ ಅಂತ ಅಂದ್ಬಿಟ್ಲಿ. ನೀ ಯಾಕೆ ತಪ್ಪು ಮಾಡಿದ್ರಿ? ನೀನು ಬಿಸ್ನೆಸ್ ಮ್ಯಾನ್ ಆಗ್ಬೇಕಾಗಿತ್ತು. ಅವಾಗ ಇನ್ನೊಂದು ಟಾಪಿಕ್ ಕೊಟ್ಟಿದ್ದಿಲ್ಲ ಆಕಿಗೆ. ಅವಾಗ ಟಾಪಿಕ್ ಕೊಟ್ಟಿದ್ದಿಲ್ಲ, ಮಾತು ತಪ್ಪು ಮಾಡಿದ್ರೆ ನಾನು ಅದೇ ಆಕಿಗ ರಿಯಲ್ ಲೈಫ್ನಾಗ ಗೌರ್ಮೆಂಟ್ ಜಾಬಿಗೆ ಹೋಗ್ಬೇಕಂತ ಐತಿ, ಇಲ್ಲಿ ಪುಕ್ಷಟಿ ಬಂದ್ ಕುಂತಾಡ್ರಿ. ನೋಡು ಏನ್ ಬಿಟ್ಟರೆ ಬಡಿತಾರೆ ಹುಡುಗರು. ಇಲ್ಲ ಹಂಗಲ್ಲ, ಬದುಕೋದಕ್ಕೋಸ್ಕರ ಹೋರಾಟ ಹೋರಾಟ ಹೋರಾಟ. ನೋಡಿ, ಹುಲಿಗಿಂತ ಜಿಂಕಿ ಜೋರಾಗಿ ಓಡಲೇಬೇಕು, ಇಲ್ಲಂದ್ರ ಹುಲಿ ಅದನ್ನು ತಿರುಗಿಬಿಡ್ತದೆ. ಜಿಂಕಿಗಿಂತ ಹೋರಾಟ ಜೋರಾಗಿ ಹುಲಿ ಓಡಲೇಬೇಕು, ಯಾಕಂದ್ರೆ ಅದಕ್ಕೆ ಆಹಾರ ಸಿಗೋದಿಲ್ಲ. ಹಿಂಗ ಬದುಕು ಕಟ್ಟಿಕೊಳ್ಳೋದಕ್ಕೋಸ್ಕರ ಓಡಲೇಬೇಕು ಓಡಲೇಬೇಕು ಓಡಲೇಬೇಕು. ನೀವು ಸರ್ಕಾರ ನೌಕರಿ ಇಡ್ಲಿಕ್ಕೆ ನೀವು ಓಡಾಡ್ತೀರಿ, ಬಿಸ್ನೆಸ್ ಮಾಡ್ಬೇಕಂತ ಇವ್ರು ಓಡಾಡ್ತಾರೆ, ಇದ್ರಾಗ ಯಶಸ್ಸು ಕಾಣಬೇಕಂತ ಇವರು, ಇದ್ರಾಗ ನೆಮ್ಮದಿ ಇರಬೇಕಂತ ನೀವು. ಆದ್ರೆ ಸುಮ್ಮನೆ ಕೂತಲ್ಲಿ ಏನೂ ಆಗೋದಿಲ್ಲ, ಹೋರಾಟ ನಡೆಸಲೇಬೇಕು. ಅಂತ ಹೋರಾಟದಿಂದಲೇ ಬಿಸ್ನೆಸ್ ಸಕ್ಸಸ್ ಆಗ್ತೀನಿ ಅಂತಾರೆ. ಯಾಕೋ ದುನಿಯಾ ಬಿಸ್ನೆಸ್ ದುನಿಯಾ ರೇ, ಇಡೀ ದುನಿಯಾನ ಬಿಸ್ನೆಸ್ ಬೇಕನ್ನತೈತಿ. ಆದ್ರೆ ಇವ್ರನ್ನ ಸರ್ಕಾರಿ ಕೆಲಸ ಬೇಕನ್ನತ್ತಾರ ನೋಡ್ರಿಪ್ಪ ಸರ್. ನನ್ನ ಕೈ ಏನಿಲ್ಲ. ಈಗ ಈ ಸೋಗ್ಲಾಡಿ ಸುಬ್ಬಿರಿಗೆ ಏನ ಬಿಸ್ನೆಸ್ ಮಾಡೋರು ಗೌರ್ಮೆಂಟ್ ಅವ್ರ ಮೇಲೆ ಡಿಪೆಂಡ್ ಆಗಿರ್ತಿ ಅನ್ನತ್ತೀಯಲ್ವಾ? ಅದೆಷ್ಟು ಸರಿ? ಅವ್ರು ನಿಮ್ಮ ಅಣ್ಣನ ಫ್ರೆಂಡಿಗೆ ಕೆಲಸ ಮಾಡಕ್ ಸಾವಿರಾರು ಮಾರ್ಗಗಳು ಇದ್ವಲ್ಲ, ಅವನ್ನ ಹುಡುಕ್ಲಿಲ್ಲ, ಅದ್ರ ಸಲುವಾಗಿ ಡಿಪೆಂಡ್ ಆಗ್ಬೇಕಾಗ್ ಬಂತ. ಆದ್ರೆ ಎಲ್ಲಾರು ಹಂಗ ಇರೋದಿಲ್ಲ ಅಲ್ಲ. ಇಲ್ಲೇ ಜೀವನ ಅಂತಂದ್ಮೇಲೆ ಕಷ್ಟ ಸುಖ ಏಳು ಬೀಳು ಲಾಭ ನಷ್ಟ ಎಲ್ಲ ಇದ್ದಿದ್ದೇನೆ ರೀ. ಬರೇ ಬಿಸ್ನೆಸ್ ಮ್ಯಾನ್ಗಳಿಗೆ ನಷ್ಟನ ಆಕೈತಿ ಅನ್ನೋದಾಗಿದ್ರೆ ಶ್ರೀಮಂತರ ಪಟ್ಟಿಯೊಳಗೆ ಇವತ್ತು ಯಾರು ಬಿಸ್ನೆಸ್ ಮ್ಯಾನ್ಗಳೇ ಎತ್ತಿದಿಲ್ಲಲ್ರಿ ಸರ್. ಸರ್ಕಾರ ಹೇಳ್ದಂಗ ತಾಳಕ್ ತಕ್ಕಂಗ ತಗತೈ ಅಂತ ಹೇಳಿ ಕುರಿಯೋರ್ ನೀವು. ನಿಮ್ದೇನ್ ಹೇಳ್ತಿ ನಮಗ? ನೀವ ಸರ್ಕಾರಿ ನೌಕರಿಯೊಳಗ ಉದ್ಯೋಗಿಗಳಷ್ಟ, ಆದ್ರೆ ನಾವ ಉದ್ಯೋಗಿಗಳನ್ನ ಸೃಷ್ಟಿಸೋ ಉದ್ಯೋಗದಾತ್ರಿ. ನೀವ ಏನೋ ಇದ್ರು ಗೌರ್ಮೆಂಟ್ ಇಂದ ತಗೊಂಡಿರೋ ಕೆಲಸ ಸ್ವಂತವಾಗಿ ಏನಲ್ಲ, ಆದ್ರೆ ನಾವ ನಮ್ ಬುದ್ಧಿಮಟ್ಟಕ್ಕೂ ಮೀರಿ ಸ್ವಂತ ಕಾಯಕವನ್ನ ಮಾಡ್ತೀವಿ. ಇಂದಿನ ಯುಗ ಏನಾಗೈತಿಪ್ಪ ಅಂದ್ರೆ ಡಿಜಿಟಲ್ ಯುಗ. ಎಷ್ಟೋ ಯುವಕರು ಸರ್ಕಾರಿ ನೌಕರಿಗೆ ರಾಜೀನಾಮೆಯನ್ನ ಕೊಟ್ಟು ಸ್ಮಾರ್ಟ್ ಆಪ್ ಸ್ವಂತ ಬ್ರ್ಯಾಂಡ್ಗಳನ್ನ ಸೃಷ್ಟಿ ಮಾಡತ್ತಾರ. ಅವ್ರ ಹೊಸ ಆಲೋಚನೆಗಳನ್ನ ಮಾಡ್ತಾರ. ಲಕ್ಷಾಂತರ ಕನ್ನಡಿಗರೇ ಈ ಸರ್ಕಾರಿ ಪರೀಕ್ಷೆಗಳನ್ನು ಬರೆದು ಅವ್ರಿಗಂಕರು ಬ್ಯಾಸರಾಗಿ ಲಾಸ್ಟಿಗೆ ಅವ್ರ ಸ್ವಂತ ಹೊಟ್ಟೆ ಪಾಡಿಗಾಗಿ ಇದ್ದವ್ರೆ ಸ್ವಂತ ಟೀ ಸ್ಟಾಲ್ ಜ್ಯೂಸ್ ಸೆಂಟರ್ ಫುಡ್ ಡೆಲಿವರಿಗಳನ್ನ ಮಾಡಿ ಅವರು ಕೂಡ ಈಗ ಡಿಗ್ನಿಫೈ ಆಗಿ ಬರತ್ತಾರ. ಇವ್ದ ಸರ್ಕಾರಿ ನೌಕರಿ ಅನ್ನೋದು ಹೆಂಗಪ್ಪ ಅಂತಂದ್ರ ಒಂದ್ ಆಸನ ಇದ್ದಂಗ, ಕುಂತಲ್ಲೇನ ಮಸ್ತ್ ಚಾ ಊಟ ಬರ್ತಿರ್ತೈತಿ, ಅಲ್ಲೇ ಕುಂತ್ ಬಿಡ್ತಾರ. ಆದ್ರೆ ನಮ್ದ ವ್ಯವಹಾರ ಅನ್ನೋದು ಒಂದ್ ಬೆರಳಿನ ವಿದ್ಯುತ್ ಚುಂಬಕ ಇದ್ದಂಗ್ರಿ. ಅದು ನಿಮ್ಮನ್ನ ಸೆಳೆದುಕೊಂಡ ಬಹು ದೂರ ಕೊಂಡೊಯ್ತೈತಿ. ಅದಕ್ಕೆ ನಾನು ಇಂದಿನ ಯುವಕರಿಗೆ ಏನ್ ಹೇಳಕ್ ಇಷ್ಟಪಡ್ತೇನಿಪ್ಪ ಅಂದ್ರೆ, ಇಂದಿನ ಯುವಕರೇ ಉದ್ಯೋಗವನ್ನ ಹುಡ್ಕೋದ್ ಬಿಡ್ರಿ, ಉದ್ಯೋಗವನ್ನ ಸೃಷ್ಟಿಸೋಲ್ ಬರ್ರಿ. ಯುವಕರ ವ್ಯಾಪಾರ ಉಪಯೋಗ ನಾಳಿಗೆ ದೊರೆತರೆ ಚಿನ್ನದ ಬೆಲೆ ಬೆಳೆಯುವುದು, ಯುವಜನ ಶಕ್ತಿಯು ಮನಸ್ಸಿಟ್ಟು ದುಡಿದರೆ ಭೂಮಿಗೆ ಸ್ವರ್ಗವೇ ಇಳಿಯುವುದು. ಯುವಕರೇ ಯುವಜನರೇ ಮೇಲೆ ಎದ್ದು ಬಿಡ್ತಾರ ಅವ್ರು, ಸಾಕಾಗೈತೆ ಹಂಗ ಮಾಡಿ. ಯುವಕರೇ ಯುವಜನರೇ ನಾಳಿನ ಭವಿಷ್ಯವ ರೂಪಿಸಲು ಎದ್ದೇಳಿ ಅಂತ ಹೇಳ್ತಾ ನಾನು ವ್ಯವಹಾರನ ಚಲೋ ಅಂತ ಹೇಳ್ತೇನೆ ನೋಡುವ. ಕರೆಕ್ಟ್. ನಮ್ಮ ಪ್ರತೀಕ್ಷಾ ಭಾಳ ಚಲೋ ಹೇಳಿ. ನೀವು ನೌಕರಿ 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 ಅಂತ ಹೇಳ್ತೀರಿ, ನೌಕರಿ ಮಾಡ್ತೀರಿ, ಇನ್ನೊಬ್ರಿಗೆ ನೌಕರಿ ಕೊಡ್ತೀರಿ, ನೀವು ಇನ್ನೊಬ್ರಿಗೆ ನೌಕರಿ ಕೊಡಿಸ್ತೀರಿ, ನೀವು ನೌಕರಿ ಇಡೋಕ್ಕೆ ಸಾಕಾಗುತ್ತೆ. ಇವರು ದೊಡ್ಡ ಬಿಸ್ನೆಸ್ ಮನ್ ಆದರೆ, ಒಬ್ಬ ದೊಡ್ಡ ಉದ್ಯಮಿ ಆದರೆ, ನಿಮ್ಮಂಥ ನೌಕರಿ ಮಾಡೋದ್ರೆ ಸಾವಿರಾರು ಜನರಿಗೆ ನೌಕರಿ ಕೊಡಬಹುದು, ಅದು ಶ್ರೇಷ್ಠ ಅಂತ ಮಾತಾಡೋದು ನಿಜವಾಗ್ಲು. ಇವತ್ತು ನೋಡಿ ಜಿಂದಾಲ್, ಮಿತ್ತಲ್, ಅಂಬಾನಿ, ಇನ್ಫೋಸಿಸ್ ಎಷ್ಟು ಸಾವಿರಾರು ಜನರಿಗೆ ಅನ್ನ ಹಾಕ್ತಿದ್ದಾರೆ.
ಅವರು ಸರ್ಕಾರಿ ನೌಕರಿದಾರರು ಸರ್ಕಾರಿ ನೌಕರಿಯಿಂದ ಮಾಡಕ್ಕೆ ಸಾಧ್ಯನಾ? ಹಾಗಾಗಿ ಬಿಸ್ನೆಸ್ ಮ್ಯಾನ್ ಆಗಿ ನಾನು 3 ಜನರಿಗೆ ಅನ್ನ ಕೊಡ್ತೀನಿ ಅಂತ ಹಾಗೆ ಶಪಥ ಪಣ ತೊಟ್ಟಾಡಿರುತ್ತೆ. ಇದು ನೀರು ನಿಂತಾರೆ ನಾನು ಪ್ರತೀಕ್ಷಾ ಅಕ್ಕ, ನೀನು ಹಾಡ ಬಾರಿ ಹಾಡಿದಿ ಆದ್ರೆ ನಾವು ಹಾಡಾಡ್ತೀನಿ ಕೇಳ. ನಾ ಕೊಂದ್ಲೆ 4, ನಾ ಕೆಡ್ಲೆ 8, ನಾ ಕೊಂದ್ಲೆ 4, ನಾ ಕೆಡ್ಲೆ 8, ಇಷ್ಟೇ ಲೆಕ್ಕದ ಗಂಟು, ಅಷ್ಟೇ ಲೆಕ್ಕದ ನಂಟು. ಕೂಡೋ ಕಳೆಯೋ ಈ ಲೆಕ್ಕ, ಕೂಡೋ ಕಳೆಯೋ ಆ ಲೆಕ್ಕ, ಯಾರಿಗೆ ಬೇಕು ಈ ಲೆಕ್ಕ, ಬರೀ ಲಾಭದ ಈ ಲೆಕ್ಕ. ನೀವ್ ವ್ಯವಹಾರದಲ್ಲಿ ಕುಂತಿರ್ಲ, ನೀವ್ ವ್ಯವಹಾರದವ್ರ ಲಾಭ ನೋಡೋರು, ಆದ್ರೆ ನಾವು ಸರ್ಕಾರಿ ಸೇವೆ ನೋಡೋರ. ನೀವು ಪ್ಲಾನ್ ನೋಡೋರ, ಆದ್ರೆ ನೀವು ಪ್ಲಾನ್ ನೋಡ್ತಿರ್ಲ, ಅದನ್ನ ಮಾಡೋದ ನಾವ್. ಜೊತೆಗ ಸರ್ಕಾರಿ ಉದ್ಯೋಗದಾಗ ಒಂದ ಮಾತಾಗ್ಬಿಟ್ಟೈತಿ, ಏನಂತ ಕರೆಕ್ಟ್ ಆಗಿ ಕೇಳ್ರಿ. ವೇತನ ಖಚಿತ, ಲೀವ್ ನಿಶ್ಚಿತ, ಜೊತೆಗೆ ಪೆನ್ಷನ್ ಉಚಿತ. ಏನ್ ಹೇಳ್ರಿ? ವೇತನ ಖಚಿತ, ಲೀವ್ ನಿಶ್ಚಿತ, ಜೊತೆಗೆ ಪೆನ್ಷನ್ ಉಚಿತ. ಈಗ ನಿಮ್ಮ ಮೈಂಡ್ನಾಗ ಒಂದು ಪ್ರಶ್ನೆ ಬರ್ತಿರ್ಬೋದು, ಇವನ್ ಏಕ ವೇತನ ವೇತನ ಅನ್ಕೊಂಡು ಹೊಂಟಲ್ಲ. ವೇತನ ಅಂದ್ರೆ ಏನ? ವೇತನ ಅಂದ್ರೆ ಏನಿಲ್ಲ, ಸ್ಯಾಲ್ರಿಗ ಇನ್ನೊಂದ್ ಹೆಸರು ವೇತನ ಅಲ್ಲ. ಅಂದ್ರೆ ನಮ್ಗ ಸ್ಯಾಲ್ರಿ ತಿಂಗಳ ಸಿಗ್ತೈತಿ. ಮತ್ತ ಇವ್ರಂಗ ಒಮ್ಮೆ ಕಡಿಮೆ ಒಮ್ಮೆ ಜಾಸ್ತಿ ಆಗುದಿಲ್ಲ. ನೆಕ್ಸ್ಟ್ ಲೀವ್ ನಿಶ್ಚಿತ, ಹಂಗಂದ್ರ ನಮ್ಗ ಹಬ್ಬ ಹರಿದಿನಗಳು ಬಂದ್ರು ರಜಾ ಸಿಗ್ತೈತಿ, ಮತ್ತ ಭಾನುವಾರಗಳು ಬಂದ್ರು ರಜಾ. ಇದನ್ನ ಆಗಲೇ ನಮ್ಮ ಶ್ರೇಯಸ್ ಹೇಳ್ಯಾನ. ಕೊನೆಯದಾಗಿ ಪೆನ್ಷನ್ ಉಚಿತ. ಹಂಗಂದ್ರ ನಮ್ ಸರ್ಕಾರಿ ಉದ್ಯೋಗದಾಗ 60 ವರ್ಷ ಆದ್ಮೇಲೆ ಪೆನ್ಷನ್ ಅಂತ ಸಿಗ್ತೈತಿ ತಿಂಗಳ. ಅವಾಗ ಆರಾಮಾಗಿ ಯಾರಿಗೂ ಡಿಪೆಂಡ್ ಆಗ್ದೇನೆ ನಮ್ ಲೈಫ್ ನ ನಾವು ಲೀಡ್ ಮಾಡ್ಬೋದು. ನಾವು ರಾಜ್ನಾಗ ಇರ್ಬೋದ. ನಿಮ್ಗೆಲ್ಲರಿಗೂ ಇಲ್ಲಿ ಆಸೆ ಇದ್ದಿಲ್ರಿ ರಾಜ್ನಾಗ ಇರ್ಬೇಕಂತ ಹೇಳಿ? ಹೇಳಿ ಜೋರಾಗಿ. ಹಾ, ಅದಕ್ಕ ವ್ಯವಹಾರದ ಕಡೆ ಹೋಗ್ಬೇಡ್ರಿ, ಸರ್ಕಾರಿ ನೌಕರಿ ಕಡೆನ ಬರ್ರಿ. ಅದಕ್ಕ ನಾನು ಕೂಡ ಸರ್ಕಾರಿ ಉದ್ಯೋಗನ ಮುಖ್ಯ ಅಂತ ಹೇಳ್ತೀನಿ. 4 ಮಕ್ಕಳನ್ನ ತಾಯಿ 4 ಜನರ ಮನೆ ಮುಸುರಿ ತಿಕ್ಕಿ 4 ಮಕ್ಕಳು ಸಾಕ್ತಾರ. ಕೊನೆಗಾಲಕ್ಕೆ 4 ಮಕ್ಕಳು ಸೇರಿ ತಗೊಂಡು ಹೋಗಿ ಅನಾಥಾಶ್ರಮ ಬಿಟ್ಬಿಡ್ತಾರೆ. ಇದರ ತಾತ್ಪರ್ಯ ಇಷ್ಟೇ. ರಘುನಂದನ್ ಏನಂತಾನಂದ್ರೆ, ಸರ್ಕಾರಿ ನೌಕರಿ ನಾವು ಮಾಡಿದ್ರೆ ನಮಗೆ ಪೆನ್ಷನ್ ಅಂತ ಇರ್ತದೆ. ಕೊನೆ ಕಾಲಕ್ಕೆ ನಾವು ಯಾರು ಹಂದಿನಾಗೂ ಭಾಳ ಅವಶ್ಯಕತೆ ಇಲ್ಲ, ಯಾರೂ ನಮ್ಮೊಳಗೆ ಅನಾಥಾಶ್ರಮ ಬಿಡೋ ಅವಶ್ಯಕತೆ ಇಲ್ಲ. ನಾವು ಕಷ್ಟಪಟ್ಟು ದುಡ್ಕೊಂಡು ಒಂದು ನೌಕರಿ ಅಂತ ಹಿಡ್ಕೊಂಡ್ರೆ ಕೊನೆಯ ಕಾಲಕ್ಕೆ ನಮಗೆ ಪೆನ್ಷನ್ ಒಳಗೆ ನಾವು ಜೀವನ ನಡೆಸ್ಬೋದು, ಯಾರ ಹಂಗಿಲ್ಲದೆ ನಡೆಸ್ಬೋದು ಅಂತ ಈತನ ಮಾತಿನ ಅರ್ಥ ಅಂತ ನಾನು ಅನ್ಕೊಂಡಿದ್ದೀನಿ. ಆದರೆ ನೀವು ಬೇಕಾದಂಗೆ ಗಳಿಸಿಟ್ಟು ಬಡ್ಡಿ ಬರೋಕ್ಕೆ ಕುತ್ಕೊಂಡ್ಬಿಟ್ಟಂದ್ರೆ ಯಾರಾದ್ರೂ ಸಾಕ್ತಾರಲ್ರಿ ತಿಂಗಳು ಅಂತಾರೆ. ಈಗ ಆಕೆ ರಘುನಂದನಿಗೆ ಉತ್ತರ ನೀ ಏನು ಕೊಡ್ತೀವಿ? ಅಲ್ಲೇ ರಾಜ ಅಂತ ರಾಜ ನೋಡ್ರಿಪ್ಪ, ರಾಜ ಅಂತ. ಅಯ್ಯ ನೀವ್ ರಾಜ ಅಲ್ಲಲ್ಲೇ ಸರ್ವೆಂಟ್ ಇದ್ದಂಗ ತಿಳ್ಕೊ. ನೀವ್ ವಯಸ್ಸಾಗುವವರೆಗೂ ಅಂದ್ರ ರಿಟೈರ್ಮೆಂಟ್ ಆಗುವವರೆಗೂ ಕತ್ತಿ ದುಡ್ದಂಗ್ ನುಡಿತಿರ್ಬೇಕ. ಆದ್ರೆ ನಾವ್ ಹಂಗಲ್ಲ, ನಿಮಗ್ ಫೈನಾನ್ಷಿಯಲ್ ಫ್ರೀಡಮ್ ಅನ್ನೋದೇ ಇರಂಗಿಲ್ಲ. ಆದ್ರೆ ನಾವ್ ಸ್ಟಾರ್ಟ್ಅಪ್ ಮಾಡಬೇಕಾದ್ರೆ ಒಂದ್ 3-4 ವರ್ಷ ಕಷ್ಟಪಟ್ವಿ ಅಂತಂದ್ರ ಆಮೇಲೆ ನಾವು ಆರಾಮಾಗಿ ಈಸಿಯಾಗಿ ಲೈಫ್ ನ ಲೀಡ್ ಮಾಡ್ಬೋದು. ಆಮೇಲೆ ಇವ್ರು ಎಷ್ಟು ಹಾರ್ಡ್ ವರ್ಕ್ ಮಾಡಿದ್ರು ಅದ್ರ ಸಕ್ಸಸ್ ಇವ್ರಿಗೆ ಹೋಗೋದಿಲ್ಲ. ಯಾರಿಗೆ ಹೋಗೈತಿ? ಇವ್ರ ಬಾಸಿಗೆ ಹೋಗೈತಿ. ಆದ್ರೆ ನಮ್ದೊಳಗ ಹಂಗಲ್ಲ, ನಾವ್ ಎಷ್ಟು ಹಾರ್ಡ್ ವರ್ಕ್ ಮಾಡ್ತೇವಲ್ಲ ಅದ್ರ 10 ಪಟ್ಟು ಸಕ್ಸಸ್ ನಮಗ್ ಸಿಗ್ತೈತಿ. ಇದಕ್ಕೊಂದ್ ನಿಜವಾದ ನಡೆದಿದ್ದ ಘಟನೆ ಹೇಳ್ತೇನೆ ನೋಡ್ರಿಪ್ಪ. ಒಂದ್ ಹಳ್ಳಿಯಾಗ ರಾಜು ಇದ್ದ. ಅವನು ಚಲೋ ಶಾಲೆನೂ ಇದ್ದ, ಶಾಲೆನೂ ಕಲ್ತಿದ್ದ. ಎಲ್ಲಾರ ಅವನದಿರ್ಗತೆ ಅವ್ರ ಅವನದು ಆಸೆ ಏನ್ಪಾ, ತನ್ ಮಗ ಸರ್ಕಾರಿ ನೌಕರಿ ಮಾಡ್ಬೇಕಂತ. ಅವ್ರ ಅವನ ಸಂಬಂಧ ಬಾಳ ಕಷ್ಟ ಪಡಾತಿದ್ದ, ಪ್ರಯತ್ನನೂ ಪಡಾತಿದ್ದ. ಆದ್ರ ಪರೀಕ್ಷೆ ಬರೀತಿದ್ದ, ಆಯ್ಕೆನ ಆಗ್ತಿರ್ಲಿಲ್ಲ, ಬರೀತಿದ್ದ, ಸೆಲೆಕ್ಟ್ ಆಗ್ತಿರ್ಲಿಲ್ಲ. ಒಂದ್ ದಿವ್ಸ ಅವ್ನು ಸಾಕಾಗ್ ಹೋಗಿ ಅಂತ ಕಲಿ ಕೆಟ್ಟ ಅವ್ರ ಅವನ ಕಡೆ ಕೇಳಿದ ಅಂತ, ಏನ್ಪಾ ಯವ್ವಬೇ, ನಾ ಇನ್ನ ಈ ಸರ್ಕಾರಿ ನೌಕರಿ ಸಂಬಂಧ ಎಷ್ಟೊಂದು ಕಷ್ಟ ಪಡ್ಲಿ, ನನಗೂ ಈ ಸರ್ಕಾರಿ ನೌಕರಿ ಬರದ್ ನಂಗತ್ರ ಸಾಕಾಗ್ ಹೋಗೈತಿ ಅಂತಂದ. ಅದಕ್ಕೆ ಅವ್ರ ಅವ್ವನು ಅಂದ, ಹೌದಪ್ಪ ಮಗ, ನಂಗೆ ಯಾಕೋ ನಿನ್ ಸರ್ಕಾರಿ ನೌಕರಿ ಸಿಗೋಂಗ್ ಕಾಣತಿಲ್ಲ, ಒಂದ್ ಕೆಲ್ಸ ಮಾಡ, ನೀನು ಉದ್ಯೋಗ ಹುಡುಕುದ್ ಬಿಡ, ಉದ್ಯೋಗನ ಸೃಷ್ಟಿ ಮಾಡುದ್ ಕಲಿ ಅಂತ ಅಂದ್ಲಂತ. ಅವತ್ತ ರಾಜು ಅದನ್ನಲ್ಲ ತನ್ನ ಮನಿ ಮುಂದ ಒಂದ್ ಸಣ್ಣ ಚಾ ಅಂಗಡಿ ಇಟ್ಕೊಂಡ ಅಂತ. ಹಂಗ ಚಾ ಅಂಗಡಿ ಇಟ್ಕೊಂಡ ಒಂದ್ 5 ಜನ ಗ್ರಾಹಕರಿಗೆ, ಬರೋಬ್ಬರಿ 5 ಜನ ಗ್ರಾಹಕರಿಗೆ ಫ್ರೀ ಆಗಿ ಬಿಸ್ಕೆಟ್ ಕೊಟ್ಕೊಂತ ಹೋದ ಅಂತ. ಹಂಗ ದಿನಾಲು ಆಫರ್ ಇಟ್ಕೊಂತ ಹೋದ ಅಂತ. ಒಂದಿನ ಫ್ರೀ ಆಗಿ ಬಿಸ್ಕೆಟ್ ಕೊಡುದು, ಒಂದಿನ ಫ್ರೀ ಆಗಿ ಚಾ ಕೊಡುದು.
ಹಂಗ ಇಟ್ಕೊಂತ ಹೋದಂಗ ಅವನ್ ಒಂದ್ ಸಣ್ಣ ಚಾ ಅಂಗಡಿ ಇದ್ದಿದ್ದ ದೊಡ್ಡ ಕೆಫೆನ ತೆಗೆದ್ಬಿಟ್ಟ. ಇವತ್ತಿಗೂ ಸದ್ಯಕ್ಕೆ ತಾನ್ ಕಲ್ತ್ ಹಳ್ಳಿ ಶಾಲ್ಯಾಗ ಒಂದ್ ಕಂಪ್ಯೂಟರ್ ಕೊಟ್ಟಾನ, ಜೊತೆಗೆ 3 ಜನ ಉದ್ಯೋಗನೂ ಕೊಟ್ಟಾನ. ಇದರಿಂದ ಏನ್ ತಿಳಿತಂದ್ರಪ್ಪ, ರಾಜು ಉದ್ಯೋಗ ಹುಡುಕ್ಲಿಲ್ಲ, ಹೊರತು ಉದ್ಯೋಗನ ಸೃಷ್ಟಿ ಮಾಡೋದ್ ಕಲತ. ಅದಕ್ಕ ತಿಳ್ಕೊ, ವ್ಯವಹಾರ ಅನ್ನೋದೇ ನಷ್ಟ ಅಲ್ಲ, ಅದೇ ನವಶಕ್ತಿ ನವಸೃಷ್ಟಿ ಅಂತ ಹೇಳ್ತಾ ನಾನು ವ್ಯವಹಾರನ ಬಾಳ ಚಲೋ ಅಂತ ಹೇಳ್ತೇನೆ. ಇನ್ವೆಸ್ಟ್ಮೆಂಟ್ ಮಾಡೋಕ್ಕಿಂತ ಮೊದಲು ಇನ್ವೆಸ್ಟಿಗೇಷನ್ ಮಾಡ್ಬೇಕು. ಎಲ್ಲಿ ರೊಕ್ಕ ಹಾಕಬೇಕು, ರೊಕ್ಕ ಹಾಕಿದ್ರೆ ಹೆಂಗೆ ತೆಗಿಬೇಕು, ಹೌದಲ್ಲ? ಬರೀ ಇನ್ವೆಸ್ಟ್ಮೆಂಟ್ ಮಾಡಿಬಿಡ್ತಾರೆ ಅವ್ರು. ರೊಕ್ಕ ಹಾಕಿಬಿಡ್ತೀವಿ, ರೊಕ್ಕ ಹಾಕಿ ರೊಕ್ಕ ತೆಗಿತೀವಿ ಅಂತ ಇನ್ವೆಸ್ಟಿಗೇಷನ್ ಮಾಡಿ ಹಾಕ್ಬೇಕು. ಇವಾಗ ರೊಕ್ಕ ಹಾಕಿ ತೊಗೊಂಡೋಗಿ ಹೋಗ್ಕಲ್ಲಿ ಹಾಕಿದ್ರಂದ್ರೆ ಮತ್ತೆ ನಿಮ್ಮ ಹತ್ರ ಬರ್ಬೇಕು, ಅವ್ರು ನೌಕರಿ ಕೇಳಕ್ಕೆ ಮಣ್ಣನ ಹತ್ರ, ಹೌದಲ್ಲವ? ಹಂಗ ಪ್ರತಿಯೊಬ್ಬರು ಅವರ ಅನಿಸಿಕೆ ಏನಂದ್ರೆ ನಾವು ಸ್ವತಂತ್ರ, ನೀವು ಇವರು ಕಾಯಕವೇ ಕೈಲಾಸ. ಯಾರು ಹೇಳಿದ್ರು ನೋಡು, ಕಾಯಕವೇ ಕೈ ಕೆಲಸ ಮಾಡು. ಸರ್ಕಾರಿ ಕೆಲಸ ಅವ್ರೇನಂತಾರೆ, ನೀವೇನಂತೀರಿ? ನೀವ್ ಯಾರು ದೇವ್ರಂತೀರಿ? ಬಿಸ್ನೆಸ್ ಮ್ಯಾನ್ ದೇವರಲ್ಲ, ಗ್ರಾಹಕರೇ ದೇವರು. ನಿಮಗೆ ಬಿಸ್ನೆಸ್ ಮ್ಯಾನ್ ಮಾಡ್ಕೊಂಡು ಕೂತೀರಿ, ಗಿರಾಕಿ ಬರ್ಲಿಕ್ಕೆ ಅದು ಏನ್ ಮಾಡ್ತೀರಿ ನೀವು? ಅವ್ರಿಗೆ ಗೊತ್ತದೆ, ಯಾವ ಸುಳ್ಳು ಹೇಳಿದ್ರು. ಗ್ರಾಹಕರೇ ದೇವರು ನಿಮಗೆ, ಸರ್ಕಾರಿ ಕೆಲಸ ದೇವರು ಅವರಿಗೆ. ಹಲೋ, ಈಗ ನಿನ್ಗೆ ಯಾರು ದೇವರು ಹೇಳೋದು? ಅಲ್ಲಲ್ಲ ಹಂಗಲ್ಲಕ್ಕ, ಅದ ಹೌದೌದೌದ ನೀ ಹೇಳು ಸುಳ್ಳಕ್ಕ ನೋಡಲ್ದ ಎಲ್ಲಾರು ವೇದಿಕೆನ ಬಿಟ್ಕೊಂಡಾರ ನೋಡಲ್ದ ಹೆಂಗ್ ಬೋರಿಯನ್ ಗುಂಗ್ ಅಂತ ಸುಸು ಹೇಳಿ ಹಿಂಗ್ ಕೊಟ್ಟಾರ. ಎಷ್ಟು ಬೇಕಿ ಅಂದ್ರೆ ಅವಾಗ ಹೋದವ್ರು ತೋರಿಸ್ಬಿಟ್ಟಿಗೆ ಎಲ್ಲಾರು ಯಾರ್ಯಾರು ಹೊಂಟಾರ ಅಂತ ಈ ವಿಕೆಟ್ನಾಗ ಆಯ್ತು. ಈಗ ಪಾಪ ಹುಡುಗರ ಏನ್ ಮಾಡ್ಬೇಕು, ಇವ್ರೇನ್ರ ಎದ್ದ ಹೊಂಟ್ರ ಅದೇ ಸರ್ ಬರ್ತಾರ, ಟೀಚರ್ ಬರ್ತಾರ, ದಪ್ಪ ಬೆಳ್ಳಿ ಬಂದ್ಬಿಡ್ತಾರ, ಮುಗಿತ್. ಪಾಪ ಎಲ್ಲಿ ಹೋಗ್ಬೇಕು? ನಿನ್ ಮಾತು ಅದಕ್ಕೆ ಕೇಳ್ಬಾರ್ದು ಯಾರು. ಎಲ್ಲಾರು ಕಿವಿ ಮುಚ್ಕೊಂಡ್ ಕುಂದಿರ್ಪ. ಈಕಿ ಮಾತು ಬಂದ್ರ ಮತ್ ನೋಡಿ ಕಿವಿ ತಗದಂದ್ರ ಬಾಂಬ ಬರ್ತಾರ ಕಿವ್ಯಾಗ. ಈಗ ನನ್ ಮಾತು ಕೇಳ್ರೆ ಮತ್ತ ಅವಾಗ ಕಿವಿ ಮುಚ್ಕೊಂಡ್ರೆ ಅಲ್ಲಕ್ಕ. ನೀ ಕತ್ತಿ ಹೇಳಿದಲ್ಲ, ಈಗ ಯಾವ ಪ್ರೋಗ್ರಾಮ್ ಹೇಳಿದ್ರೆ ನೋಡೋಣ. ಚಿನ್ನರ ಜಾನರ ಜಗಲಿ ಪ್ರೋಗ್ರಾಮ್ ಇಲ್ರಿ. ಈ ಪ್ರೋಗ್ರಾಮ್ ಬಿಟ್ಟ ಕತ್ತಿ ಹೇಳೋ ಪ್ರೋಗ್ರಾಮ್ ಹೋಗ್ಬೇಕಿತ್ತು. ಒಂದ್ ಕ್ಲಾಸ್ ಸರ ಬರ್ತದ್ದು ನನಗೆ ಹೊಡ್ರಿ ಸಾಕ್ಷಾಗ ಚಪ್ಪಾಳೆ. ಕತ್ತಿ ಹೇಳೋದ ಅಕ್ಕ, ಕತ್ತಿನ ಬೇರೆ, ಚಿನ್ನರ ಜಾನರ ಜಗಲಿನ ಬೇರೆ, ಒಳ್ಳೆ ಜೀವನನ ಬೇರೆ. ಮೇ ಬಿ ನಿನ್ ಮಾತು ಕೇಳಿನ ಎಲ್ಲ ಬಿಸ್ನೆಸ್ ಮ್ಯಾನ್ಸ್ ಫ್ರೀ ಸಿಮ್, ಫ್ರೀ ಟಾಕ್, ಫ್ರೀ ಟೈಮ್ ಕೊಡ್ತಿರ್ಬೇಕು ಬಿಡಕ್ಕ. ಜೋರ್ ಐತಿ ಬಿಸ್ನೆಸ್ ದಾರಿ. ಅಲ್ಲ, ಈಗ ನಿಂಗೊಂದು ಉದಾಹರಣೆ ಹೇಳ್ಬೇಕಂದ್ರೆ, ನೀ ಕತ್ತಿ ಹೇಳಿದಲ್ಲ, ನಾನು ನಿಜವಾದ ಘಟನೆನ ಹೇಳ್ತೇನೆ, ಕೇಳ್ತಿಲ್ಲ? ಅದ್ ಕತಿಯ ಲೋಪ ನಿಜವಾಗ ನನಗ್ ಘಟನೆ ಅದ. ಯಾಕೆ ಸುಳ್ಳು ಹೇಳ್ತಿತ್ತು ಗೊತ್ತಾಗಲ್ಲ ನನಗೆ. ನನಗೆ ಸಣ್ಣ ಹುಡುಗನ್ ಮಾಡಿ ಏನ ಇವ್ರಾಗ ಅವ 12 ವರ್ಷ ಇರ್ಬೋದು, ಆದ್ರೆ 60 ವರ್ಷ ಅನುಭವ ಅದಂತ ಗೊತ್ತಲ್ಲ ನಿಮ್ಗೆ? ಸರಿ ಹೇಳ್ತಾರ ಏನಂದ್ರ, ಒಬ್ಬ ಕೇರಳದವ ಏನಕ್ಕಂದ್ರ ಅವಂಗ ತಂದಿರಂಗಿಲ್ರಿ, ಒಳ್ಳೆ ತಾಯಿ ಅನಾರೋಗ್ಯ ಅಂತ. ಅವಾಗ ಒಂದಿನ ಏನಕ್ಕತಿ, ಅವಾಗ ಇದನ್ ಮಾಡ್ತಾನ್ರಿ, ಶಾಲಿ ಕಲಿಬೇಕು. ಶಾಲಿ ಕಲಿತ್ ಮನಿ ನಡ್ಸ್ಕೊಂಡು ಹೋಗ್ಬೇಕು. ಮನಿ ನಡ್ಸ್ಕೊಂಡು ಹೋಗ್ತಾನ್ರಿ, ಮನಿ ನಡ್ಸ್ಕೊಂಡು ಹೋಗಿ ಶಾಲಿನೂ ಕಲಿತಾನ. ಒಳ್ಳೆ ಒಂದಿನ ಏನಕ್ಕತಿ, IFS ಎಕ್ಸಾಮ್ ಬರಿಬೇಕಂತ ಬರ್ತೈತಿ. ಏನ್ ಹೇಳ್ರಿ? IFS ಎಕ್ಸಾಮ್ ಬರಿಬೇಕಂತ ಬರ್ತೈತಿ. ಅವಾಗ ಏನಕ್ಕತಿ, ಒಂದಿನ ಬರಿತಾನ, ಬರ್ದ್ ಬಂದಿಂದ ರಿಸಲ್ಟ್ ಬರ್ತೈತಿ. ಅವಾಗ IFS ಆಗಿರ್ತಾನ. ಏನಕ್ಕ ಹೇಳ್ರಿ, ನಮ್ಮ ದೇಶದ ಉಪರಾಷ್ಟ್ರಪತಿ ಆಗ್ತಾನ. ಸರ್ ನಿಮ್ಗೆ ಗೊತ್ತೈತಿ? ಗೊತ್ತೈತಿ. ನಾ ಹೇಳ್ತೇನೆ ಕೇಳ್ರಿ, ಯಾರು ಗೊತ್ತೈತೇನ್ರಿ? ಅವ್ರ ನಮ್ಮ ಆರ್ ಕೆ ನಾರಾಯಣ್ ಸರ್ ರೀ. ಒಳ್ಳೆ ಈಗ ನೀವು ನ್ಯೂಸ್ ಕೇಳಂಗಿಲ್ಲ ಅನ್ಸತ್ ಬಿಡ. ನೀವೇ ನ್ಯೂಸ್ ಕೇಳ್ಬೇಕ, ಕಂಪ್ಯೂಟರ್ ಮುಂದೆ ಕುಂದ್ರದೈತಿ, ಟಕ್ 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 ಅಂತ ಅದ್ರ ಕುಂದ್ರದೈತಿ. ನ್ಯೂಸ್ನಾಗ ಏನ್ ಬಂದತ್ತಂದ್ರ, ಅಮೆರಿಕಾದ ಅಧ್ಯಕ್ಷ ಗೊತ್ತಿಲ್ರಿ ನಿಮಗ? ಟ್ರಂಪ್. ಅವೇನ್ ಮಾಡ್ತಾನ, ಅಮೆರಿಕಾದ ಟ್ಯಾಕ್ಸ್ ಏರಿಸ್ತಾನ್ರಿ. ಎಷ್ಟದಕ್ಕೆ ಏನಕತೆ, ಎಲ್ಲಾ ಕಂಪ್ನಿ ಬಂದಾಕ ಬಿಸ್ನೆಸ್ ಅನ್ನೋದೇ ಇರಂಗಿಲ್ಲ. ಅದಕ್ಕ ನೋಡ, ಸರ್ಕಾರಿ ಉದ್ಯೋಗಪ್ಪ ಯಾವ ಲಾಸು ಇರಂಗಿಲ್ಲ, ಯಾವ ಕಂಪ್ನಿ ಬಂದ್ ಮಾಡೋದು ಇರಂಗಿಲ್ಲ. ಅದಕ್ಕ ನಾ ಹೇಳ್ತಾನೆ ಹೇಳ್ರಿ, ಸರ್ಕಾರಿ ಉದ್ಯೋಗನ ಮುಖ್ಯ ಅಂತ. ನೋಡ್ರಿ, ನೀವು ಜಾಬ್ ಮಾಡೋರು, ರಾಜಕಾರಣಿಗಳು, ಒಬ್ಬೊಬ್ರು ಇದೊಂದು ಪದ್ಧತಿ ಹಾಕೊಳ್ರಿ. ಒಬ್ಬೊಬ್ಬರು ಮಾತು ಮುಗಿದ್ಮೇಲೆ ಚಪ್ಪಾಳಿ ತಡ್ರಿ, ಯಾಕಂದ್ರೆ ಅವ್ರಿಗೂ ಹುಮ್ಮಸ್ ಇರ್ತದೆ. ಅವರು ನಾವು ಚಪ್ಪಾಳಿ ತಟ್ಟು ಬಿಟ್ರೆ ಅಂದ್ರೆ ನಾವು ಚಲೋ ಮಾತಾಡಿಲ್ಲ ಅಂತಲ್ಲ, ಅವ್ರ ಮನಸ್ಸಿಗೆ ಎತ್ತಾನ ಅಂದ್ರೆ ಚಲೋನ ಮಾತಾಡಿಲ್ಲ ಅಂತ. ನೀವು ಚಪ್ಪಾಳಿ ತಟ್ಟಿಸ್ಕೊಳ್ಳೋದು ಮಾತಾಡ್ಬೇಕು. ಟ್ರಂಕ್ ಟ್ರಂಕ್ ಟ್ರಂಕ್
ಟ್ರಂಪ್ ಅವರು ಎಲ್ಲ ನೌಕರಿದಾರನ ತೆಗೆದುಬಿಟ್ರು, ಬಿಸ್ನೆಸ್ ಎಲ್ಲ ಬಂದ್ ಮಾಡಿಬಿಟ್ರು ಅಂತ ಹೇಳಿದ್ರು. ಕೆಲವು ಟೈಮ್ನೊಳಗೆ ಹಿಂಗಾಗ್ತದೆ, ಅದೃಷ್ಟ ಅದು ಅದೃಷ್ಟ, ಯಾರು ಹೆಂಗೆ ಬೇಕಾದ್ರೂ ಬರ್ಬೋದು, ಯಾರು ಹೆಂಗೆ ಬೇಕಾದ್ರೂ ಹೋಗ್ಬೋದು. ಸರ್ಕಾರಿ ನೌಕರಿದಾಗ ಮಾಡ್ತಕ್ಕಂಥವ್ರು ಬಿಟ್ಟು ಬಂದು ಬಿಸ್ನೆಸ್ ಮನ್ ಆಗಿ ಬಿಸ್ನೆಸ್ ಒಳಗೆ ಮತ್ತೆ ಸಾವಿರಾರು ಮಂದಿಗೆ ನೌಕರಿ ಕೊಟ್ಟವರು ಇದ್ದಾರೆ. ಹೌದಲ್ಲ? ಅದಕ್ಕೆ ಅವರವರ ಕೆಲಸದಲ್ಲಿ ಅವರವರೇ ಶ್ರೇಷ್ಠ, ಅವರವ್ರ ಕೆಲಸ ಅವರವರಿಗೆ ಶ್ರೇಷ್ಠ. ಈ ಬಿಸ್ನೆಸ್ ಮ್ಯಾನ್ ಅವ್ರ ಉದ್ದೇಶ ಏನದಂದ್ರೆ ನಾವು ಬಿಸ್ನೆಸ್ ಮ್ಯಾನ್ ಆಗಿ 100 ಮಂದಿ ಕೆಲಸ ಕೊಡ್ಬೇಕಂತ ಹೊಂಟದವ್ರು. ನೀವೇನಿದೆ ಸರ್ಕಾರಿ ನೌಕರಿದಲ್ಲಿ ಆದ್ರೆ ಸಾಕು, ನನ್ನ ಮನೆ ನನಗೆ ಸಾಕು, ನಾನು ಕುಟುಂಬ ಚೆನ್ನಾಗಿದೆ ಸಾಕಂತೇನೆ. ನೀವು ಅವ್ರು ಹಂಗಲ್ಲ, ನಾನು ಚಲೋ ಇರಬೇಕು, ನನ್ನ ಜೊತೆಗೆ 10 ಮಂದಿ ಚಲೋ ಇರ್ಬೇಕಂತ ಹೊಂಟಾರ ಬಿಸ್ನೆಸ್ ಮ್ಯಾನ್ ಆಗಲಿಕ್ಕೆ. ಏನಂತೀರಿ ಈಗ? ಸೊಟ್ಟ ಅವಳೆ ನಮ್ಮ ಪೇರೆಂಟ್ಸ್ ಪಾಕ್ ಪೂಜೆ ನಡಬೇಕಾದ್ರೆ ಮಳಿ ಹೆಂಗ್ ಬರಾತಿತ್ತ, ಈಗ ನಿನ್ ಮಾತ್ ಕೇಳಿ ಮಳಿನ ಹೋಗ್ಬಿಡ್ತು ನೋಡಪ್ಪ, ಹೋಗಿಸ್ಬಿಟ್ಟೆ ಅದನ್ನೇ. ಹೌದಕ್ಕ, ಮತ್ತೇನ್ ಮಾಡೀನಿ ನನ್ನ ನೀನ್ ಸೊಟ್ಟ ಮಾಡಿ ಚೋಟ್ಯ ಏನ್ ಸುಳ್ಳು ಅವಳೆ ಪಾಪ ನಮ್ ಸಾಕ್ಷಿಗಂದ ಇದು ಚಿನ್ನರ ಜಾನರ ಜಗುಲಿ ಪ್ರೋಗ್ರಾಮ್ ಬರ್ಲಿ ಕತಿ ಹೇಳೋ ಪ್ರೋಗ್ರಾಮ್ ಆಗಿರ್ಬೇಕಿತ್ತ, ಒಂದೆರಡು ಚಪ್ಪಾಳೆ ಬರ್ತಿದ್ವಂತ. ಅವ ಏನ್ ಹೇಳ್ದ, ಅವನು ಭಾಷಣ ಪ್ರೋಗ್ರಾಮ್ ಮಾಡಿ ದೊಡ್ಡದು ಭಾಷಣ ಬೇಕಿದ್ದ, ಹೊಡಿರಿಪ್ಪ ಅವ ಚಪ್ಪಾಳೆ. ಹೇಳಿ ಸಾಕು ಸಾಕು ಏನು ಅಭಿಮಾನಿ ಏನಪ್ಪ ಅಂದ್ರ ನಮ್ ಬಿಸ್ನೆಸ್ ದವ್ರ ನಾವ್ ಬಾಳ್ ಮುಂದ್ ಹೊಂಟೇವಿ. ಹೆಂಗಂದ್ರ ದಿನಾ ಕಳ್ದಂಗ ಹೊಸ ಐಡಿಯಾ ಹುಡ್ಕಾತೀವಿ. ಆದ್ರೆ ಇವ್ರ ಸರ್ಕಾರಿ ನೌಕರಿದವ್ರ ಇನ್ನೂ ಹಿಂದೆ ಅದಾರ. ಹೆಂಗಂದ್ರ ಇವ್ರಗ ಸರ್ಕಾರಿ ಕೆಲಸ ಮಾಡಿ ಬ್ಯಾಸರಾಗಿರ್ತೈತಿ, ಅದ್ರಾಗ ಜೀವನ ಹೋಗಿರ್ತೈತಿ. ಆಮೇಲೆ ಇವ್ರ ಮ್ಯಾಗ ಇವ್ರ ಬಾಸ್ ಇರ್ತಾರಲ್ಲ, ಅವ್ರು ಹೇಳಿದ ಮಾತು ಕೇಳಿ ಇನ್ನೂ ಜೀವನನೇ ಹೋಗಿರ್ತೈತಿ. ಆದ್ರೆ ನಮ್ದ ಬಿಸ್ನೆಸ್ ದವ್ರು ಹಂಗಲ್ಲ, ನಾವು ಬೇಕಾದ ಕೆಲಸ ಮಾಡ್ಬೋದ, ಬೇಡಂದಾಗ ಮನೆ ಹಾಕೊಂಡಿರ್ಬೋದ. ಇದಕ್ಕೇನಂತ ಚೋಟ ನೀನೆ ಕೂತಲ್ಲ ಸುಮ್ಮ ರಾಜ ನೀನ ನೋಡಲ್ಲೇ ನೀನ್ ರಾಜ ಅಂತ ನೋಡಿ ಸರ್, ರಾಜೇ ರಾಜ ಅಂತ ರಾಜ ಅಂತಂದಿಲ್ಲ, ಕೇಳಿಸ್ಕೊ ಮೊದ್ಲು ಕರೆಕ್ಟ್ ಹಂಗ. ನಾ ಕೇಳಿಸ್ಕೊಳ್ಳೋದಿಲ್ಪ, ಮತ್ತಿಗೆ ಮಾತಾಡ ಕೇಳಿರಿ ಸಾಕುಂದ್ರ ಇವ್ರ ರಾಕೆಟ್ ಆಡ್ತಾವ ಮತ್ತ ನೋಡ್ರಿ ಅವಳೆಲ್ಲ ಕೇಳಿಸ್ಕೊಳತಾವ ಪಾಪ ಹುಡುಗರು. ಅಯ್ಯೋ ಮಾತಿಗೆ ಇವ್ರು ಸರ್ಕಾರಿ ನೌಕರಿದವ್ರು ಹೆಂಗಾಗ್ಯಾರ ಅಂದ್ರ ಮುಂಜಾನೆ 9 ಗಂಟೆಗ ಪಂಚ್ ಕಾರ್ಡ್ ಕೊಟ್ಟ ಸಂಜೆ 5 ಗಂಟೆಗ ಲಂಚ್ ಕಾರ್ಡ್ ಇಸ್ಕೊಳ್ಳೋರು. ಏನ್ ಹೇಳ್ರಿ? ಮುಂಜಾನೆ 9 ಗಂಟೆಗ ಪಂಚ್ ಕಾರ್ಡ್ ಕೊಟ್ಟ ಸಂಜೆ 5 ಗಂಟೆಗ ಲಂಚ್ ಕಾರ್ಡ್ ಇಸ್ಕೊಳ್ಳೋರು. ಈಗ ಇಷ್ಟೆಲ್ಲ ದೂರ ಹೋಗ್ತಿಯಲ್ಲ ನಾವ್, ಇಲ್ಲೇ ನಮ್ ಧಾರವಾಡ ಸಪ್ತಾಪುರ್ ಕಡೆ ಹೋಗ್ಬರ್ರಿ ನೀವು ಸರ್. ಆಮೇಲೆ ಚಿನ್ನರ ಜಾನರ ಪ್ರೋಗ್ರಾಮ್ ಅಂತ ನೀವ ನಮ್ ಸೆಕ್ರೆಟರಿ ಸರ್ ಒಂದ್ ರೌಂಡ್ ಹಾಕ್ಬರ್ರಿ. ಅಲ್ಲೆಲ್ಲ ನಿಮ್ಗೆ ಬರ್ರಿ ಕೋಚಿಂಗ್ ಬೋರ್ಡ್ಗಳ ಕಾಣ್ತಾವ. ಅಲ್ಲಿ ಅವ್ರ ಈಗ ಕಲ್ಚರ್ ಇರ್ತಾರಲ್ರಿ ಸರ್, ಅವರು ಎಲ್ಲ ಚಲೋ ಶಾಣೆನೆ ಇರ್ತಾರಿ. ಹಂಗ ಅವ್ರ ಮನಸ್ ಮಾಡಿದ್ರೆ ಗೌರ್ಮೆಂಟ್ ಜಾಬ್ ತಗೋಬೋದಿತ್ತಲ್ಲ ಅಲ್ಲ, ತಗೊಂಡವ್ರ ಸತೇನು ಬಿಟ್ಟಾರಂತ ಅವ್ರೇನ್ ಕೈ ಕಟ್ಕೊಂಡ್ ಕೊಂತಿಲ್ಲ. ಅವ್ರು ಕಲ್ತಿರೋ ವಿದ್ಯಾನ ಬಂಡವಾಳ ಮಾಡ್ಕೊಂಡ ಕೋಚಿಂಗ್ ಸೆಂಟರ್ಸ್ ಅಂತ ಓಪನ್ ಮಾಡ್ಯಾರ ನೋಡ್ರಿ ಸರ್. ಅವ್ರಗ ಅಷ್ಟೆಲ್ಲ ಇತ್ತು, ತಗೊಂಡವ್ರ ಸತೇನು ಬಿಟ್ಟಾರಿ ಸರ್. ಅಷ್ಟೆಲ್ಲ ಮಾಡಿದ್ರು ಅವ್ರ ಕೋಚಿಂಗ್ ಸೆಂಟರ್ಸ್ ಅಂತ ಓಪನ್ ಮಾಡ್ಯಾರ. ಇವ್ರಿಗೆ ಇನ್ನೂ ತಿಳಿವಲ್ತ್ರಿ ಸರ್, ಅದು ಒಂದೀಗ ದೊಡ್ಡ ಬಂಡವಾಳನ ಆಗೈತಿ. ಅದಕ್ಕೆ ನಾನು ಸರ್ಕಾರಿ ನೌಕರಿಗಿನ್ನ ವ್ಯವಹಾರನ ಮುಖ್ಯ ಅಂತ ಹೇಳ್ತೇನೆ. ಆಯ್ತು, ಕೋಚಿಂಗ್ ಸೆಂಟರ್ ಧಾರವಾಡದಾಗ ಒಂದ್ಸಲ ಅಡ್ಡಾಡಿ ಬಂದರೆ ಕೋಚಿಂಗ್ ಸೆಂಟರ್ ಎಷ್ಟಿದಾವ ಅಂತ ಅಂತಾರೆ. ಆದ್ರೆ ನೀವು ಕೂಡ ಸರ್ಕಾರಿ ನೌಕರಿದಾರರ ಬಗ್ಗೆ ಸ್ವಲ್ಪ ನೀವು ಒಂದ್ಸಲ ಧಾರವಾಡದೊಳಗೆ ಕರ್ನಾಟಕ ಅದು ಆರ್ಟ್ಸ್ ಕಾಲೇಜ್ ಮುಂದೆ ಸ್ವಲ್ಪ ಅಡ್ಡಾಡಿ ಬರ್ರಿ. ಅಲ್ಲಿ ಓದಿರ್ತಕ್ಕಂಥ ಒಬ್ಬ ಹುಡುಗ ಇವತ್ತು ಕರ್ನಾಟಕದಲ್ಲಿ IPS ಅಧಿಕಾರಿಯಾಗಿ ಕೆಲಸ ಮಾಡ್ತಕ್ಕಂಥ ಹುಡುಗ ಇಲ್ಲಿದೆ ಓದಿದ್ದಾರೆ. ಅವರು ಸುಮಾರು 2008ನೇ ಇದರಲ್ಲಿ ಇಸ್ವಿಯಲ್ಲಿ 703ನೇ ಬಂದು ರವಿ ಡಿ ಚೆನ್ನಣ್ಣವರು ಅಂತಕ್ಕಂಥವ್ರು ಧಾರವಾಡದ ಇಲ್ಲೇ ಆರ್ಟ್ಸ್ ಕಾಲೇಜಿನಲ್ಲಿ ಓದಿ ಅತ್ಯುತ್ತಮ ಸರ್ಕಾರಿ ನೌಕರಿದಾರ ಆಗಿದ್ದಾರೆ ಅನ್ನೋದಕ್ಕೆ ಇವರು ಉದಾಹರಣೆ. ಸರ್ಕಾರಿ ನೌಕರಿದಾರರು ಕೂಡ ನೀವು ಬರೀ ಕೋಚಿಂಗ್ ಕ್ಲಾಸ್ ಅಡ್ಡಾಡೋದಕ್ಕಿಂತ ಒಂದ್ಸಲ ಕಾಲೇಜ್ ಕಾಲಿಟ್ಟರೆ ಅಲ್ಲಿ ಕೂಡ ಎಷ್ಟೊಂದು ಪ್ರತಿಭೆಗಳು ಇದ್ದಾವೆ. ನಮ್ಮ ಊರನ್ನ ನಮ್ಮ ನಾಡನ್ನ ಬಿಂಬಿಸ್ತಕ್ಕಂಥವ್ರು ಬೆಳೆದಿದ್ದಾರೆ ಅನ್ನೋದು ಸರ್ಕಾರ ನೌಕರಿಯಲ್ಲಿ ಅವರ ವಾದ ಇದೆ. ಕಾವ್ಯ ಏನ್ ಹೇಳ್ತೀವಿ? ಸರ್ ಕಲಿ ಬರೀ ಬಿಸ್ನೆಸ್ ಅವ್ರ ಕಷ್ಟ ನೋಡ್ತಾ ಇದ್ದೀಪ, ಸರ್ಕಾರಿ ನೌಕರಿ ಅವ್ರದ್ದು ಏನ್ ನೋಡಂಗೆ ಅಲ್ಲ. ಅವಳೇನ್ ಹೇಳಿದ್ದೀನಿ
ಹೋಗಿ ನೋಡಿ ಬರ್ಬೇಕು ಸಪ್ತಾಪುರ್ ಕಡೆ ಅಂತ. ನೋಡಿ ಬಾ, ಗೊತ್ತಿಲ್ಲ ಅಂದ್ರ ನನಗ್ ಗೊತ್ತೈತಿ, ಧಾರವಾಡದಾಗ ಹುಟ್ಟಿ 15 ವರ್ಷ ಇಲ್ಲೇ ಅದೇ ನಾನು. ನೀ ಈಗ ಬಂದ್ ಹೇಳ. ನಾನು ಏನಿಲ್ಲ, ನಾನು ನರ್ಸರಿಯಿಂದನೇ ಇಲ್ಲೇ ಹುಟ್ಟದಾಗಿಂದನೇ ಧಾರವಾಡದಾಗ ಅದೇನಿ. ಅಲ್ಲೇ ಹೌದು ಬಿಡುವ. ನಾವು ಉದಾಹರಣೆ ಧಾರವಾಡದಲ್ಲಿದ್ದೀವಿ. ಸಪ್ತಾಪುರ್ ಕಡೆ ಹೋಗಿ ನೋಡಿದ್ರ ಮನಿಗಳು ಕಾಣಿಸೋದೇ ಇಲ್ಲ, ಕರೆ ಕೋಚಿಂಗ್ ಸೆಂಟರ್ ಒಳಗ್ ಕಾಣಿಸ್ತಾವ. ಆದ್ರೆ ಅದನ್ನ ಓಪನ್ ಮಾಡಕ್ ಯಾರ ಕಡೆ ಪರ್ಮಿಷನ್ ತಗೋಬೇಕ್ರಿ ಸರ್? ನೋಡ್ ಅವ್ರಿಗೆ ಗೊತ್ತ ಈಗಿರಿ ಸರ್, ಎಲ್ಲಾ ಗೊತ್ತಿದ್ದು ಗೊತ್ತಿಲ್ಲ ಕೂತ್ಬಿಟ್ಟಾರಿ ಸರ್. ಕುಂತಿಲ್ಲವ ನಾನೇನೆ. ಕೋಚಿಂಗ್ ಸೆಂಟರ್ ತೆಗಿಯಾಕ ಪರ್ಮಿಷನ್ ನಾವ ಕೊಡ್ತಿದ್ರೆ ನಿಂಗೆ ಗೊತ್ತಿದ್ರೆ ಹೇಳ್ಬೇಕಿತ್ತು ನೀನು. ಬಿಸ್ನೆಸ್ ಕಡೆ ಕುಂತಿ ಅದಕ್ಕೆ ಹೇಳಕ್ಕೆ ಬಿಟ್ಟಿನಿ. ಈಕಿ ಬರೀ ವ್ಯವಹಾರ ಬಗ್ಗೆ ಸ್ಲೋಗನ್ ಹೇಳ್ಕೊಂತ ಕಾಡ್ ಈಗ ಎದನ್ನಾರ ಅವಾರ್ಡ್ ಕೊಡ್ಸ್ಬೇಕಂತ ಮಾಡ್ತೇನೆ ಸರ್. ಸರ್ ನೀವು ಅಲ್ಲಿ ಹೋದಾಗ ಯಾರ ಅವಾರ್ಡ್ ಕೊಡ್ಬೇಕು ಹೇಳ್ಬೇಕು ಸರ್. ಹೇಳ್ತೇನೆ ಸರ್ ಅವಾರ್ಡ್ ಇರ್ಲಿ, ಆಕೆ ಮುಂದೊಂದು ದೊಡ್ಡ ಬಿಸ್ನೆಸ್ ಮ್ಯಾನ್ ಆದ್ರೆ ಅವ್ರನ್ನ ಅವಾರ್ಡ್ಗಳು ಹಾಕಿದ್ರೆ ಹುಡುಕೊಂಡು ಬರ್ತಾವೆ. ಹೌದಿಲ್ಲಮ್ಮ? ನೋಡ್ರಿ ಒಳ್ಳೆ ಸರ್ಕಾರಿ ಅಧಿಕಾರಿ ಆದ್ರೆ ಇನ್ನೂ ಅವಾರ್ಡ್ ಹುಡ್ಕೊಂಡು ಬರ್ತೀವಿ. ನೋಡೆ ಯಾಕಂದ್ರೆ ನಾವು ಸಣ್ಣ ಊರಿಗೆ ಹೋಗ್ಬೇಕಾಗದ, ಮತ್ತೆ ಇಬ್ರು ಒಂದ ಸರ್ ಬಿಸ್ನೆಸ್ ಗ್ರಾಫ್ ಹೆಂಗಿರ್ತೈತೆ ಅಂದ್ರಿ ಸರ್, ಒಂದ್ಸತ ಮ್ಯಾಲ ಹೋಗೋದು, ಒಂದ್ಸಲ ಫುಲ್ ಕೆಳ ಬಂದ್ಬಿಡು, ಹೋಗೋದು ಕೆಳ ಬಂದ್ಬಿಡು. ಉದಾಹರಣೆ ಹೇಳ್ಬೇಕಂದ್ರ ಕೊರೋನಾ ಕಾಲದಾಗ ಎಷ್ಟೋ ವ್ಯಾಪಾರಸ್ಥರ ಮತ್ ಕೋಚಿಂಗ್ ಸೆಂಟರ್ ಅವರೆಲ್ಲ ಮುಚ್ಚ ಹೋದ್ರ. ಅವರೆಲ್ಲ ಈಗ ಏನು ಕೊರೋನಾ ಕಾಲದಾಗ ಅಂತ ಮುಚ್ಚ ಹೋದ್ರ ಈಕಿ ಹೆಂಗ್ ಹೇಳ್ತಾ ಬರೀ ಕೋಚಿಂಗ್ ಸೆಂಟರ್ ನೋಡ್ರಿ, ಕೋಚಿಂಗ್ ಸೆಂಟರ್ ನೋಡ್ರಿ, ಕೋಚಿಂಗ್ ಸೆಂಟರ್ ನೋಡ್ರಿ. ವ್ಯವಹಾರ ಅಂದ್ರ ಹಣದ ಜೂಜಿ ಇದ್ದಂಗ. ಅಷ್ಟ ಅಲ್ಲ, ವ್ಯವಹಾರದಾಗ ಒತ್ತಡ ಒಬ್ನ ಹೊರ್ಬೇಕ. ಆದ್ರ ಸರ್ಕಾರಿ ಉದ್ಯೋಗದೊಳಗ ಹಂಗಿರಂಗಿಲ್ಲ. ಮತ್ತ ಸರ್ಕಾರಿ ಉದ್ಯೋಗದೊಳಗ ಆ ವ್ಯಕ್ತಿ ಆರೋಗ್ಯ ಏನಾದ್ರು ಏರ್ಪೇರ್ ಆದ್ರ CL ಜೊತೆಗೆ ಎಮರ್ಜೆನ್ಸಿ ಲೀವ್ ಅಂದ್ರೆ EL ಅಂತಾನು ಹಾಕಿ ಆರೋಗ್ಯ ಸುಧಾರಿಸ್ಕೋಬಹುದು. ಮತ್ತ ಆದ್ರೆ ವ್ಯವಹಾರದೊಳಗ ಹಂಗಿರಂಗಿಲ್ಲಪ್ಪ. ಅವ್ ಕೆಲ್ಸ ಮಾಡೋ ಏನ್ರಾಗ್ಲಿ ಬರೀ ಕೆಲ್ಸ ಮಾಡ್ಲಿ ಸ್ಯಾಲರಿ ಕೊಟ್ಟಿರ್ಲು ಮಾಡಬೇಕು ನೀ ಕೆಲ್ಸ ಹಂಗ ಅನ್ನೋರು ಇವ್ರೀಗ ಮಾನವೀಯತೆಗಿಂತ ಮಾನವ ಕೆಲ್ಸಾನ ಬಾಳ ಮುಖ್ಯ ಆಗ್ಬಿಟ್ಟಿರ್ತೈತಿ. ಮತ್ತೆ ನಮ್ಮ ಸರ್ಕಾರಿ ಉದ್ಯೋಗದೊಳಗ ಆ ವ್ಯಕ್ತಿ ಕೆಲಸ ಮಾಡೋ ವ್ಯಕ್ತಿ ಫ್ಯಾಮಿಲಿಗೆ ಸೆಕ್ಯೂರಿಟಿ ಅನ್ನೋದು ಇರ್ತೈತಿ. ಹೆಂಗಂದ್ರ ಆ ವ್ಯಕ್ತಿ ಯಾವ್ದೋ ಕಾರಣದಿಂದ ಮರಣ ಹೊಂದಿದ್ರ ಅವ್ನ ಕುಟುಂಬಸ್ಥರಿಗ ಅಂದ್ರ ಅವ್ನ ಹೆಂಡತಿಗ ಅಥವಾ ಅವ್ನ ಮಕ್ಕಳಿಗ ಆ ಕೆಲಸ ಸಿಗ್ತೈತಿ. ಅದ್ರ ಜೊತೆಗೆ ಅವ್ನ ಹೆಂಡತಿಗ ಪೆನ್ಷನ್ ಬರ್ತೈತಿ. ಆದ್ರೆ ಇವ್ರ ವ್ಯವಹಾರದೊಳಗ ಹಂಗಲ್ರಿಪ್ಪ. ಆ ಕೆಲಸ ಏನಾದ್ರು ಅವ್ರ ಮಗ ಮಾಡ್ಬೇಕಂದ್ರ ತನ್ನ ಸ್ವಂತ ಇಂಟ್ರೆಸ್ಟ್ ಮಾಡೈತಿ. ಈಗಿರಿ ಸರ್ ಇಷ್ಟ ಇಲ್ಲಿ ಕೆಲಸ ಮಾಡಂದ್ರ ಮನೆಯಿಂದ ಈಗ ಮಮ್ಮಿ ಏನೋ ಕೆಲಸ ಹೇಳಿದ್ರಂತ್ರಿ ಸರ್ ಮೊನ್ನೆ. ಇಷ್ಟ ಇಲ್ಲದಿದ್ರು ಮನೆ ಬಿಟ್ಟು ಹೊರಗೆ ಏನ್ರ ಹೇಳ್ತಾನ್ರಿ ಸರ್, ಫ್ರೆಂಡ್ ಕಡೆ ಬುಕ್ಕಿಸ್ಕೊಂಬರ್ಬೇಕು ಆದ ಇದ ಬಟ್ ಇಷ್ಟ ಇಲ್ಲ ಕೆಲಸ ಮಾಡಂದ್ರಿ ಸರ್ ಬರೀ ತಲೆಗ ಬರ್ತೈತೆ ಸರ್. ಈಗ ನೀವು ಹೇಳೋದು ಉದ್ದೇಶ ಸರ್ಕಾರ ನೌಕರಿದಾಗ ಬಂದ ಪೆನ್ಷನ್ ಬರ್ತದ ಆರಾಮ್ ಇರ್ಬೋದು ಅಂತ. ಅವ್ರು ಏನಂತಾರ ದೇಶ ದುಡ್ಡು ಇಟ್ಬಿಟ್ಟಿರ್ತಾರ, ಯಾಕೆ ಪೆನ್ಷನ್ಗೋಸ್ಕರ ಕಾಯ್ತಿರ್ತೀರಿ ನೀವು ಮಾತಾಡಿದ್ರಿ. ಸರ್ಕಾರಿ ಕೆಲಸ ದೇವ್ರ ಕೆಲಸ ಕರೋನಾದಾಗ ಭಾಳ ಕೆಲಸ ಮಾಡಿದ್ರು ಅಂತ. ಕರೋನಾದಾಗ ಬಿಸ್ನೆಸ್ ಮ್ಯಾನ್ಗಳು ಯಾರು ಕೆಲಸ ಮಾಡಲಿಲ್ಲ, ಆರಾಮ್ ಮನೆಗಿದ್ರು. ಆ ಸರ್ಕಾರದವ್ರು ಎಷ್ಟು ಕೆಲಸ ಮಾಡಿದ್ರು, ಸರ್ಕಾರ ನೌಕರಿ ಮಾಡೋರು, ಡಾಕ್ಟ್ರು, ಪೊಲೀಸರು ಎಷ್ಟು ಕೆಲಸ ಮಾಡಿದ್ರು. ನಾವು ಕರೋನಾ ಕಾಲ ಹೇಳಿದ್ರಮ್ಮ ನನ್ನ ಜೀವನದಲ್ಲಿ ಎಷ್ಟು ಪೊಲೀಸರು ಲಾಠಿಗಳು ಅಂತ ಗೊತ್ತಾಗಿಲ್ಲ ಕರೋನಾದಾಗ. ಗೌರ್ಮೆಂಟ್ ಡಾಕ್ಟ್ರು ಮತ್ತು ಪೊಲೀಸರು ಎಷ್ಟು ಕೆಲಸ ಮಾಡಿದ್ರು. ಆದ್ರೆ ಡಾಕ್ಟರ್ ಅಂತಲ್ಲಿ ಹೋದ್ರೆ ಕೇಳ್ತಿದ್ರು, ಪೊಲೀಸರು ಕೇಳ್ತಿದ್ದಿಲ್ಲ. ಏನು ವ್ಯಾಕ್ಸಿನ್ ಹಾಕ್ಸೋಣಂತ ಹೋದ್ರೆ ಅಂದ್ರೆ ಡಾಕ್ಟರ್ ಕೇಳ್ತಿದ್ರು ಹೋದ್ ಸಲ ಬಂದಾಗ ಯಾಕಡೆ ಹಾಕ್ಸೋಡಿದ್ದಿ ಅಂತ. ಈ ಕಡೆ ಆಕ್ಸಿಡೆಂಟ್ ಇದ್ರೆ ಅವ್ರ ಕಡೆ ಹಾಕ್ತಿದ್ರು. ಪೊಲೀಸರಿಗೆ ಹೆಸರು ಹಂಗೆ ಕೇಳ್ತಿದ್ದಿಲ್ಲ, ಹೋದ್ಸಲ ಎಲ್ಲಿ ಹಾಕಿದ್ವಿ ಅಂತ ಚಿಕ್ಕಲ್ಲಿ ಹಾಕ್ಬಿಟ್ರು. ಅವಾಗ ಗೊತ್ತಾಯ್ತು ಕರೋನಾ ಕಾಲದಾಗ ಲಾಠಿಗಳು ಯಾವ ಟೈಪ್ ಲಾಠಿಗಳು ಅದಾವ ಪೊಲೀಸರಿಗೆ ಅಂತ. ಆದರೂ ಕೂಡ ಜೀವದ ಹಂತವನ್ನು ತೊರೆದು ಕೆಲಸವನ್ನು ಮಾಡಿರ್ತಕ್ಕಂಥವ್ರು ಕರೋನಾ ಕಾಲದಲ್ಲಿ ಸರ್ಕಾರದ ನೌಕರದಾರರು ನಿಜವಾಗ್ಲು ಅವ್ರು ಚಪ್ಪಾಳೆ ಇದೆ ಎಲ್ಲರಿಗೂ. ಈಗ ಇಷ್ಟ ಇಲ್ಲ ಯಾರಿಗೋ ಒತ್ತಾಯದ ಮೇಲೆ ಕೆಲಸ ಮಾಡ್ತಾರೆ ಸರ್, ಹಂಗ ಇಟ್ಕೊಳ್ಳಿ. ಅವ ಕೆಲಸ ಮಾಡ್ತಿರ್ತಾನ ಬರೀ ಎರಡ್ ದಿನ ಬೇಡ, ಬರೀ ಒಂದೇ ದಿನ ಲೇಸಿನೆಸ್ ತೋರಿಸಿ ಕೆಲಸ ನಿಲ್ಲಿಸ್ಬಿಟ್ಟಂದ್ರೆ ಏನಕ್ಕೆ ಹೇಳಿ ಸರ್? ಅದ ವ್ಯವಹಾರ ನಾವು ನೆನ್ಪಿರ್ತೈತಿ. ಅವಾಗ ಗೊತ್ತಾಗಿತ್ತು ದುಡ್ಡಿನ ಕಲೆ, ದುಡ್ಡಿದಾಗ ನಮ್ಗೆ ಲಾಭ ದುಡ್ಡು ಹಂಗರಿ ಸರ್. ಇವ್ರು ಅರ್ಧ ಜೀವನ ಬರೀ ದುಡ್ಡು ಗಳಿಸೋದ್ರಾಗೆ ಜೀವನ ಕಟ್ಟಿರ್ತಾರೆ. ಆದ್ರೆ ನಾವು ಹಂಗಲ್ಲ, ಬರೀ 6 ಗಂಟೆಗಳ ಕಾಲ ಕೆಲಸ ಮಾಡಿ ನಮ್ ನಿಗದಿತ ವೇತನ ಪಡೆದ ಖುಷಿಯಾಗಿರ್ತೇವೆ. ಅದ್ಕ ನಾನು ಸರ್ಕಾರಿ ಉದ್ಯೋಗನ ಉತ್ತಮ ಅಂತ ಹೇಳ್ತೇನೆ. ನೋಡ್ರಿ 6 ಗಂಟೆ ಕೆಲಸ ಮಾಡಿ ಬರೋ ಸಂಬಳದಾಗ ಆರಾಮಾಗಿ ಇಟ್ಟು ಬಿಡ್ತೀವಿ. ಕೊಟ್ಟಷ್ಟು ಕೊಡ್ರಿ, ಒತ್ತು ಬಿಡ್ರಿ ಅಂತ. ಹಂಗೆ ಸಾಯಂಕಾಲ 6 ಗಂಟೆ ಬಂದಿದ್ರು. ನೀವು ಹಂಗಿಲ್ಲ, ಹಗಲು ರಾತ್ರಿ ದುಡಿಬೇಕು. ಕೈಗೆ ರೊಕ್ಕ ಬರ್ತದೋ ಇಲ್ಲೋ, ಬಿಸ್ನೆಸ್ ಲಾಸ್ ಆಗ್ತದೆ, ಟೆನ್ಷನ್. ನೀವು ರಾತ್ರಿ ಮಲ್ಕೊಂಡು ನಿಂತು ಬರೋದಿಲ್ಲ, ನಾಳೆ ಬಿಸ್ನೆಸ್ ಅಲ್ಲಿ ಏನಾಗ್ತದೆ ಹೆಂಗೇನು ಅಂತ. ಆದ್ರೆ ಅವ್ರು ಹಂಗಲ್ಲ, ಸುಖಕರವಾದ ನೌಕರಿ ಅದ ಅಂತೇಳಿ ಆರಾಮ್ ಇರ್ತೀವಿ ಅಂತ ಅವ್ರು ವಾದ ಮಾಡ್ತಾರೆ. ನೀವೇನು ಇರ್ತೀವಿ ವೀರೇಶ ಇದ್ರೆ ಬಿಡ ಅಲ್ಲೇ ಕುಂತೇನೆ ಮಾತಾಡ್ತಾರೆ.
ಸರ ಈಕಿ ಬಾಳ ಸುಳ್ಳು ಮಾತಾಡ್ತಾ ನೋಡ್ರಿ ಮತ್ತು ಸುಳ್ಳು ರಿಪಾಯಿ ಈಕಿದ ಇವ್ರಷ್ಟು ಟೀಮ್ ಎಲ್ಲಾ ಸುಳ್ಳಿದ್ದಾಗ ಐತಿ ರಿಪಾಯಿ ಇವ್ರದ ಸರ್ಕಾರಿ ನೌಕರಿ ಅಂತೇಳಿ ಕುಂದಿರ್ಸಿಟ್ಟಾರಿ ಒಂದ ನೀತಿಲ್ಲ ನಿಯತ್ತಿಲ್ಲ ಬಟ್ಟೆ ಬರೇ ಸುಳ್ಳು ಸುಳ್ಳು ಹೇಳ್ಕೊಂತ ಹೋಗ್ಬಿಡುದು ಈಗ ಏನ್ ಹೇಳಿರಿಪ್ಪ ನಾವ ಅದೇನ ಅಂದ್ರ ರಿಪಾಯಿ ಇವ್ರ ಏನಂದಿವ ನೀನ ನಾವ್ ಅಂಗಡಿ ಇಡ್ಬೇಕಂದ್ರೆ ನಮ್ ಕಡೆ ಪರ್ಮಿಷನ್ ತಗೋಬೇಕ ಅಂತ ಅಂದಲ್ಲ ನೀನ ನಾವೇನ್ ಸುಮ್ ಕುಂತಿರೋದಿಲ್ಲ ಲಂಚ ಕೊಡ್ತೇವೆ ನಿಮ್ಮಂತಾರ ಎಂತಾರ ಹೇಳಿ ನೀವು ಬಿಟ್ಟಿ ರೊಕ್ಕ ತಗೊಳಕ ಲಂಚ ಕೇಳಿ ಬಿಟ್ಟಿ ರೊಕ್ಕ ತಗೊಳಕ ಹೌದಿಲ್ರಿ ಸರ್ ಲಂಚ ಕೇಳ್ತಾರೇನ್ರಿ ಸರ್ ಇವ್ರ ನಾ ಹೆಂಗ್ ಹೇಳಕ್ ಬರ್ತಪ್ಪ ಸರ ಗೊತ್ತೇನ್ರಿ ಸರ್ ಲಂಚ ಕೇಳೋದು ಎಲ್ಲರಿಗೂ ಗೊತ್ತೇ ಇರ್ತೈತಿ ಸರ್ ಈಗ ಈ ಕೊಟ್ಟಂತ ಕೊಟ್ಟು ನಾಣ್ಯಾಗ ಬಯಸಿ ಹೇಳಿ ನಿಮ್ಮನ್ನ ಯಾಕಿಲ್ರಿ ಸರ್ ನಿಮ್ಗೆ ಕೇಳಾಕನ್ರಿ ಸರ್ ನಾ ಅಷ್ಟೇ ಹೂ ಅಂದ್ರು ಕಷ್ಟ ಹೂ ಅಂದ್ರು ಕಷ್ಟ ಅವ್ರು ಇಷ್ಟವಂತ ಅಧಿಕಾರಿಗಳಿದ್ರೆ ಯಾಕೆ ಕೊಡ್ತಾರೆ ಲಂಚನ ಹಾ ಬೋರ್ಡ್ ಹಾಕಿರ್ತಾರೆ ಅಲ್ಲಿ ಗೊತ್ತಿಲ್ಲ ಗೌರ್ಮೆಂಟ್ ಆಫೀಸ್ ಒಳಗೆ ಹೋಗ್ಬೇಕು ನೀವು ಅಲ್ಲಿ ಈ ಕಡೆಯಿಂದ ಎಳೆ ಪುಲ್ ಅಂತ ಹಾಕಿರ್ತಾರ ಪುಲ್ ಅಂದ್ರ ಎಳೆ ಇದೆ ಆ ಕಡೆಯಿಂದ ತಳ್ಳಿದೆ ಸಿಂಪಲ್ ಅದು ಬೋರ್ಡ್ ಅಲ್ಲ ಅವ್ರು ಆಫೀಸ್ ರೂಮ್ ಹಾಕಿರ್ತಾರ ಅದು ಹಂಗಲ್ಲ ಅವ್ರು ತಿಳ್ಕೊಂಡ್ಬಿಡ್ತೀನಿ ತಪ್ಪು ತಿಳ್ಕೊಂಡು ಆಫೀಸ್ ಡೋರ್ ಹಾಕಿರ್ತಾರೆ ಅವರು ತಳ್ಳಿರಿ ಅಂತ ಹಾಕಿರ್ತಾರೆ ಈಗ ಅಂತ ಹೇಳಬೇಕು ಆ ಕಡೆಯಿಂದ ಬಂದ್ರೆ ಎಳೆಯಿರಿ ಅಂತ ಹಾಕಿರ್ತಾರೆ ಸಿಂಪಲ್ ಅದು ಅದೆಲ್ಲ ಬಿಡಿ ಸರ್ ಇನ್ನೊಂದು ಸುಳ್ಳು ಅಂತ ರಿಪಾಯಿಗೆ ಏನಂದ್ರ ಅಪ್ಪನ ನೌಕರಿ ಮಗಗ್ ತಗೋಬೇಕಂತ ಅಪ್ಪನ ನೌಕರಿ ಮಗಗ್ ತಗೋಕ ಅಪ್ಪ ಸತ್ತಿರ್ಬೇಕು ಅವಾಗ ಅಷ್ಟೇ ನೌಕರಿ ಬರ್ತೈತಿ ನೌಕರಿ ಕೊಡಾಕ ಅವರು ನಿಮ್ಮಂತಾರ ದಾಟ್ರಲ್ಲ ಅವರು ಬಿಸ್ನೆಸ್ ಮೈಂಡ್ ಇರ್ತೈತಿ ಅಷ್ಟ ಇವ್ರ ಎಂತ ಕನ್ಗೇಡಿ ಬುದ್ಧಿ ಅದಾರ ಗೊತ್ತರಿ ಒಬ್ಬೊಬ್ರು ಅಪ್ಪನ್ ಕೊಲ್ಲಂಗೂ ತಯಾರಾಗ್ಯಾರಿಪ್ಪ ಸರ್ಕಾರಿ ನೌಕರಿ ಬೇಕಂತ ಒಬ್ಬೊಬ್ರು ಅಪ್ಪನ್ ಕೊಲ್ಲು ನೀಚ್ ಹಿಡಿದಾರಿಪ್ಪ ಇವ್ರ ಕನ್ಬೇಡ ಇವ್ರಲ್ರಿಪ್ಪ ಎಲ್ಲಾರು ಸರ್ಕಾರಿ ನೌಕರಿದಾರ ಇವ್ರಂದ್ರ ಇನ್ನು ಸಣ್ಣ ಇವ್ರು ಸರ್ಕಾರಿ ನೌಕರಿ ಹಾಕ್ತಿಲ್ರಿ ಸರ್ ಸುಳ್ಳ ಮಾತಾಡ್ಬಿಟ್ಟು ಕುಂತಾರಿ ಸರ್ ಅವ್ರ ಮಾತಾಡ್ತೀನಿ ನಾ ಬಿಸ್ನೆಸ್ ಅಂತಿಲ್ಲ ಅಂದಿಲ್ಲ ನಾನು ಸುಮ್ಮನೆ ಕುಂತಾನೆ ಆದ್ರೆ ನಿಮ್ಮಗ ಓವರ್ ಆಕ್ಟಿಂಗ್ ಮಾಡಿ ಮಾತಾಡತ್ತಿಲ್ಲ ಗೊತ್ತಾತ ಈಗ ಗೊತ್ತಾತ ಒಂದ್ ಹಾಡು ಹೇಳ್ತಾನೆ ಕೇಳ್ರಿ ನಾನೆಂದು ಅವರಡಿವರಂತೆ ದುಡ್ಡಿನಿಂದೆ ಹೋಗಲಾರೆನು ದುಡ್ಡೇನೆ ನನ್ನ ಹುಡುಕುತ್ತಾ ಬರಲಿ ಎಂದು ಕಾಯುತ್ತಿರುವೆನು ನಾನೇ ಬೇರೆ ಸ್ಟೈಲೆ ಬೇರೆ ನನ್ನ ದಾರಿ ಬೇರೆ ಬಿಸ್ನೆಸ್ ಎಂಬ ಫ್ಯಾನು ನಾನು ನನಗೆ ಅದರ ದಾರಿಯೇ ಬಿಸ್ನೆಸ್ ಎಂಬ ಫ್ಯಾನು ನಾನು ನನಗೆ ಅದರ ದಾರಿಯೇ ಇವ್ರು ಹೆಂಗ್ ಬರ್ತಾರೆ ದುಡ್ಡಿನಿಂದ ಹಗುರ್ಕ ಹೋಗ್ತಿರ್ತಾರೆ ನಮಗ್ ಹಂಗಲ್ಲ ದುಡ್ಡ ನಮಗ್ ಹುಡ್ಕೊಂತ ಬರ್ತೈತ್ರಿಪ್ಪ ಮತ್ ಇನ್ನೊಂದ್ರಿ ಸಾಲ ನಮಗಷ್ಟ ಕೇಳ್ತಾನ ಅಂತಾರ ಇವ್ರ ಆದ್ರ ಸಾಲ ಅವ್ರನ್ನು ತಗೊಂಡಿರ್ತಾರೆ ಇವ್ರೇನ್ ಉಲ್ಟಾ ಪಲ್ಟಾ ಹೊಡ್ಯಾರದ ಇವ್ರ ಮಾತು ಒಟ್ಟ ನಂಬಾಕ ಹೋಗ್ಬೇಡ್ರಿ ಒಂದ್ ಕಟ್ಟಿ ಹೇಳ್ತಾನೆ ಕೇಳ್ರಿ ಈ ಸಂಸಾರದಾಗ ಹೊಡೆದಾಟೈತ್ರಿಪ್ಪ ಉದ್ಯೋಗಕ್ಕ ಬಿಸ್ನೆಸ್ಸಿಗೆ ಹೆಂಗ್ ಹೇಳ್ತಾನೆ ಕೇಳ್ರಿ ನಮ್ಮ ಊರಾಗ ಅಣ್ಣ ತಮ್ಮ ಅಂತೇಳಿ ಇಬ್ರದಾರ ಅಣ್ಣ ತಮ್ಮ ಅಣ್ಣೇನಪ್ಪ ಫುಲ್ 24 ತಾಸು ಓದಿ ಒಂದ್ ಸಾದಾ ನೌಕರಿ ತಗೊಂಡಿರ್ತಾನ ಅವಂದ ಲೈಫ್ ಒಂದು ಕೇಳಾಕ ಹೋಗ್ಬೇಡ್ರಿ ಇನ್ನೊಬ್ರು ತಳಗ್ ಪ್ರೆಷರ್ ತಳಗ್ ಇದ್ದಿದ್ದ ರಾತ್ರಿ ತಲೆನೂ ಅಂತೇಳಿ ಮಕ್ಕೊಂಡ್ಬಿಡ್ದ ಹೇತಾರ ಜುಡಿ ಒಂದಿಟ್ಟ ಸುಖವಾಗಿ ಸಂಸಾರ ಅನ್ನೋದ ಮಾಡೋದಿಲ್ರಿಪ್ಪ ಅವ್ರದ ಇವಂದ ಲೈಫ್ ಟೈಮ್ ನಡೀತಂತ ಹೇಳ್ರಿ ಅದಕ್ಕ ಒಂದ್ ತಿಂಗಳ ಇದೇ ಪಗಾರ ಬರ್ತೈತಿ ಅದ್ರೊಳಗ ಮತ್ತ ಸಾಲ ಸುಲ ಮಾಡ್ಕೊಂತ ಹೋಗ್ತಿರ್ಬೇಕು ಇವ್ರ ಒಂದಿನ ಏನಕ್ಕಪ್ಪ ಅಂತಂದ್ರ ಏನ್ ಕೇಳ್ತಾ ಇಲ್ಲೆಲ್ಲಾರ್ಗಿ ಹೆಣ್ಮಕ್ಳಿಗೆ ಬಂಗಾರನ ಆಸೆ ಐತ್ರಿ ನೋಡ್ರಿ ಎಲ್ಲಾರ್ ಕೊಳ್ಳಾಗು ಬಂಗಾರ ಅದಾವ ನಿಮ್ ಕೊಳ್ಳಾಗು ಬಂಗಾರ ಅದಾವ ನೀವು ಸರ್ಕಾರಿ ನೌಕರಿ ರೊಕ್ಕ ಕೊಡೋದಂತೆ ರೋಡ್ಗಳು ಹಾಕೊಂಡ್ಬಿಟ್ರಿ ನೀವು ರೋಡ್ಗಳು ಹಾಕೊಂಡ್ಬಂದಾರಿಪ್ಪ ಸರ್ ಇವ್ರ ಎಲ್ಲಾರ್ ಕೊಳ್ಳಾಗು ಬಂಗಾರ ಅದಾವ ಬಂಗಾರದ ರೇಟ್ ಅಂತ ಕೇಳಾಕ ಹೋಗ್ಬೇಡ್ರಿಪ್ಪ ತಲೆ ಮ್ಯಾಗ ಏನ್ ಕುಂತ್ಬಿಡೈತಿ ಎಷ್ಟ್ ಇರ್ಬೋದ್ರಿ ಬಂಗಾರ ಇಲ್ಲದ 1 ಲಕ್ಷದ ಮಟ ಬಂದಿರ್ಬೋದು 1 ಲಕ್ಷಕ್ಕಿಂತಾನೆ ಹೆಚ್ಚಿಗೆ ಇರ್ಬೋದು 1 ಲಕ್ಷದ ಪಾಪ ನಮ್ಮ ಅಣ್ಣ ನೌಕರಿ ಹತ್ತಿರ್ತಾನಲ್ಲ ಅವಂದ ಒಂದ್ ತಿಂಗಳು ಜೀವನಾನ ನಡೀತಿರ್ತೈತಿ ಅದ್ರೊಳಗ ಮತ್ತ ಸಾಲ ಸುಲ ಮಾಡ್ಕೊಂಡು ಹೋಗಿರ್ತಾನ ಹಿಂದ್ಯಾರ ಮಾತು ಕೇಳಾರಿರ್ತಾರ ಹಿಂದ್ಯಾರ ಎದುರಾರಿ ಇರ್ತಾರ ಹಿಂದ್ಯಾರ ಎದುರಾರಿ ಅಂತ ಹೆಂಗ್ ಮಾತಾಡ್ತಾರ ಗೊತ್ತಪ್ಪ ಅವತ್ತೊಂದಿನ ನಾ ಮನೆ ಬರೋದಿಲ್ಲ ಇಲ್ಲ 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 ನಾ ಮನೆ ಬರೋದಿಲ್ಲ ಅಂತೇಳಿ ಮನಿ ಬಿಟ್ಟ ಹೋಗ್ಬಿಡ್ತಾನ ಹಿಂದ್ಯಾರ ಎದುರಾರ ಇನ್ನೊಬ್ಬ ಇರ್ತಾನ ಹಿಂದಿನ ಬಡದ ಮೂಲ್ಯಾಗ ಕುಂದ್ರಸಾವ ಅವೇನಂತಾನ ನಿನ್ ಏನ್ ಕೊಡಸ್ ಏನ್ ಹಚ್ಚಿ ನನಗ್ ನನ್ ತಲೆ ಹಚ್ಚಾಕೋಬೇಡ ಮೊದಲ ಕೆಲಸ ಮಾಡಿ ನನ್ ತಲೆ ಆತತಿ ತಲೆ ಬರ್ಸ್ಬಾರ್ದು ನಂದು ಸುಮ್ಮ ಹುಲ್ಯಾಗ ಹೋಗಿ ಕುಂದ್ರೋ ಅಂತಂದಿದ್ದಕ್ಕ ಬಂಗಾರನೆಲ್ಲ ಏನಿಲ್ಲ ಇದನ್ನೊಳ್ಳೆ ಮಾಡ್ಕೊರಿಪ್ಪ ಈ ಗಂಡನ್ ಸುದ್ದಿಲ್ ಬಿಡದ ಅಂತ ಹೇಳಿ ಏನಂತ ಶಾಪನ ಹಾಕಿರ್ತಾಳ ಹೊಳ್ಳಿ ಇನ್ನೊಂದು ಪ್ರೀತಿರಿಪ್ಪ ಗಂಡ ಹೆಂಡತಿ ಪ್ರೀತಿ ಇದ್ದೇ ಇರ್ತತಿ ಹೆಂಡತಿ ಒಂದ್ ಮೂಲೆ ಕೂತು ಊಟ ಬಿಡ್ತಾಳ ಅವ್ನ್ ಬೇಯ್ತಿಲ್ಲ ಅಂತೇಳಿ ಗಂಡನ ಸುಂದರಲ್ಲ ನನ್ ಏನ್ ಊಟ ಬಿಟ್ಟ ಅಂತೇಳಿ ಅವ ಊಟನ ಬಿಡದ ಹಂಗಪ್ಪ ಎಲ್ಲಾರು ಹೆಣ್ಮಕ್ಳು ಒಂದ ತಮ್ಮನ ಹೆಂಡ್ರಿ ಕೇಳ್ತಾಳ ರೀ ನನಗ್ ಬಂಗಾರ ಕೊಡಸ್ರಿ ಅಂತ ಹೇಳಿ ಕೇಳ್ತಾಳ ಇವೇನ್ ಅನ್ಬೇಕ ನಿನ್ನ ಬಂಗಾರದ ಡೈಮಂಡ್ ತಗೋ ಯಾಕೆ ಹೇಳ ರೊಕ್ಕ 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 ಎಷ್ಟ ಬೇಕಂದ್ರೆ ರೊಕ್ಕ ರೊಕ್ಕ ನಾ ಬಿಸ್ನೆಸ್ ಮಾಡಿ ದುಡಿತೇನೆ ಒಂದಲ್ಲ ಎರಡಲ್ಲ 10
ಎಲ್ಲ ಬಿಸ್ನೆಸ್ ನಂಗೆ ಗೊತ್ತವ. ಒಂದಲ್ಲ ಎರಡಲ್ಲ ಹತ್ತವ, ಎಲ್ಲ ಬಿಸ್ನೆಸ್ ನಂಗೆ ಗೊತ್ತವ ಅಂತ ಹೇಳಿ ಬಂಗಾರ ಎದಕ್ಕ ಡೈಮಂಡ್ ಹತ್ತಗೋ, ನನಗಂತೂ ಕುಂತು ತಿನ್ನುವಷ್ಟು ಅಷ್ಟ ಐತಿ, ಸುಟ್ರು ಕರಗಷ್ಟು ಅಷ್ಟ ಐತಿ ಪಾನಂದ. ಯಾಕೆ ಬೇಕು ನನಗ ಬಂಗಾರ, ಯಾಕೆ ಡೈಮಂಡ್ ತಗೋ, ಯಾಡ್ ತಗೋ ಬೇಕಂದ್ರ ಅಂತ ಹೇಳಿ ಅಷ್ಟಕ್ಕ ಏನ್ ಮಾಡ್ಬೇಕ, ಫುಲ್ ಖುಷಿ ಖುಷಿಯಾಗಿ ಅಡಿಗೆ ಮನಿಗೆ ಹೋಗಿ ಸಕ್ರೆ ಗುಲಾಬ್ ಜಾಮೂನ್ ತಂದ ಬಾಯ ಹಾಕ್ತಾಳ. ಅಷ್ಟರಿಪ್ಪ ಶಿಸ್ತ ಖುಷಿ ಖುಷಿಯಾಗಿ ಸಂಸಾರ ನಡೆದಿರ್ತೈತಿ. ಇವ್ರದೇನಾಗಲ್ಲ, ಅತ್ತಾಗ ಅಕ್ಕಿ ಶಾಪ ಹಾಕೋಬೇಕ, ಇತ್ತಾಗ ಇವ ಶಾಪ ಹಾಕೋಬೇಕ. ಅದಕ್ಕೆ ಸರ್ ನೀವ್ ಹೇಳ್ರಿ, ನಿಮ್ ಮನೆಯವ್ರಿಗೆ ಆಸೆ ಪಟ್ಟಿದ್ದನ್ನ ಕೊಡಿಸ್ತೀರೋ? ನಿನ್ನಿಂದ ತಿಳಿಯೋದು ಭಾಳ ಹೇಳ್ತೀನಿ, ಬಡಿಯೋದು ಹೇಳ್ತಿದ್ವಿ, ರಂಸಾದ ಹೇಳ್ತಿದ್ವಿ, ಬಂಗಾರ ಕೊಡ್ಸೋದು ಹೇಳ್ತಿದ್ವಿ. ಅದ್ರಾಗೆಲ್ಲ ಎಕ್ಸ್ಪರ್ಟ್ ಮಾಡ್ತಾನೆ. ಮತ್ತೆ ಅದಕ್ಕ ಬಿಸ್ನೆಸ್ ಮಾಡತ್ತಾನೆ. ನಿನ್ನ ಸರ್ಕಾರಿ ನೌಕರಿ ಹಿಡ್ಕೊಂಡ್ತಿಲ್ಲ ತಿಳ್ಕೊ. ನಾನು ತಿಳ್ಕೊಂಡಾಗ ಮಾತಾಡಕ್ ಎದಕ್ ಮಾತಾಡ್ತಿ ಸೋಮರ? ಒಳ್ಳೆ ಮಾತಾಡ್ಬಾರ್ದಂಗ ಎದಕ್ ಮಾತಾಡ್ತಿ? ಸರ್ ನೀವ್ ಹೇಳ್ರಿ, ಹೇಳಪ್ಪ. ನಿಮ್ ಮನೆಯವ್ರಿಗೆ ಆಸೆ ಪಟ್ಟಿದ್ದನ್ನ ಕೊಡಿಸ್ತೀರೋ? ಪಡೆದ ಮೂಲೆ ಕುಂದಿರ್ತೀರಿ ಸರ್? ಏನ್ ಹೇಳ್ಬೇಕು, ಮೈಕಿಕ್ಕೆಲ್ಲ ಆನಂದವ ಬಡದು ಕೂಲೆ ಕೂದಿಸ್ತಂದ್ರೆ ನಾಳೆ ಟೆಲಿಕಾಸ್ಟ್ ಆಗ್ತಾವ, ಅಲ್ಲಿ ನಮಗೆ ಬಡದು ಕೂದಿಸ್ತಾರ. ಸರ್ ಹಂಗಲ್ರಿ, ಇದು ಈ ಪ್ರಶ್ನೆ ಲಗ್ನ ಆಗಿ ನಾನು ಕೇಳ ಉತ್ತರ ಕೊಡ್ತೀನಿ. ಇಬ್ರು ಲಗ್ನ ಆದ್ರೂ ನಾ ಬಿಸ್ನೆಸ್ ಮಾಡ್ತಿರ್ತೇನ್ರಿಪ್ಪ, ಬಂಗಾರ ಕೇಳಿ ಟ್ರೈ ಮಾಡ ಕೊಡಿಸ್ತೇನ್ರಿಪ್ಪ. ನಾ ಯಾಕಂದ್ರೆ ನಾ ಬಿಸ್ನೆಸ್ ಮಾಡ್ತೇನ್ರಿ. ಅಂದ್ರೆ ಹೇಳ್ತಿ ಹೇಳಿಸ್ತೇವಾಗ ನೀನು ಆಕೆ ಬಂಗಾರ ಕೇಳಿದ್ರೆ ಡೈಮಂಡ್ ಕೊಡಿಸ್ತೀನಿ ಅಂದ್ರೆ ಯಾಕಂದ್ರೆ ಹೇಳ್ತಾರೆ. ಬಿಸ್ನೆಸ್ ಮಾಡ್ತೇನ್ರಿಪ್ಪ ಸರ್. ಏನಾದ್ರ ಮಕ್ಕಳ ನನಗೆ ಹೆಂಡತಿ ಮೇಲೆ ಪ್ರೀತಿ ಇರ್ತೈತಿ, ಲಾಭ ಆದ್ರೆ ಕೊಡಿಸ್ತಿ, ಲಾಭ ಆದ್ರೆ ಕೊಡಿಸ್ತಿ, ಲಾಭ ಆದ್ರೆ ಕೊಡಿಸ್ತಿ, ಲಾಭ ಆದ್ರೆ ಏನ್ ಕೊಡಿಸ್ತಿ? ನಮ್ಮಂತಾರ ನಡೆ ಕಿಡಿ ಹಚ್ಚೋದ್ರಿಂದ ನಷ್ಟ ಆಗಿರೋದು ನಮಗ. ನಾವು ನಿಯತ್ತಿಂದ ಮಾಡ್ಕೊತ ಹೋದ್ವಿ ಅಂದ್ರೆ ನಮಗೆ ಲಾಭ ಕಟ್ಸೋದು. ಈಗ ಅವ್ ಹೇಳೋದು ಕರೆಕ್ಟ್. ನೀನ್ ಲಾಭ ಆಗಿತ್ತಂದ್ರೆ ಬಂಗಾರ ಕೇಳಿದ್ರೆ ಡೈಮಂಡ್ ಕೊಡಿಸ್ತೀನಿ, ಲಾಭ ಆಗಿಲ್ಲ ಅಂದ್ರೆ ಬಂಗಾರ ಕೇಳಿದ್ರೆ ಸರ್ ಸರ್ ಅವರು ಎಕ್ಸಾಮ್ ಬರೀಲಿಲ್ಲ, ಪಾಸ್ ಆಗಿಲ್ಲ ಅಂದ್ರೆ ಸರ್ಕಾರಿ ನೌಕರಿಗೆ ಹೆಂಗ್ ಹೋಗ್ತಾರಿ? ಸರಿ ನೋಡು, ಸರ್ಕಾರಿ ನೌಕರಿ ಸಿಗೋದು ಮನುಷ್ಯಂದು ಕಷ್ಟಪಟ್ಟು ಓದಬೇಕು. 99% ಓದಬೇಕು, 1% ಭಗವಂತ ಲಕ್ಕ ಕೊಡ್ತಾನೆ. ಆದರೆ ಮನುಷ್ಯನಿಗೆ ಅದೃಷ್ಟ ಅದು ಅದರಿಷ್ಟ, ಅದೃಷ್ಟ ಅದು ಅದರಿಷ್ಟ. ಯಾರಿಗೆ ಹೆಂಗ್ ಬೇಕಾದ್ರೆ ಬರ್ಬೋದು, ಹೆಂಗ್ ಬೇಕಾದ್ರೆ ಹೋಗ್ಬೋದು. ಸಣ್ಣ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕು ಐಗಳಿ ಅಂತಕ್ಕಂಥ ಗ್ರಾಮ, ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕು ಐಗಳಿ ಅಂತಕ್ಕಂಥ ಗ್ರಾಮದೊಳಗಾದ ಒಬ್ಬ ಹುಡುಗಿದನ, ಪ್ರಶಾಂತ್ ಅಣ್ಣ ಸಾಬ್ ಹೆಬ್ಬರಿಗೆ ಅಂತ. ಆ ಹುಡುಗ 10 ಸರ್ಕಾರಿ ನೌಕರಿಯೊಳಗೆ ಅಪಾಯಿಂಟ್ಮೆಂಟ್ ಆಗಿದ್ದ. 10 ಸರ್ಕಾರಿ ನೌಕರಿ, ಈಗ ನೌಕರಿ ಕೊಡ್ತಾರೆ ಕೇಳಿ, ನೀವು ನಾಳೆ ಚೆಕ್ ಮಾಡಿ. 10 ಸರ್ಕಾರಿ ನೌಕರಿ ಮಾಡಿದ, ಒಂದು ಇದು ಬಿಟ್ಟ ಇನ್ನೊಂದು ಒಂದು ಅಂದ್ರೆ ಅವ್ನು ಎಷ್ಟು ಎಲಿಜಿಬಲ್ ಇರ್ಬೋದು, ಎಷ್ಟು ಓದಿರ್ಬೋದು. ಅದಕ್ಕೆ ಬರೀ ಓದಿದ್ರೆ ಸಿಗಂದ್ರೆ ಅದಕ್ಕೆ ಅದೃಷ್ಟನೂ ಸಾಥಿ ಕೊಡಬೇಕು. ನಿಮಗಾದ್ರೂ ಅಷ್ಟೇ, ಅವ್ರಿಗಾದ್ರೂ ಅದೇ. ಅದೃಷ್ಟ ಅದೃಷ್ಟ, ಯಾರು ಹೆಂಗ್ ಬೇಕಾದ್ರೂ ಬರ್ಬೋದು, ಯಾರು ಹೆಂಗ್ ಬೇಕಾದ್ರೂ ಇರ್ಬೋದು. ಅತಿ ದೊಡ್ಡ ಅಧಿಕಾರಿಯಾಗಿ ಬೆಳೆದಿರ್ತಕ್ಕಂಥವ್ರು ಇವತ್ತು ಇಲ್ಲಿಲ್ಲ. ಅತಿ ದೊಡ್ಡ ಶ್ರೀಮಂತಾಗಿ ಬೆಳೆದಂಥ ಬಿಸ್ನೆಸ್ ಮ್ಯಾನ್ ಮಾಡಿದವರು ಕೂಡ ಎಲ್ಲ ಕಾಣೆಯಾಗಿ ಹೋಗ್ತಾರೆ, ಇರೋದೇ ಇಲ್ಲ. ಅದ್ರ ಜೊತೆಯಲ್ಲಿ ನಿಮ್ಮ ವ್ಯವಹಾರದಲ್ಲಿ ಧರ್ಮ ಇದ್ರೆ, ಧರ್ಮೋ ರಕ್ಷತಿ ರಕ್ಷಣೆ ಯಾರು ನೀವು ಹೇಳಿದ್ರೆ ಅವ್ರು ಹೇಳಿದ್ರೆ ಧರ್ಮವನ್ನು ಯಾರು ರಕ್ಷಣೆ ಮಾಡ್ತಾರೆ, ನಿಮ್ಮನ್ನು ಧರ್ಮ ರಕ್ಷಣೆ ಮಾಡ್ತೀವಿ. ಬಿಸ್ನೆಸ್ ಅಂತಂದು ಬರೀ ಬಿಸ್ನೆಸ್ಸೇ ನೋಡಬಾರ್ದು, ಎಲ್ಲದರಲ್ಲೂ ಧರ್ಮದಲ್ಲೂ ಕೂಡ. ನಿಮ್ಮ ಬಿಸ್ನೆಸ್ ಅಲ್ಲೂ ಕೂಡ ಧರ್ಮದಿಂದ ಮಾಡಿದ್ರೆ ಭಗವಂತ ನಿಮ್ಮನ್ನು ಕೈ ಹಿಡಿದು ನಡೆಸ್ತಾನೆ. ನೀವು ಸರ್ಕಾರ ಕೆಲಸ, ದೇವ್ರ ಕೆಲಸ ಅಂತಾನೆ ಮಾಡಬೇಕು, ಮಾಡಿದ್ರೆ ಮಾತ್ರ ನೀವು ಉಳಿತೀರಿ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮ ಜಿದ್ದಿ ನಡೀತಾ ಇದೆ. ಇನ್ನು 5 ನಿಮಿಷಗಳ ಕಾಲ, 10 ನಿಮಿಷ 10 ನಿಮಿಷಗಳ ಕಾಲ ಈಗ ಮಾತು ಇದು ಏನಂದ್ರೆ ಜುಗಲ್ಬಂದಿ ನಡೀತಿದೆ. ಯಾರ್ಯಾರಿಗೆ ಈ ಸರ್ಕಾರಿ ನೌಕರಿ ಶ್ರೇಷ್ಠ ಅನ್ನೋರಿಗೆ, ಬಿಸ್ನೆಸ್ ಶ್ರೇಷ್ಠ ಅನ್ನೋರಿಗೆ ಅವರು ಮಾತಾಡ್ತಾರೆ. ನಾವು ಸುಮ್ಮನೆ ಕೂತು ನೋಡ್ಬೋಣ, ಅವರವರೇ ಮಾತಾಡಿದೆ ಅಂತ ಹೇಳ್ತಾ ಈಗ ಮುಂದಿನ ಮೊದಲನೇದಾಗಿ ಫಸ್ಟ್ ರೌಂಡ್ ಜಿದ್ದಿಯಲ್ಲಿ ಯಾವ ಕಡೆಯಿಂದ ಶುರು ಮಾಡೋಣ? ನೀವೇ ಶುರು ಮಾಡಿ ಸೃಷ್ಟಿ. ಒಂದಲ ಎರಡಲ ಹತ್ತದಾವ್ ಎಲ್ಲ ಬಿಸ್ನೆಸ್ ನಂಗೆ ಗೊತ್ತದ ಅಂತ ಹಾಡಿದಾನ. ಅದ ಹಂಗಲ್ಲ, ಹೇಳ್ತೇನೆ ಕೇಳ್ರಿ. ಅವ್ರದ ಕಥೆ ಏನಾಗೈತಂದ್ರ, ಒಂದಲ ಎರಡಲ ಹತ್ತದಾವ್ ಇವ್ರ ಕಳ್ರ ಬಿಸ್ನೆಸ್ ನಮಗ್ ಗೊತ್ತದಾವ್. ಇವ್ರ ಹೆಂಗಂದ್ರ ಒಬ್ರು ತಲೆ ಹೊಡೆದ್ ಲಾಭ ಪಡ್ಕೊಳ್ಳೋರು. ಇವ್ರ ಸ್ವಲ್ಪ ನಾಚಿಕೆ ಅನ್ನೋದ್ರಿಪ್ಪ. ಇವ್ರ ದುರಾಸೆ ಕೆಟ್ಟ ಯೋಚನೆಯಿಂದ ಬರೇ ಒಬ್ರು ತಲೆ ಹೊಡೆದ್ ಲಾಭ ಪಡ್ಕೋತಾರ. ಅದೆಲ್ಲ ಬಿಡಿ, ಹಿಂದ ರಪ್ಪಾಯಿಸಿ ಗಳಿಸಿಟ್ಟಿರ್ತಾರಿ. ಅದನ್ನ ತಂದ ಇಲ್ಲಿ ಬಿಸ್ನೆಸ್ ಮಾಡಕ್ ಹೋಗಿರ್ತಾರೆ. ಎಷ್ಟಂತ ರಪ್ಪ ಗಳಿಸಿದ್ರೆ ಹುಡುಗಾಗ ತಿಂತೀರಿ ನೀವು? ಹೇಳಿ ವೀರೇಶ್ ಮಾತಾಡು. ಅಪ್ಪ ಹಾಕಿ ಕಾಲೇ ಮರಕ್ ಜೋತ್ ಬಿಡವನಿನೇ. ನಾ ಜೋತ್ ಕೊಡೋದಲ್ಲ, ಅದ್ರ ಹಿಡ್ಕೊಂಡು ನೇತಾಡ್ತಾನೆ. ಅದ ಮೀನಿಂಗ್ ಗೊತ್ತಿಲ್ಲ, ನೀನ್ ನೇತಾಡೋದೇನ ಜೋತ್ ಬಿಡೋದೇನೆ?
ನಿಮ್ಮಂತಾರ ಇರ್ತಾರ ದಡ್ರ 2 ಮೀನಿಗೂ ಒಂದ ಅಂತ ತಿಳ್ಕೊಂಡಿರ್ತೀರಿ ನಾವೇನ್ ಮಾಡೋದು ಅದಕ್ಕೆ ಆಕ್ಚುಲಿ ದಡ್ಡ ನೀನ. ಏನ್ ಆಕ್ಚುಲಿ ಇಲ್ಲ ಇಂಗ್ಲಿಷ್ ಬಳಸ್ಬೇಡ ಸುಮ್ಮ ಮಾತಾಡ ನೀ ಬಿಸ್ನೆಸ್ ಮಾಡು, ಸ್ವಲ್ಪ ಶೋ ಕೊಟ್ಕೊ ನಿನ್ ಬಗ್ಗೆ. ಸುಮ್ಮರ ಇಲ್ಲೆಲ್ಲ ಉದ್ರಿ ಮಾತ್ ಮಾತಾಡಬೇಡ. ಈಗೇನ್ ಹೇಳಪ್ಪ ಸುಳ್ಳ ಉದ್ರಿ ಮಾತ್ ಕಟ್ಟಿ ನಾ ಏನೋ ಒಂದ್ ಹಾಡಿನಿ ಇದ್ದಿದ್ದ ಹಾಡ್ ನಾ ಹಾಡ್ತಾನೆ ಈಗೆಲ್ಲ ಅದಕ್ಕ ಸುಳ್ಳು ಬಿಸ್ನೆಸ್ ಪಳ್ಳು ಬಿಸ್ನೆಸ್ ಕಳ್ಳು ಬಿಸ್ನೆಸ್ ಅಂತ ಸುಳ್ಳು ಹಾಡ್ ಕಟ್ಟಿ ಹೇಳ್ಬಿಡು. ಕಳ್ತನ ಮಾಡಿ ಈಗ ಒಂಥರ ಒಬ್ರು ತಲೆ ಹೊಡೆದ್ ಲಾಭ ಪಡ್ಕೊಂತಾರಿಲ್ಲ. ಇಲ್ಲ ಕೇಳಂಗೆ ನಾಲ್ಕುಗಳು ಸಮ ಇಲ್ಲ. ನಾ ಚಲೋದನು ನಂದು ಹೇಳಿನಿ ನೀ ಇನ್ನೊಬ್ರು ಹೇಳಕ್ ಹೋಗ್ಬೇಡ. ಸುಮ್ ಕುಂದ್ರ ನನ್ನ ತಲೆ ಹಾಕ್ ಮಾಡಕ್ ಹೋಗ್ಬೇಡ. ಮತ್ತೆ ಈಗ ಏನಂದಪ್ಪ ಕಳ್ರ ಬಿಸ್ನೆಸ್ ಪಳ್ರ ಬಿಸ್ನೆಸ್ ಸುಳ್ಳ ಉದ್ರಿ ಮಾತ್ ಮಾತಾಡ. ನಾ ಏನಂತಪ್ಪ ಅಂತಂದ್ರ ಬಿಸಿನೆಸ್ ಹಗರಿಲ್ಲೋ ಚೋಟು ಹಗರಿಲ್ಲ. ಏನ್ ಹೇಳ ಬಿಸಿನೆಸ್ ಹಗರಿಲ್ಲೋ ಚೋಟು ಹಗರಿಲ್ಲ. ತಾಕತ್ ಬೇಕವ ಮಾತಾಡಕ ಉದ್ರಿ ಮಾತಾಡಬೇಡ ಬಾಯ್ ಮುಚ್ಚವ. ತಾಕತ್ ಬೇಕವ ಮಾತಾಡಕ ಉದ್ರಿ ಮಾತಾಡಬೇಡ ಬಾಯ್ ಮುಚ್ಚವ. 1 ಕೋಟಿ ತಿಂಗಳದಾಗ ಹೆಂಗ ಗಳಿಸ್ಬೇಕು ಬಿಸಿನೆಸ್ ಮುಂದ ನೀವ ತಲಿಬಾಗದೆ. 1 ಕೋಟಿ ತಿಂಗಳದಾಗ ಹೆಂಗ ಗಳಿಸ್ಬೇಕು ಬಿಸಿನೆಸ್ ಮುಂದ ನೀವ ತಲಿಬಾಗದೆ. ಬಿಸಿನೆಸ್ ಮುಂದ ನೀವ ತಲಿಬಾಗದೆ. ಒಂದ ಹಾಡರಾಗ ಪೂರ ದಿಗಲ್ ತಪ್ಪಿಸೇನಿ BTS ಶಾಲೆ ನನ್ನ ಹವಾ ಎಬ್ಬಿಸೇನಿ. ಒಂದ ಹಾಡರಾಗ ಪೂರ ಊರಾಗ ಹವಾ ಸರ್ ಇವ್ರ ವ್ಯವಹಾರದ ಬಾಳೆ ಹೆಂಗಾಗೈತೆ ಅಂತ ಹೇಳ್ತಾ ಕೇಳಿ ಸರ್. ಬಿಸಿನೆಸ್ನಾಗ ಅವು ಭಾಳ ಸಿಟ್ಟು ಅಂತ ಬಿಸಿನೆಸ್ನಾಗ ಮೋಸ ಮಾಡಿಬಿಟ್ರಿ ಅಂತಂದೆಲ್ಲ ಭಾಳ ಸಿಟ್ಟು ಬಂತು. ಅವ ಏನಿಲ್ಲ ಅವ್ ಮಾಡೋದಿಲ್ಲ ಮಾಡಿದ್ರೆ ಹೇಳೋದಿಲ್ಲ ಹೇಳ್ಬಾರ್ದು. ಏನ್ರಿ ಸರ್ ನೀನು ಭಾಳ ಪ್ರಮಾಣದ ಕೆಲಸ ಐತಿ. ಬಿಸಿನೆಸ್ನಾಗ ಮೋಸ ಮಾಡ್ತಂದ್ರೆ ಸಿಟ್ಟು ಬಂತು. ನೀವು ಮೋಸ ಮಾಡೋದಿಲ್ಲ. ನಾ ಮೋಸ ಮಾಡೋದಿಲ್ರಿ ಸರ. ಮಾಡಿದ್ರೆ ಹೇಳ್ಬಾರ್ದು. ನಾ ಹೇಳತ್ತಿಲ್ರಿ ಸರ ಮೋಸ 4 ವರ್ಷ ಸಮಯ ಇಲ್ಲ ತಿಳಿಸಿ 4 ವರ್ಷ ಸಮಯ ಇಲ್ಲ ಅಂದ್ರೆ ಮಾಡ್ತೀನಿ ಹೇಳೋದಿಲ್ಲ ಅಂತ ನಾ. ಸರ್ ಬಾಳೆ ಹೆಂಗೈತೆ ಅಂತ ಹೇಳ್ತಾ ಕೇಳಿ ಸರ್. ಹಾಗಾದ್ರೆ ನಮ್ ದಂಡ ಪಿಂಡ ಹೊಡಿರಿ ಒಂದ್ ಜೋರ ಚಪ್ಪಾಳೆ. ಸಾಕೆ ನಿಮ್ ಸರ್ಕಾರ ಅನ್ನೋದು ಎಷ್ಟೊಂದಕ್ಕಂತ ಕೆಲಸ ಕೊಡ್ತೈತಿ. ಎಲ್ಲಾರ್ಗು ಕೆಲಸ ಕೊಡತ್ತಾ ನಿಮ್ ಗೌರ್ಮೆಂಟ್ ಕೆಲಸ? ಬಂಡಲ್ ಬಿಸ್ಕಿಟ್ ಹೋಗೋದ ಬಂಡಲ್ ಗಂಟೆ ಬಿಸ್ಕಿಟ್ ಹೋಗೋದು ದಂಡ ಪಿಂಡಗಳು ಅಂತ ಏನೇನೋ ಅಂತ ನಾ ಹೇಳ್ತೇವೆ ಕೇಳ್ರಿ ಇಲ್ಲಿ. ಮಹಾದೇವ ನೋಡ್ರಿ ಇವ್ರು ಸರ್ಕಾರಿ ನೌಕರಿ ಮೇಲೆ ಅಮೆರಿಕಕ್ಕೆ ಹೋಗಿದ್ರಂತ. ಅಲ್ಲಿಗೆ ಬಂದು ಇಲ್ಲಿ ಏನ್ ಹೇಳಾರ ಹೇಳ್ರಿ, ಎಮ್ಮಿನೂ ಹಾರಾಡ್ತಂತ ಹೇಳಾರ. ಆಮೇಲೆ ಏನ್ ಹೇಳಿದ್ರ ನಾವೇನೋ ಗೌರ್ಮೆಂಟ್ ಜಾಬ್ ಬೇಕು ಅಂತಂದ್ರೆ BSc ಅದು ಮಾಡ್ಬೇಕು. ಅದೇನ್ರಿಪ್ಪ ನಮ್ 10th ನಮ್ದು ಬಿಸ್ನೆಸ್ ಆಗ 10th ಫೇಲ್ ಆದ್ರೂ ಆರಾಮ್ಸಿರಿ ಬಿಸ್ನೆಸ್ ಮಾಡ್ಬೋದು ತಿಳ್ಕೊರಿ ಮೊದ್ಲು. ಅದೃಷ್ಟ ಜೀವ ನಿಮ್ಗೆ ಯಾರಂತಾರೆ ನಾವು ಅಮೆರಿಕಾಗ ಹೋಗಿದ್ದ ಅಂತ ಹೇಳಿವಿ ಅಂತ ಹೇಳ ಪ್ರೂಫ್ ತಗೊಳ್ಳಿ. ನಾವು
ತಿಳ್ಕೊರಿ ಮೊದ್ಲ. ಡಿಸ್ಟಿಕ್ನಾಗ ಬರಂಗ ಮಾಡ್ತಾರೆ ಅನ್ಬಾರ್ದು, ಮಾಡ್ತೀವಿ ಅನ್ಬೇಕು. ಯಾಕಂದ್ರೆ ನಿಮ್ ಬಂದಾಗ ಅಲ್ಲಿ ಹೇಳಿದ್ರಿ ಟೀಚರ್ ನೀವು ಓದಿ ಬಿಡ್ರಿ ಅನ್ಬಾರ್ದು. ಶ್ರೇಯಸ್ ಬಾರಿ ಕಿಲಾಡಿ ಅಂತ ಅವ ದಾರ್ಯಾಗ ಬರ್ಬೇಕಾದ್ರೆ ಅನ್ಕೊಂಡು ನೀವು ಸಿಗ್ಮೆ ಭಾರಿ ಕುಡಿತಾನ ಅಂತ ಅವ ಒಂದು ಹಾಡು ಹಾಡ್ಕಂತ ಬಂದ. ಬೇಡುವೆನು ವರವನ್ನು ಅವಳು ಮಾವ ಮಗಳನ್ನು ಕೊನೆ ತನಕ ಇರ್ತೀವಿ ಕೂಡಿ ಇಲ್ಲಿದ್ರ ಹೋಗುತ್ತೀವಿ ಅವು ಹೋಗಿ ಅಂತ ಹೋಗಿ. ಈಗ ಕ್ಲೈಮ್ಯಾಕ್ಸ್ನಲ್ಲಿ ಬಂದಿದೆ, ದಯವಿಟ್ಟು ಶಾಂತ ರೀತಿಯಲ್ಲಿ ಕೂತ್ಕೊಳ್ಳಿ. ನೀವು ಎದ್ದು ಓಡಾಡೋದು ನೋಡಿದ್ರೆ ಎಲ್ಲಿ ಬದಲಾಡ್ತಾರೆ ಅನ್ನೋದು ಅನಿಸ್ತದೆ ನಮಗೆ. ಸರ್ ಮುಂದುವರಿಸದ ಹಾಂ. ಮತ್ತೆ ಸೃಷ್ಟಿ ತಗೋ. ನೀವೆಲ್ಲ ಸಾಕ್ಷಿ ಅಂತಂದ್ರಿ ನಮ್ಮ ಅಪ್ಪಾರೆ ಸರ್ಕಾರಿ ನೌಕರಿ ಒಳಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಒಳಗ ಕೆಲಸ ಮಾಡಿ ಮನಿ ಮ್ಯಾಲ ಮನಿ ಕಟ್ಟಾರ. ಏನೇಳ ಮನಿ ಮ್ಯಾಲ ಮನಿ. ಹಂಗೆ ಅಂದ್ರೆ ನಮ್ಮ ಅಪ್ಪಾರೆ ನಿಮ್ಮಂಗ ಬಿಸ್ನೆಸ್ ದಾರಿ ಹಿಡ್ಕೊಂಡ್ ಕೂತಿದ್ರ ನಾನ ನಮ್ಮ ಮಮ್ಮಿ ನಮ್ಮ ಅಕ್ಕ ಬೀಜಾಗ ಬಿಡ್ಬೇಕಾಗಿತ್ತ. ಆದ್ರೆ ನಮ್ಮ ಅಪ್ಪ ನಮ್ನ ಆರಾಮಾಗಿ ಬಿಲ್ಡಿಂಗ್ ಆಗಿರ್ತಾರೆ. ಎದಕ್ಕೆ ಸರ್ಕಾರಿ ನೌಕರಿ ಮಾಡತ್ತಾರ ಅದಕ್ಕೆ. ನೀನ್ ಬಿಲ್ಡಿಂಗ್ ಮನಿ ಕೇಳಿ ತಗೋಣ, ಬಾಜು ಬಾಣ್ಣಿಲ್ಲ ಸೋಣ್ಣಿಲ್ಲ ಒತ್ತಡಿಗಿನ ಬಿಲ್ಡಿಂಗ್ ಮನಿ ಕಟ್ಟಿನ ಅಂತ ಹೇಳ್ಬಿಡುದ. ನಮ್ದಂಗಲ್ಲ, ನಮ್ಗೇನ ಒಂದ್ಸಲ ಲಾಭ ಅಂತಂದ್ರ ಇಡೀ ಊರ ಕರ್ದಿಸ್ಬೋದ. ಏನ್ ಹೇಳ, ಇಡೀ ಊರ ಕರ್ದಿಸ್ಬೋದ. ಮಲಿವಾಡ ಬಿಟ್ಟು ಹಿರಿಯ ಮಗಳ ಹೊಸ ಕಟ್ಸಾತೆ ಗೊತ್ತಿಲ್ಲ. ಮನೆ ಕಟ್ಟಿಸ್ತಾನ ಮನೆ. ಯಾವ ಡೈರೆಕ್ಷನ್ ಏನ್ ಸೊಸೆ ಹೋಗೋದ? ಯಾವ ಡೈರೆಕ್ಷನ್ ಐತಪ್ಪ ನಮ್ಮ ಮನಿ? ನಮ್ಮ ಮನಿ ಯಾವ ಡೈರೆಕ್ಷನ್ ಐತಿ ನೋಡೇನಂತ ಹೇಳ. ಬಲಗಡೆ ಐತೆ, ಬಗಡೆ ಐತೆ, ಊದಕೈತೆ, ಒಟ್ಟ ಉಸುರು ಹೊಡಿಯಂಗ್ ಮಾತು ಹೊಡ್ಯಾಕ ನೋಡೇನಿ. ಚೋಟೆ ಬಾರಿ ಇದೀನಿ, ಉಸುರು ಹೊಡಿಯಂಗ್ ಮಾತು ಹೊಡ್ಯಾಕ ನೋಡೇನಿ. ನಮ್ ವೀರೇಶ್ ಅವ್ರ ಮನ್ಯಾಗ 32 ಬೆಡ್ರೂಮ್ ಅದಾವ. ಯಾಕಂದ್ರ ಅವ್ರ ಬಿಸ್ನೆಸ್ 32 ಬೆಡ್ರೂಮ್ ಅಲ್ಲ ಇಡೀ ಊರಲ್ಲಿಂದ ಏನು ಸರ ಬಿಸ್ನೆಸ್ ಮಾಡಿರ ಇಡೀ ಊರ ಕರ್ದಿಸ್ಬೋದು. ಅದನ್ನ ಹೇಳಾಕಂದ್ರಿ ಸರ್, ನಾ ಇಡೀ ಊರನ್ನ ಅನ್ನಕಲ್ರಿ. ಹೇಳ್ತೇನ ಮತ್ತೆ ಮುಂದಿನ ಯೋಚನೆ ಮಾಡ್ಬೇಕ್ರಿ. ಸರ್ ಅವ್ 32 ಬೆಡ್ರೂಮ್ ಅಲ್ಲಿ ಸರ್, ಅವ್ 32 ಅಲ್ಲಿ ಅವ ಹಲ್ಲಿಗೆ ಗಂಡ್ರು ಬರ್ತಾನ. ನೋಡ್ರಿ ಬೆಡ್ರೂಮ್ ಹಂಗ್ಯಾಕ್ ಕುಡ್ಕೊಂಡ ಬಳ್ಳಾರ ಅಲ್ಲಿ ಹೋಗುದು ಇಲ್ಲಿ ಬರ್ದು ಮಾಡಾತಿ. ಅದೇನ ಅಂತಾರಲ್ಲ ಬಾಲ ಸುಟ್ಟು ಬೇಕಡೆ ಈಗ ಬಾಲಪ್ಪ ನಡಕ್ ನಂದೋದು ಅಕ್ಕಿ ಕಾಲ ಬಂದ ಬಿಟ್ಲಿಕ್ಕೆ ಇವ್ರು ಹೆಂಗ್ ಗೊತ್ತಪ್ಪ, 6ಕ್ಕೆ ಇರಂಗಿಲ್ಲ 3ಕ್ಕೆ ಇಳಿಯಂಗಿಲ್ಲ. ಇವ್ರು ಏನ್ ಹೇಳ್ರಿ, 6ಕ್ಕೆ ಇರಂಗಿಲ್ಲ 3ಕ್ಕೆ ಇಳಿಯಂಗಿಲ್ಲ. ಇವ್ರ ಮ್ಯಾಲ ಇರೋದಿಲ್ಲ, ತಳಗೂ ಬರುದಿಲ್ಲ. ನಮ್ಮಂತ ಕಷ್ಟಪಟ್ಟು ಹೋಗಿರ್ತೇವಲ್ಲ ಅವ್ರನ್ನ ತಳಗ ಇಳಿಸ್ತಾರೆ. ನೀನ್ ಪ್ರಮೋಷನ್ ನೋಡೈತಿ ನೋಡ, ಇನ್ನೊಬ್ರಿಗೆ ಬಗ್ಗೆ ಹಿಡಿದ ಪ್ರಮೋಷನ್ ತಗೊಳ್ಳೋದು. ಒಂದ್ ಕುದುರೆ ರೇಸ್ ಇದ್ದಂಗ ಸರ್, ಒಂದ್ ಕುದುರೆ ರೇಸ್ ಇದ್ದಂಗ್ರಿ. ಹೆಂಗಪ್ಪ ಅಂತಂದ್ರೆ ಇವ್ರ ಗೌರ್ಮೆಂಟ್ ಜಾಬ್ದವ್ರೆ ಬೇರೆದವ್ರನ್ನ ಓಡಿ ಗೆಲ್ಲಿಸಿ ತಾವ ಇದನ್ ಮಾಡ್ತಾರಿ. ಆದ್ರ ನಾವ ಬಿಸ್ನೆಸ್ನವ್ರೆ ಇಲ್ಲೇ ಮಾಲೀಕರು ನಾವ, ಕುದುರಿನೂ ನಾವ, ಕೊನೆ ಗೆಲ್ಲೋರು ನಾವ ರೀ. ಸಾಕುಂದ್ರ ಅದೇ ಕುದುರಿನ ಇಲ್ಲ ಮಾಲೀಕ ಗೆಲ್ತಾನ ಅಲ್ಲೇ ಉಸರನ ನೋಡಿ ಹೇಳ್ರಿ ಗೆಲ್ತಾನ ಮಾಲೀಕ ನೋಡ. ಇಲ್ಲಿ ನಮ್ಮ ಟೀಮ್ನವ್ರೆ ಹೇಳ್ತಾರೆ ಎಲ್ಲರೂ ಈಕೆ ಬಂದ್ಲಿಕ್ಕೆ. ಈಗಿದ್ ಬಿಡ ಏನಾತಂದ್ರ ಮೊನ್ನೆ ನಮ್ಮ ಅಕ್ಕಂದ ಮದ್ವೆ ಏನಂದ್ರ ಬಾಳ ಅಷ್ಟು ಓದಿಲ್ಲ ಆಕೆ, ಸರ್ಕಾರಿ ನೌಕರಿದಾಗಿದ್ಲ ಮದ್ವೆ ಮಾಡಿದ್ವಿ. ಅದು ಬಿಸ್ನೆಸ್ ತಗೊಂಡ ಕೊಟ್ಟು ಮದ್ವೆ ಮಾಡಿದ್ವಿ. ಅವಾಗ ಏನಾತಂದ್ರ ಒಂದಿನ ಅವ ನಮ್ಮ ಅಕ್ಕನ ಬಂದು ಬಂದ ಬಿಸ್ನೆಸ್ ಮಾಡ್ತಿದ್ನಲ್ಲ, ಬರೀ ಲಾಸ್ನಾಗ ಹೋಗ್ತಿದ್ದ. 2-3 ದಿನ ಲಾಸ್ನಾಗ ಹೋಗ್ತ. ಅವತ್ ನಂತರ ಆ ಬಿಸ್ನೆಸ್ ದಾರಿನ ಬಿಟ್ಟ. ಅವಾಗ ಏನಾಗ್ತದ ಹೇಳ್ರಿ, ಅವಾಗ ಒಂದಿನ ನಮ್ಮ ಅಕ್ಕನ ಮುಂದ್ ಬರುದ, ಏ ರೊಕ್ಕ ಕೊಡ ಈ ತಿಂಗಳ ಕಾನ್ ತುಂಬಕ, ಏ ರೊಕ್ಕ ಕೊಡ ಈ ತಿಂಗಳ ಕಾನ್ ತುಂಬಕ ಎಷ್ಟಂತ ಕೇಳ್ತಾನ್ರಿ ಬಂದ. ಅದಕ್ಕೆ ಅವ ಏನಾಗೇನ್ರಿ, ಇವ್ರು ಕುಂತಾರ ಬಿಸ್ನೆಸ್ ಅವ್ರ ನಮ್ಮ ಅಕ್ಕನ ಮುಂದೆ ಏನಾಗಿದ್ರಿ ಹೇಳ್ರಿ, ಅವ್ರ ನಮ್ಮ ಸರ್ಕಾರಿ ನೌಕರಿ ಮುಂದೆ
ಕಿಲಿಕೋಟ್ ಗೊಂಬೆ ಆಗ್ಯಾರ ಕಿಲಿಕೋಟ್ ಗೊಂಬೆ. ಸಾಕ್ ಬಿಡಿ ಸಾಕ್. ಏನ ನಿಮ್ಮಂತ ಮುದುಕರ ಮಾತು ಕೇಳಿದ ನಮ್ಮಪ್ಪನು ನಮ್ಮ ಅಕ್ಕನ ಗೌರ್ಮೆಂಟ್ ಜಾಬ್ ಇದ್ದಂಗ ಮದ್ವಿ ಮಾಡ್ಕೊಟ್ರ. ಅವ್ರದನಲ್ಲಿ ನಮ್ಮ ಭಾವ ಛೇ 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 ಮನೆ ಕಟ್ಸಕ್ಕೂ ಲೋನ್ ತಗೊಂಡೆ, ಮತ್ ಕಾರ್ ತಗೊಳಕ್ಕೂ ಲೋನ್ ತಗೊಂಡೆ. ಹಿಂಗ ಲೋನ್ ತಗೊಂತ ಹೋದ. ಅಲ್ದಿಪ್ಪ ನನಗೆ ಒಂದ್ ತಿಳಿವಲ್ದ, ಆ ಲೋನ್ ಕೊಡೋನ ಎಷ್ಟ್ ಅಂತ ಕೊಡ್ತಿದ್ದಾರ? ಕೊಟ್ಟಾರ ಬಿಡ್ರಿ. ಅದ್ ತಿಂಗ್ಳಿಗೆ ಕಡಿ ಬರೋದ ಹೆಂಗ್ ತುಂಬುದ್ರಿಪ್ಪ ಅಂತ. ತಿಂಗ್ಳು ಕಡಿ ಬಂತಂದ್ರ ಸಾಕೋಣ ಮನ್ಯಾಗ ಎರಡು ನಾಯಿ ಕಿಟ್ಟಾಗತ್ತ. ನಾಯಿ ಕಚ್ಚಾಡ್ತಾವ್ರಿ. ಹಿಂಗಾಗಿ ನೋಡಿ ಗೌರ್ಮೆಂಟ್ ಪರಿಸ್ಥಿತಿ ಏನ್ ಹೇಳ್ತಿ ಛೋಟು. ಅಲ್ಲ ಈ ಸೋಮವಾರ ಸುದ್ದಿಲ್ ಬೇಡ್ರಿ ಅಲ್ಲಿ ಏನ್ ಗೊತ್ತಾಗಲ್ಲ ಸೋಮನ. ಯಪ್ಪ ಮಣ್ಣಿ ಏನ್ ಸುದ್ದಿ ಬಂದದ ಗೊತ್ತಂದ್ರಿ ನಿಮಗ? ಯಾರ ಏನಂದ್ರ ಹೇಳ್ತಾನೆ ಬರ್ರಿ ನೀವು ಕೇಳಿಸ್ಕೊಡ್ರಿ. ಮತ್ತ ಕೇಳ್ಕೊಟ್ಟು ಕೇಳಿಸ್ಕೊಡ್ರಿ. ಮತ್ತ ನನ್ನ ಮಾತಿಗೆ ಬಾಂಬ್ ಬಿಡಂಗಿಲ್ರಿ. ಏನಂದ್ರ ಮೊನ್ನೆ ಅಕ್ಕಿ ನಮ್ಮ ಮಮ್ಮಿ ಮತ್ತ ಇವ್ರ ಮಮ್ಮಿ ಮಾತಾಡತ್ತಿದ್ರಪ್ಪ. ಏನಂತ ಮಾತಾಡತ್ತಿದ್ರಿ ಹೇಳ್ರಿ? ಅವ್ರ ಮಮ್ಮಿ ಏನಂದ ಹೇಳ್ರಿ ನಮ್ಮ ಮಮ್ಮಿಗೆ. ಈಕೆ ಅಂದಾಳಂತ ಅವ್ರ ಮಮ್ಮಿಗೆ ಏನಂದ್ರ ನಾ ಮದ್ವೆ ಆದ್ರ ಗೌರ್ಮೆಂಟ್ ಜಾಬ್ ದವ್ನ ಮದ್ವೆ ಆಗ ಬಿಸ್ನೆಸ್ ದವ್ನ ಅಂತಾನೆ ಎಂತ ಅನ್ಕೊಟ್ಟು ಮದ್ವೆ ಮಾಡ್ಬೇಡ ಅಂತಾಳ. ಇಲ್ಲಿ ಬಂದ ಬಿಸ್ನೆಸ್ ಅಂತ ಮಾತಾಡ್ತಾಳ. ಅಲ್ಲಿ ನೋಡ್ರ ಗೌರ್ಮೆಂಟ್ ಜಾಬ್, ಇಲ್ಲಿ ನೋಡ್ರ ಬಿಸ್ನೆಸ್. ಬಂದ್ಲಿಕ್ಕೆ ಕೂತ ನಾ ಬಿಸ್ನೆಸ್ ಅಂತ ಹೇಳಿ ಕೂತು ಬರ್ತಾಳೆ ಬಿಸ್ನೆಸ್ ಅಂತ ಹೇಳಿ. ಅಲ್ಲಿ ಒಳ ನೋಡಿದ್ರೆ ಗೌರ್ಮೆಂಟ್ ಜಾಬ್ ಅನ್ನೋ ಮದ್ವೆ ಆಗ್ತೀನಿ ಅಂತ ಕೂತಿರ್ತಾಳ ಅಲ್ಲಿ. ಅಯ್ಯೋ ಕೊಂದ್ರೆ ಹೌದಾ ಬರ್ತೇನೆ. ಹಿಂಗ ನಾ ಬಿಸ್ನೆಸ್ ಅಂತ ಬರ್ತೇನೆ. ನೀನ್ ಅಯ್ಯೋ ಸರ್ ನಮ್ಮ ಗೌರ್ಮೆಂಟ್ ಜಾಬ್ ಮದ್ವೆ ತಡಿ ಸರ್. ನಮ್ಮ ಮಮ್ಮಿ ಇವ್ರ ಮಮ್ಮಿಗೂ ಪರಿಚಯನೇ ಇಲ್ಲ ರೀ. ಅದೇನು ಹೇಳಿದಾರಿ? ಇವ್ರ ಮಮ್ಮಿಗೂ ಪರಿಚಯನೇ ಇಲ್ಲ ರೀ ಸರ್. ತಡಿ ಆಮೇಲೆ ನಾ ಹೇಳಿದ್ದ ಒಂದ್ ಇವಾಗ ಹೇಳೋದೇ ಇನ್ನೊಂದು. ಈಗ ಕಲ್ಸೋ ಗೌರ್ಮೆಂಟ್ ಪಾಪ ಆ ಉಪ್ಪಿಡ್ತಿಲ್ಲ ಬಂದಿಲ್ಲ. ನಮ್ಮ ಮನ್ಯಾಗ ಅವಲಕ್ಕಿ ಮಾಡಿದ್ರು ತಿಂದ ಬಂದೇನೆ ನಾನು. ಅವಲಕ್ಕಿ ತಿಂದ್ರೆ ಸರ್ ಈಗ ಕಲಿಸ್ರಿ. ಇಲ್ಲೇ ಗೌರ್ಮೆಂಟ್ ಜಾಬ್ ಇಲ್ಲೇ ಕೂತಾರ ಬರ್ರಿ. ಇಲ್ಲೇ ಗೌರ್ಮೆಂಟ್ ಜಾಬ್ದವ್ರನ್ನ ಕರೆಸ್ರಿ ಸರ್. ಗೌರ್ಮೆಂಟ್ ಅವ್ರನ್ನ ಕರೆಸ್ರಿ. ನಾ ಮದ್ವೆ ಆಗೋದೆ ಸರ್. ಹರಟೆಯ ಮಾತು ಮದುವೆ ತರ ಬಂದ್ಬಿಡ್ತಲ್ರಿ ಇದು. ಮದುವೆ ಆಗದೆ ಗೌರ್ಮೆಂಟ್ ಅಂತಾಳ ಈಗ. ಇಲ್ಲ ರೀ ಸರ್, ಗೌರ್ಮೆಂಟ್ ಜಾಬ್ ಅಂತ ಅಂತೀರಿ ಅಂತ ಅನ್ಕೋತೀರಿ ಅಂತ ಸರ್ ಮುಂದೆ ಬೆಣ್ಣೆ ಹಚ್ಚೋದಟ್ಟ ಎಂದು ಉಪಕಾರ ಈಗ ಕರ್ಕೊಂಬ. ನೀ ಬಿಸ್ನೆಸ್ ದವ್ರನ್ನೇ ಗೌರ್ಮೆಂಟ್ ಜಾಬ್ ದವ್ರನ್ನೇ ನಾ ಮದ್ವೆ ಆಗೋದೆ ಸಾಕ್ ಮುಂದ್ರ ಯಾಕಂತ ಸುಳ್ಳು ಹೇಳ್ತೀವಿ ಸರ್. ಅವಾಗ ಕರ್ಕೊಂಬರಕ್ ಧೈರ್ಯ ಇಲ್ರಿ. ಅದಕ್ಕೆ ಕರೆಸ್ತಾ ಬಿಸ್ನೆಸ್ ನಾ ಮದ್ವೆ ಆಗೋ ಬಿಸ್ನೆಸ್ ನೀ ಹೇಳತ್ತಿಯಲ್ಲ ನನಗೆ ಹೇಳ್ತಾನ. ಇವ್ರು ಗೌರ್ಮೆಂಟ್ ದವ್ರ ಏನ್ರಿ ಮದ್ವೆ ಆದ್ರೆ EMI ಟ್ಯಾಕ್ಸ್ ಲೋನ್ ಅಂತ ಕಟ್ಕೊಂಡು ಹೋಗೋದ್ರಾಗ ನನ್ ಬಾಳೆನೂ ಹೋಗ್ತೈತಿ. ಅದೇ ಬಿಸ್ನೆಸ್ ದವ್ರ ಮದ್ವೆ ಆದ್ರೆ ಆರಾಮ್ ರಾಣಿನಾಗ ಇರ್ಬೋದು ನಾನು. ಸರ್ಕಾರಿ ನೌಕರಿನ ಉತ್ತಮ. ಮಾತಾಡಿ ಸಾಕಾಗ್ತದೆ. ಈ ಸೈಡ್ ಇದ್ರಲ್ಲ ಇವ್ರ ವ್ಯವಹಾರ ಚಲೋ, ಇವ್ರಿಗೆ ಇವ್ರ ಗ್ರೇಟ್ ಅಂತ ಹೇಳಿ ಇವ್ರನ್ನ ಚಲೋ ತಕೊಂಡ್ರೆ ಈ ಸೈಡ್ ಆದ್ರೆ ನಾವು ಸರ್ಕಾರಿ ಉದ್ಯೋಗ ನಾ ಮುಖ್ಯ ಅಂತ ಹೇಳಿ ನಾವು ಹೇಳಿದ್ವು. ಆದ್ರೆ ಒಂದ್ ಜೀವನದಾಗ ಸರ್ಕಾರಿ ಉದ್ಯೋಗ ಹಾಗೂ ವ್ಯವಹಾರ ಎರಡೂನು ಮುಖ್ಯ. ಇದಕ್ಕ ಉದಾಹರಣೆ ನಮ್ ವೀರೇಶನ್ ಹೇಳ್ತಾನೆ. ಪಾಪ ಸಾಕ್ಬಿಡಪ್ಪ, ಯಾರೇನ್ ಟೆನ್ಷನ್ ಹಾಕೊಂಡ ಮನಿಗ್ ಹೋಗಿ ಯವನ ಅದನ್ನ ಹಾಕನಿ ಯವನ ಇದನ್ನ ಹಾಕಣ ಮಣ್ಣಾರು ತೀರ್ಸ್ಯಾರಂತೆ ಯಾರು ಮನ್ಯಾಗ ಜಗಳಾಡಕ್ ಹೋಗ್ಬೇಡ್ರಿ. ನಿಮ್ ಲೈಫ್ ನಿಮ್ ರೂಲ್. ಹೆಂಗಪ್ಪ ಅಂತಂದ್ರ ಒಂದು ನಾಣ್ಯದ ಎರಡು ಮುಖ. ಹೆಂಗ ಒಂದು ನಾಣ್ಯದ ಎರಡು ಮುಖ ಇದ್ದಂಗ. ನಾಣ್ಯಕ್ಕ ಎರಡು ಮುಖ ಇರ್ತಾವ. ರಾಣಿ ಇಲ್ಲಂದ್ರ ರಾಜ ಸಂತ ಅನ್ನೋದಿಲ್ಲ, ರಾಜ ಇಲ್ಲಂದ್ರ ರಾಣಿ ಚಂದ ಅನ್ನೋದಿಲ್ಲ. ಹೆಂಗಪ್ಪ ಅಂತಂದ್ರ ಸರ್ಕಾರಿ ನೌಕರಿನ ಬಿಸ್ನೆಸ್ ನ ಹೆಚ್ಚು ಕಡಿಮೆ ತೂಕ ಮಾಡಕ್ ಆಗೋದಿಲ್ಲ. ಅದ ನಮ್ದ ಡಿಸಿಷನ್ ಸಂಬಂಧ ಅದ ನೇರಾಗಿರ್ತೈತಿ. ಅದಕ್ಕ ನಾವ ಎಲ್ಲಾರು ಕೂಡ ಒಂದ್ ಹಾಡ್ ಆಡ್ತೇವಿ, ಕೇಳ್ರಿ. ನೀವು ಬರ್ರಿ ಬರ್ರಿ ಮತ್ ನೀವು ಎಲ್ಲಾರು ಮುಗಿಸ್ರಿ.
ನೀವು ಗದ್ದಲಕ್ಕೆ ನಾಮಿನೇಟ್ ಬರೀತಾರೆ ಅಂತ ಬೋಲ್ ಹಾಕಿ ಕೊಟ್ಟಿರ್ತೀರಿ. ಇಲ್ಲ ಸರ್ ನಿಮ್ಮನ್ನ ಹೆಂಗ್ ಬರೋದ್ ಹೇಳ್ರಿ? ಧನ್ಯವಾದಗಳು. ತುಂಬ ಧನ್ಯವಾದಗಳು. ಈ ಮಕ್ಕಳ ಬಾಳು ಭವಿಷ್ಯ ಉಜ್ವಲವಾಗಲಿ ಅಂತ ಹಾರೈಸಿ ಇಂದಿನ ಈ ಒಂದು ಹರಟೆ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ವ್ಯವಹಾರವಾದರಾಗಲಿ ಸರ್ಕಾರಿ ನೌಕರಿಯಾದರಾಗಲಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಇಲ್ಲಿಯವರೆಗೆ ಸತತವಾಗಿ 2 ಗಂಟೆ ಕಾಲ ಚಿಣ್ಣರ ಜಾಣರ ಜಗಲಿ ಎಂಬ ವಿಶೇಷ ಕಾರ್ಯಕ್ರಮ ಮಾಡಿ ನಡೆಸಿಕೊಂಡ ಎಲ್ಲ ಚಿಣ್ಣರಿಗೆ ಜೊತೆಗೆ ನರಸಿಂಹ ಜೋಶಿ ಸರ್ಗೆ ಧನ್ಯವಾದಗಳನ್ನು ಸಲ್ಲಿಸಿದ್ವಿ. ದಯಮಾಡಿ ಪರಮಪೂಜ್ಯ ಜಗದ್ಗುರುಗಳು ವೇದಿಕೆ ಮೇಲೆ ಆಗಮಿಸಬೇಕಂತ ಪರಮಪೂಜ್ಯ ಜಗದ್ಗುರುಗಳನ್ನು ನಾನು ವೇದಿಕೆಗೆ ಆಹ್ವಾನ ಮಾಡ್ತಾ ಇದ್ದೇನೆ. ಹಾಗೆಯೇ ನಮ್ಮೆಲ್ಲರ ಹೆಮ್ಮೆಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಜೆ ರಾಮಕೃಷ್ಣಗೌಡ ಸಾಹೇಬರು ಬರಬೇಕಂತ ಮನವಿ ಮಾಡ್ತಾ ಇದ್ದೇನೆ. ಸತತವಾಗಿ 2 ಗಂಟೆಗಳ ಕಾಲ ನಿರಂತರವಾಗಿ ನಡೆದಂತ ಜಗಲಿ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸ್ತಾ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ನಮ್ಮೆಲ್ಲರ ಹೆಮ್ಮೆಯ ಕಾರ್ಯದರ್ಶಿಗಳಾಗಿರ್ತಕ್ಕಂತಹ ತಮ್ಮೆಲ್ಲರಿಗೂ ಒಂದು ವಿಚಾರವನ್ನು ತಿಳಿಸಲೇಬೇಕಾಗ್ತದೆ. ಈ ಕಾರ್ಯಕ್ರಮ ಕಳೆದ 7-8 ವರ್ಷಗಳಿಂದ ಗ್ರಾಮೀಣ ಪ್ರದೇಶ ಮತ್ತು ನಗರ ಪ್ರದೇಶ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ನಮ್ಮ ಕಾರ್ಯದರ್ಶಿಗಳು ಮಕ್ಕಳ ಪ್ರತಿಭೆಯನ್ನು ಹೊರತರಲಿಕ್ಕೆ ಅವರಿಗೆ ಮುಕ್ತ ಅವಕಾಶಗಳನ್ನು ಕೊಡಲಿಕ್ಕೆ ಕಾರ್ಯಕ್ರಮ ಮಾಡಿದ್ದಾರೆ. ಅವರು ಒಂದು ಸೂಚನೆಯನ್ನು ಕೊಟ್ಟಿದ್ರು. ಏನಂತಂದ್ರೆ ಇಲ್ಲಿ ಯಾರು ಅತ್ಯುತ್ತಮವಾಗಿ ಮಾತನಾಡ್ತಾರೆ, ತುಂಬಾ ಚಂದವಾಗಿ ಯಾರು ಮಾತನಾಡ್ತಾರೆ, ಮೊದಲನೇ ಬಹುಮಾನವನ್ನ ನನ್ನ ಒಟ್ಟು ಎಲ್ಲ ಬಹುಮಾನಗಳನ್ನು ವೈಯಕ್ತಿಕವಾಗಿ ಕೊಡ್ತೀನಿ. ವೈಯಕ್ತಿಕ ನಗದು ಬಹುಮಾನ ಕೊಡ್ತೇನೆ. ಮೊದಲ ಬಹುಮಾನ 5,000, ಎರಡನೇ ಬಹುಮಾನ 3,000, ಮೂರನೇ ಬಹುಮಾನವನ್ನ 2,000 ನನ್ನ ವೈಯಕ್ತಿಕವಾಗಿ ಕೊಡ್ತೀನಿ ಅಂತ ಹೆಮ್ಮೆಯ ಕಾರ್ಯದರ್ಶಿಗಳು ಮೊದಲೇ ಸೂಚನೆಯನ್ನ ಕೊಟ್ಟಿದ್ರು. ಆದರೆ 2 ರೌಂಡು ಮತ್ತೆ ಜುಗಲ್ಬಂದಿಯನ್ನ ನೋಡಿದಂತ ಕಾರ್ಯದರ್ಶಿಗಳು ಒಂದು ಮಾತನ್ನ ಹೇಳ್ತಾರೆ, ಇಲ್ಲ 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 ನಾನು 3 ಮಕ್ಕಳನ್ನು ಕೊಟ್ಟರೆ ಇದು ಒಂಥರ ತಪ್ಪು ತೀರ್ಪಾಗ್ತದೆ. ಇಲ್ಲಿ ಮಾತನಾಡ್ತಿರ್ತಕ್ಕಂಥ ಎಲ್ಲ 8 ಮಕ್ಕಳು ಅತ್ಯುತ್ತಮವಾಗಿ ಮಾತನಾಡಿದ್ದಾರೆ, ಹಾಗಾಗಿ ಎಲ್ಲ ಮಕ್ಕಳಿಗೆ ನಾನು ಸಮಾನವಾಗಿ ನಾನು ಬಹುಮಾನವನ್ನು ಕೊಡ್ತೇನೆ ವೈಯಕ್ತಿಕವಾಗಿ ಅಂತ ಹೇಳಿದ್ದಾರೆ. ನಮ್ಮೆಲ್ಲ ಕಾರ್ಯದರ್ಶಿಗಳಿಗೆ ಬಹುಶಃ ನಮ್ಮೆಲ್ಲರ ಕಡೆಯಿಂದ ಕೋಟಿ ಕೋಟಿ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ದಯಮಾಡಿ ಪರಮಪೂಜ್ಯರು ಈ ಒಂದು ಬಹುಮಾನವನ್ನು ಎಲ್ಲ ವಿದ್ಯಾರ್ಥಿಗಳಿಗೆ ವಿತರಣೆ ಮಾಡೋದ್ರ ಮೂಲಕ ಆಶೀರ್ವದಿಸಬೇಕಂತ ಪರಮ ಪೂಜ್ಯ ಮಹಾ ಜಗದ್ಗುರುಗಳಿಗೆ ನಾನು ಮನವಿ ಮಾಡ್ಕೋತಾ ಇದ್ದೇನೆ. ಈ ಒಂದು ಸುಂದರ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿರ್ತಕ್ಕಂಥ ಡಾಕ್ಟರ್ ಜೆ ಎನ್ ರಾಮಕೃಷ್ಣಗೌಡ ಸರ್ ಅವರಿಗೆ ಪರಮ ಪೂಜ್ಯರ ಮೂಲಕ ಒಂದು ಅಭಿನಂದನಾ ಸಮರ್ಪಣೆ ಮಾಡಬೇಕಂತ ರವಿ ಸರ್, ಕಂಚಿಗಾರ್ ಸರ್ ಮತ್ತೆ ಪ್ರವೀಣ್ ಸರ್ ಅವರು ಅಭಿನಂದಿಸಲಾಗ್ತಾ ಇದೆ. ಪರಮ ಪೂಜ್ಯರಿಂದ ಡಾಕ್ಟರ್ ಜೆ ಎನ್ ರಾಮಕೃಷ್ಣಗೌಡ ಸರ್ ಅವರಿಗೆ ಬಹುಶಃ 8 ವರ್ಷಗಳಿಂದ ಮುಕ್ತ ಅವಕಾಶಗಳನ್ನ ಕೊಡ್ತಾ ಮಕ್ಕಳ ಪ್ರತಿಭೆಯನ್ನ ಹೊರಚಲಿಸಲಿಕ್ಕೆ ಇಂಥ ಸುಂದರ ಕಾರ್ಯಕ್ರಮವನ್ನು ಆಯೋಜನೆ ಮಾಡೋದಕ್ಕೆ ನಿರ್ದೇಶನ ಮಾರ್ಗದರ್ಶನ ಕೊಟ್ಟಿರ್ತಕ್ಕಂಥ ಡಾಕ್ಟರ್ ಜೆ ಎನ್ ರಾಮಕೃಷ್ಣಗೌಡ ಸರ್ ಅವರಿಗೆ ಅಭಿನಂದನೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ಯಶಸ್ವಿ ಮಾಡಿಕೊಂಡ ಪರಮ ಪೂಜ್ಯರಿಗೆ ಭಕ್ತಿಪೂರ್ವಕ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇವೆ. ಹಾಗೆಯೇ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಚಿನ್ನದ ಜಾಗದಲ್ಲಿ ರಥವನ್ನ ತುಂಬಾ ಸೊಗಸಾಗಿ ಎಳೆದುಕೊಂಡಂತ ನರಸಿಂಹ ಜೋಶಿ ಸಾಹೇಬರಿಗೂ ಕೂಡ ನಾವು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ಟಂತ ಎಲ್ಲ ಪೋಷಕರು, ಸಾರ್ವಜನಿಕರು ಮತ್ತೆ ನಮ್ಮೆಲ್ಲ ಪತ್ರಿಕಾ ಮಾಧ್ಯಮದವರಿಗೂ ಕೂಡ ನಾವು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇವೆ.
ದಯಮಾಡಿ ಇಲ್ಲಿಯವರೆಗೆ ಬಹಳ ಸುಂದರವಾಗಿ ನಮ್ಮ ಕಾರ್ಯಕ್ರಮವನ್ನ ನೇರ ಪ್ರಸಾರ ಮಾಡಿಕೊಟ್ಟಂತ ಮಂಡ್ಯದಿಂದ ಬಂದಿರತಕ್ಕಂಥ ಲೋಕೇಶ್ ಸರ್ ಅವರು ವೇದಿಕೆ ಮೇಲೆ ಬರಬೇಕು. ಹಾಗೆ ಎಲ್ಲ ಸಿಬ್ಬಂದಿಗಳು, ಪತ್ರಿಕಾ ಮಾಧ್ಯಮದ ಎಲ್ಲ ಸಂಗೀತರು ದಯಮಾಡಿ ನೀವು ಬನ್ನಿ, ಬೇಗ ಬನ್ನಿ, ಲೇಟ್ ಆಗ್ಬಿಡುತ್ತೆ. ಬನ್ನಿ ಬ್ಯಾಗು ಓಕೆ ಸರ್, ಬರಲಿ ಗೌಡ. ಇದುವರೆಗೆ ಈ ಸುಂದರ ಅರ್ಥಪೂರ್ಣ ಕಾರ್ಯಕ್ರಮವನ್ನ ನೇರ ಪ್ರಸಾರ ಮಾಡಿಕೊಟ್ಟಂತಹ ಮಂಡ್ಯ ಜಿಲ್ಲೆಯಿಂದ ಬಂದಿರತಕ್ಕಂಥ ಲೋಕೇಶ್ ಸರ್ ಅವರು ಮತ್ತೆ ಧಾರವಾಡದ ಎಲ್ಲ ಪತ್ರಿಕಾ ಮಾಧ್ಯಮದವರು ದಯಮಾಡಿ ವೇದಿಕೆಗೆ ಆಗಮಿಸಬೇಕು. ಈ ಒಂದು ಪುಟ್ಟ ಗೌರವವನ್ನು ಸ್ವೀಕಾರ ಮಾಡಬೇಕಂತ ಎಲ್ಲ ಪತ್ರಿಕಾ ಮಾಧ್ಯಮದವರಿಗೆ ವಿನಮ್ರವಾಗಿ ನಾವು ಕೇಳ್ಕೊಳ್ತಾ ಇದ್ದೇವೆ. ಎಲ್ಲ ಚಪ್ಪಾಳೆ ತಟ್ಟುವ ಮೂಲಕ ಇಲ್ಲಿಯವರೆಗೆ ಬೆಳಗ್ಗೆಯಿಂದ ತಂದೆ ತಾಯಿಗಳಿಗೆ, ವಿದ್ಯಾರ್ಥಿಗಳಿಂದ ಪಾದಪೂಜೆ, ಹಾಗೆಯೇ ಮಕ್ಕಳ ಪ್ರತಿಭೆಯನ್ನ ಹೊರತರ್ತಕ್ಕಂಥ ಚಿಣ್ಣರ ಜಾಣರ ಜಗ ಎಂಬ ವಿನೂತನ ವಿಶೇಷ ಕಾರ್ಯಕ್ರಮನ ಯಶಸ್ವಿ ಮಾಡಿಕೊಟ್ಟಂತ ನಮ್ಮೆಲ್ಲರ ಹೆಮ್ಮೆಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಡಾಕ್ಟರ್ ಜೆ ರಾಮಕೃಷ್ಣೇಗೌಡ ಸರ್ ಅವರಿಗೆ, ಹಾಗೆಯೇ ಈ ಜಗಲಿ ಕಾರ್ಯಕ್ರಮವನ್ನ ತುಂಬಾ ಅಚ್ಚುಕಟ್ಟಾಗಿ ನಡೆಸಿಕೊಟ್ಟಂತಹ ವಾಗ್ಮಿಗಳು, ದೇಶ ವಿದೇಶಗಳಲ್ಲಿ 4,000ಕ್ಕೂ ಹೆಚ್ಚು ಕಾರ್ಯಕ್ರಮಗಳನ್ನು ಕೊಟ್ಟಂತ ನರಸಿಂಹ ಜೋಶಿ ಸಾಹೇಬರಿಗೆ, ಎಲ್ಲ ಪೋಷಕ ವರ್ಗದವರಿಗೆ, ಸಾರ್ವಜನಿಕರಿಗೆ, ವಿದ್ಯಾರ್ಥಿಗಳಿಗೆ, ಪತ್ರಿಕಾ ಮಾಧ್ಯಮದವರಿಗೆ, ಸರ್ವರಿಗೂ, ಈ ಶಾಲೆಯ ಎಲ್ಲ ಶಿಕ್ಷಕ ಸಿಬ್ಬಂದಿಗಳಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ.